ಶ್ರೀಮತಿ ದ್ರೌಪದಿ ಬಿಜಾಪುರ್, ಶ್ರೀಮತಿ ಸುನಂದ ಕಡಿಮೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತೇನೆ. ಅದೇ ರೀತಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಸದಸ್ಯ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಆಗಿರುವಂಥ ಶ್ರೀ ಕುಮಾರ್ ಬೆಕ್ಕೇರಿ ಅವರು ಕೂಡ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ. ಕರ್ನಾಟಕ ಸರ್ಕಾರ ಆಲೂರು ವೆಂಕಟರಾವ್ ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟನ್ನು ರಚನೆ ಮಾಡಿ ಕಳೆದ 15 ವರ್ಷಗಳಿಂದ ಟ್ರಸ್ಟ್ ಅರ್ಥಪೂರ್ಣವಾದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಮತ್ತು ಭಾರತ ಸ್ವಾತಂತ್ರ್ಯ ಚಳವಳಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಭಾರತದ ಸ್ವಾತಂತ್ರ್ಯಕ್ಕೆ ಮತ್ತು ಅಖಂಡ ಕರ್ನಾಟಕದ ಏಕೀಕರಣಕ್ಕೆ ದುಡಿದಂಥ ಅಗ್ರಗಣ್ಯ ಮಹನೀಯರು. ಕರ್ನಾಟಕವು ಭಾರತಕ್ಕಿಂತ ದೊಡ್ಡದು ಸತ್ವದಲ್ಲಿ ಅಂತ ಹೇಳಿದಂಥ ಮಹಾಪುರುಷರು, ಅವರ ಕನಸು, ಅವರ ಯೋಚನೆ ಆಲೋಚನೆಗಳೆಲ್ಲವೂ ಕೂಡ ಅಖಂಡ ಕರ್ನಾಟಕತ್ವವನ್ನು ಹೊಂದಿದ್ದು, ಅಂತಹ ಮಹಾಪುರುಷರ ಹೆಸರಿನಲ್ಲಿ ಸರ್ಕಾರ ಟ್ರಸ್ಟ್ ರಚನೆ ಮಾಡುವ ಮೂಲಕ ಕನ್ನಡ ನಾಡು ನುಡಿ ಸಾಹಿತ್ಯ ಕಲೆ ಈ ರೀತಿಯ ಅರ್ಥಪೂರ್ಣ ಚಟುವಟಿಕೆಗಳನ್ನು ಮಾಡಲು ಈ ಟ್ರಸ್ಟ್ ರಚನೆ ಮಾಡಿದೆ. ಇತ್ತೀಚೆಗೆ ಟ್ರಸ್ಟ್ಗೆ ಹೊಸದಾಗಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಚಟುವಟಿಕೆಯಿಂದ ಕಾರ್ಯಕ್ರಮಗಳನ್ನು ಮಾಡಲು ಸರ್ಕಾರ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನಾವು ಈ ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂಥ ಚಿಂತಕರು, ಸಾಹಿತಿಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಶ್ರೀ ಶಂಕರ್ ಹಲಗತ್ತಿ ಸರ್ ಅವರಿಗೆ ಮೊದಲಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಏಕೀಕರಣ ಚರಿತ್ರೆಯ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂಥ ಹಿರಿಯ ಸಾಹಿತಿಗಳು ಶ್ರೀ ಶ್ರೀನಿವಾಸ್ ವಾಡಪ್ಪಿ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳು ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂಥ ಡಾಕ್ಟರ್ ವೀಣಾ ಬಿರಾದಾರ್ ಮೇಡಮ್ ಅವರು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಮಹಿಳೆಯರ ಪಾತ್ರದ ಕುರಿತು ಮಾತನಾಡಲಿದ್ದಾರೆ. ಅವರಿಗೂ ಸಹ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ರಂಜಾನ್ ದರ್ಗಾ ಸರ್ ಅವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಟ್ರಸ್ಟ್ನ ಗೌರವಾನ್ವಿತ ಸದಸ್ಯರಾದ ಡಾಕ್ಟರ್ ದೀಪಕ್ ಆಲೂರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಟ್ರಸ್ಟ್ನ ಸದಸ್ಯರು ಶ್ರೀ ಸಿ.ಯು. ಬೆಳ್ಳಕ್ಕಿ ಸರ್ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಟ್ರಸ್ಟ್ನ ಮತ್ತೋರ್ವ ಸದಸ್ಯರು ಶ್ರೀಮತಿ ದ್ರೌಪದಿ ಬಿಜಾಪುರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಟ್ರಸ್ಟ್ನ ಸದಸ್ಯರಂತ ಶ್ರೀ ಬಸವರಾಜ್ ಸುಳಿಬಾವಿ
ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಚಿಂತಕರು, ಸಾಹಿತಿಗಳು, ನಮ್ಮ ಟ್ರಸ್ಟ್ನ ಸದಸ್ಯರು ಅಂತ ಶ್ರೀಮತಿ ಸುನಂದ ಕಡಿಮೆ ಮೇಡಮ್ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಟ್ರಸ್ಟ್ನ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವಂಥ ಡಾಕ್ಟರ್ ಎಂ ಕಲಬುರ್ಗಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜೂರ್ ಸರ್ ಆದಿಯಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಮತ್ತು ಅಂಜುಮನ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಆಲೂರು ವೆಂಕಟರಾವ್ ಅವರ ಎಲ್ಲ ಅಭಿಮಾನಿ ಬಳಗದವರಿಗೂ ಸರ್ವರಿಗೂ ಕೂಡ ನಾನು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ, ವಂದನೆಗಳು. ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಸದಸ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಕುಮಾರ್ ಬೆಕ್ಕೇರಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯರೇ, ಇದೀಗ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಗೌರವಾನ್ವಿತ ಸದಸ್ಯರಾದಂಥ ಶ್ರೀ ಸಿ.ಯು. ಬೆಳ್ಳಕ್ಕಿ ಅವರು ಪ್ರಾಸ್ತಾವಿಕವಾಗಿ ಒಂದಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು. ಪೂರ್ವಕ ವಂದನೆಗಳು. ಕನ್ನಡ ಭಾಷೆಗೆ ಭವ್ಯ ಪರಂಪರೆ ಇತಿಹಾಸ ಇದೆ. ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಆದರೆ ಕರ್ನಾಟಕ ರಾಜ್ಯ ಅನ್ನೋದೊಂದು ಇಲ್ಲೇ ಇಲ್ಲ, ಒಂದೇ ಪ್ರಭುತ್ವಕ್ಕೆ ಒಳಪಟ್ಟಿರಲಿಲ್ಲ. 19 ಸಂಸ್ಥಾನಗಳು, 3 ಬ್ರಿಟಿಷ್ ಆಡಳಿತ ಪ್ರದೇಶಗಳನ್ನು ಒಳಗೊಂಡಂಥ ಕನ್ನಡಿಗರು ಛಿದ್ರವಾಗಿ ಭಾಳಷ್ಟು ಕಡೆ ಹರಿದು ಹಂಚಿ ಹೋಗ್ಬಿಟ್ಟಿದ್ರು. ಇದು ಒಂದಾಗಬೇಕು ಅಂಥೇಳಿ ಭಾಳಷ್ಟು ದಿವಸದಿಂದ ಹೋರಾಟ ನಡೀತು. ನಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕಂದ್ರೆ, ನಮ್ಮ ಕರ್ನಾಟಕ ಏಕೀಕರಣ ಹೋರಾಟ ಮೂರ್ತ ಸ್ವರೂಪ ಪಡೆಯುವುದಕ್ಕಿಂತ ಭಾಳ ಮುಂಚೆಯೇ ಕನ್ನಡ ಪ್ರದೇಶಗಳೆಲ್ಲವೂ ಒಂದೇ ಆಡಳಿತಕ್ಕೆ ಒಳಪಡಬೇಕೆಂದು ಸೂಚಿಸಿದವರು ಆಂಗ್ಲ ಅಧಿಕಾರಿ ಥಾಮಸ್ ಮನ್ರೋ. ಈಸ್ಟ್ ಇಂಡಿಯಾ ಕಂಪನಿಯ ಸೇವೆಯಲ್ಲಿದ್ದ ಸೇವಾಧಿಕಾರಿ ಹಾಗೂ ಆಡಳಿತಗಾರ ಆಗಿದ್ದರು. 30-35 ವರ್ಷಗಳ ನಂತರ ಕೆಲವು ಕನ್ನಡಿಗರಲ್ಲಿ ಈ ವಿಚಾರ ಅಂಕುರಗೊಂಡಿತು. ಮುಂದೆ 50-60 ವರ್ಷ ಈ ಹೋರಾಟ ನಿರಂತರ ಹೋರಾಟ ಆಗಿ ನವೆಂಬರ್ 1, 1956 ನಮ್ಮ ಏಕೀಕರಣ ಆಯಿತು. ಇದು ಸುಮ್ಮನೆ ಬಂದಿದ್ದಲ್ಲ, ಭಾಳಷ್ಟು ಕನ್ನಡ ಕಟ್ಟಡಗಳು ಹೋರಾಟ ನಡೆಸಿದರು, ತ್ಯಾಗ ಬಲಿದಾನ ಮಾಡಿದರು. ಅದರ ಪ್ರತೀಕ ನಮ್ಮ ಈ ಕರ್ನಾಟಕ ರಾಜ್ಯ. ಅದಕ್ಕೆ ಸಾಕಷ್ಟು ಜನ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಅದರ ಇತಿಹಾಸವನ್ನು ನಮ್ಮ ಶ್ರೀನಿವಾಸ ಒಡಪಿ ಅವರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಅದಕ್ಕೆ ನಾನು ಇದನ್ನು ಮಾಡೋಕ್ಕೆ ಹೋಗಲ್ಲ. ಒಂದೆರಡು ವಿಷಯಗಳನ್ನು ನಿಮ್ಮ ಒಳ್ಳೆ ಹಂಚ್ಕೋಬೇಕಂತ ಮಾಡಿದ್ದೀನಿ. ನಮ್ಮ ರಂಜಾನ್ ದರ್ಗಾವರ ಅಧ್ಯಕ್ಷತೆಯಲ್ಲಿ ಹೊಸ ಒಂದು ಮಂಡಳಿ, ಸದಸ್ಯರು ಒಳಗೊಂಡ ಮಂಡಳಿ ಕಾರ್ಯನಿರ್ವಹಿಸ್ತಾ ಇರೋದು. ಇದು ಮೊದಲೇ ಕಾರ್ಯಕ್ರಮ ನಡೀತಾ ಇದೆ. ನಾವು ಇಂಥ ಕನ್ನಡದ ಕಾರ್ಯಕ್ರಮಗಳಲ್ಲಿ 2 ವಿಷಯಗಳನ್ನು ಮಾತಾಡ್ತೇವೆ. ಒಂದು ಕನ್ನಡದ ಹಿರಿಮೆ, ಅದರ ವೈಭವ ಎಲ್ಲ ಚರ್ಚೆ ಡಿಸ್ಕಸ್ ಮಾಡ್ತೇವೆ. ಆಮೇಲೆ ಎರಡನೇದು ಕನ್ನಡ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಯಾರು ಮಳೆ ಮಾಡ್ತಾ ಇದ್ದೀವಿ, ನೀವು ಕೂತಿರೋದು ನೀವೆಲ್ಲ ಹೊಣೆ ಆಗಿದೆ ಅಂತ. ಕನ್ನಡ ಸಂದಿಗ್ಧ ಸ್ಥಿತಿಯಲ್ಲಿ ಐದೆ. ಆದರೆ ನಾವು ಈ ವಿಷಯನ ಬರೀ ಮಾತಾಡ್ತಾ ಇದ್ದೇವೆ. ಈಗ ನಾವು ಅದನ್ನು ಮಾತಾಡೋದು ಬೇಡ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕನ್ನಡ ಒಂದೇ ಇದೆ ಅನ್ನೋ ಇಲ್ಲ, ವಿಶ್ವದ ದೇಶದ ಎಲ್ಲ ಭಾಷೆಗಳು ಈ ಸಂದಿಗ್ಧ ಸ್ಥಿತಿಯಲ್ಲಿಲ್ಲ. ನಮ್ಮ ದೇಶದಲ್ಲಿ 220 ಭಾಷೆಗಳು ಕಣ್ಮರೆಯಾಗಿ ಹೋಗ್ಯಾವ ಕಳೆದ 10 ವರ್ಷದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಅಂದರೆ ನಾವು ಬರೀ
ನೆಗೆಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿ ಏನಾರ ಇದೆಯಾ ಸ್ವಲ್ಪ ನೋಡೋಣ. ನಾವು ಬರೀ ಈ ಫಂಕ್ಷನ್ನಾಗೆ ಬರೀ ನೆಗೆಟಿವ್ ಆಗಿ ಮಾತಾಡಿ ಯಾರನ್ನೋ ಬೈದು ಹೋಗೋದು ಬೇಡ. ಒಂದು ಭಾಳಷ್ಟು ಆಶಾದಾಯಕ ವಿಷಯಗಳು ಇವೆ. ಯುನೈಟೆಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಸರ್ವೆ ಅಂತ ಒಂದು ಸರ್ವೆ ಮಾಡಿ 2020 ಅಲ್ಲಿ ಈ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನ ಪಡೆದಿದೆ. ತೆಲಂಗಾಣದಲ್ಲಿ 25% ಕಡಿಮೆ, ಆಂಧ್ರದಲ್ಲಿ 30% ಕಡಿಮೆ, ಕೇರಳದಲ್ಲಿ 35% ಕಡಿಮೆ, ತಮಿಳುನಾಡಿನ 45% ಕಡಿಮೆ ವಿದ್ಯಾರ್ಥಿಗಳು ಮಾತೃಭಾಷೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಿಮಗೆಲ್ಲ ಹೆಮ್ಮೆ ಅನಿಸ್ಬೇಕು, 53.6% ವಿದ್ಯಾರ್ಥಿಗಳು ಕನ್ನಡದಲ್ಲಿ ಇರ್ತಾರೆ. ಇದಕ್ಕೆ ಯಾರು ಕಾರಣ? ನಾವೇನು ಹೋರಾಟ ಮಾಡಿ ಭಾಷಣ ಮಾಡಿ ನಿಮ್ಮೆಲ್ಲ ಬೈತಿಲ್ಲವಲ್ಲ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಅವರು ಕನ್ನಡ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದಾರೆ, ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಭಾಳ ಹೆಮ್ಮೆ ವಿಷಯ ಅಂದರೆ ದಕ್ಷಿಣ ಭಾರತಕ್ಕೆ ಮೊದಲನೇ ಸ್ಥಾನ, ಆಮೇಲೆ ಇಡೀ ದೇಶದಲ್ಲಿ ಬೆಂಗಾಲ್ ಹೊರತುಪಡಿಸಿ 2ನೇ ಸ್ಥಾನದಲ್ಲಿದ್ದಿದ್ದು ಮಾತೃಭಾಷೆ ಎಂದು ಕರ್ನಾಟಕ. ಸೊ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾವು ಪಾಸಿಟಿವ್ ನೋಡೋಣ. ಆಮೇಲೆ ನಮ್ಮ ಅಧ್ಯಕ್ಷರು ರಂಜಾನ್ ದರ್ಗಾ ನಾವು ಭಾಳಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಈ ಹೊರನಾಡು ಕನ್ನಡಗಳು ಅವ್ರು ಹೇಳ್ತಾ ಇದ್ದಾರೆ, ಪಂಜಾಬ್ನಲ್ಲಿ, ಮುಂಬೈಯಲ್ಲಿ, ತಮಿಳುನಾಡಿನಲ್ಲಿ, ಹೈದರಾಬಾದ್ನಲ್ಲಿ ಭಾಳಷ್ಟು ಪ್ರದೇಶಗಳಲ್ಲಿ ಭಾಳಷ್ಟು ಸಂಸ್ಥೆಗಳು, ಭಾಳಷ್ಟು ವ್ಯಕ್ತಿಗಳು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ಗುರುತಿಸಿ ಅವ್ರು ಬೆಂಚ್ ಎಬ್ಬಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಆಮೇಲೆ ನಾವು ಕನ್ನಡ ಮಾತಾಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇತ್ತೀಚೆಗೆ ಇನ್ನೊಂದು ಸರ್ವೆ ಇದೆ. ಚಿಕ್ಕಪೇಟ್ನಲ್ಲಿ, ಬೆಂಗಳೂರಲ್ಲಿ ಸಾವಿರಾರು ಅಂಗಡಿ ಅದಾವೆ, ಬಟ್ಟೆ ಸೀರೆ ಅಂಗಡಿ. ಅಲ್ಲಿ ಒಬ್ಬರು ಸರ್ವೆ ಮಾಡಿ ಒಂದು ರಿಸರ್ಚ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಒಂದು ಸುಮಾರು 1000ಕ್ಕಿಂತ ಹೆಚ್ಚು ರಾಜಸ್ಥಾನಿ ಜನರು ಕೆಲಸ ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಆಶ್ಚರ್ಯವಾಗ್ಬೋದು, ಅವರೆಲ್ಲ ನಿರರ್ಗಳವಾಗಿ ಕನ್ನಡ ಮಾತಾಡ್ತಾರೆ. ಅವ್ರಿಗೆ ಯಾರು ಕನ್ನಡ ಕೋಚಿಂಗ್ ಕೊಟ್ಟಿಲ್ಲ, ಏನಿಲ್ಲ. ಅವ್ರು ಕೇಳಿದ್ರಂತ ಅವರು ಅಧ್ಯಕ್ಷರು, ಯಾಕಂದ್ರೆ ನಮ್ಗೆ ಅನ್ನ ಹಾಕೋ ಭಾಷೆ ರೀ ಇದು, ನೀವೆಲ್ಲ ಕನ್ನಡದವ್ರು ಬರ್ತಾರ, ಕನ್ನಡ ಭಾಷೆ ಮಾತಾಡಿದ್ರೆ ನಾವು ಇಲ್ಲೇ ಕೇಳಾಕಬೇಕು. ಹಾಗೆ ಭಾಳಷ್ಟು ಕೆಲಸಗಳು ನಡೀತಾ ಇದೆ. ಆಮೇಲೆ ಇಂಗ್ಲೀಷ್ ಮಾಧ್ಯಮದ ಬಗ್ಗೆ ನಾವು ಭಾಳಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿವಿ. ಈ ಕನ್ನಡ ಶಾಲೆಗಳ ದುಸ್ಥಿತಿ ಅಂತೇಳಿ ಭಾಳಷ್ಟು ಸಲ ಮಾತಾಡ್ತೇವೆ. ಇಂಗ್ಲೀಷ್ ಶಾಲೆಗಳ ದುಸ್ಥಿತಿಯ ಬಗ್ಗೆ, ಶೋಚನೀಯ ಸ್ಥಿತಿ ಬಗ್ಗೆ ಎಂದಾದರೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಅಟ್ಲೀಸ್ಟ್ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಟ್ರೈನ್ ಟೀಚರ್ಸ್ ಅದಾರ, ಇನ್ಫ್ರಾಸ್ಟ್ರಕ್ಚರ್ ಅದಾವ. ಕೆಲವೊಂದು ಶಾಲೆಗಳನ್ನು ಹೊರತುಪಡಿಸ್ಬಿಟ್ಟು ಇಂಗ್ಲೀಷ್ ಮೀಡಿಯಂ ಭಾಳ ಶೋಚನೀಯ ಸ್ಥಿತಿ ಇದೆ. ಅವ್ರಿಗೆ ಕನ್ನಡ ಬರೋದಿಲ್ಲ, ಹಿಂದಿನೂ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ. ಯಾವ ಭಾಷೆದಾಗ ಕಲಿಸ್ತಾರೋ, ನಾವು ಯಾವ ಭಾಷೆದಾಗ ಕಲಿತಾರೋ ಇದನ್ನು ಎಂದ ನಾವು ಹೈಲೈಟ್ ಮಾಡಿದ್ವಿ. ಸೊ ಅದು ಸಮಸ್ಯೆಗಳು ಭಾಳಷ್ಟು ಇದೆ. ಆಮೇಲೆ ಇನ್ನೊಂದು ವಿಷಯ ಏನಾಗ್ತದೆ ಅಂದರೆ, ನಾನು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೆ, ನಮ್ಮ FM ರೇನ್ಬೋ ಅಂತ ಪ್ರತಿ ತಿಂಗಳ ನಾನು ಆಡಿಷನ್ಸ್ ಮಾಡ್ತಾಯಿದ್ದೆ. ಅಲ್ಲಿ ಕಂಡುಕೊಂಡಿದ್ದೇನೆಂದರೆ, ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಯಾವ ಭಾಷೆಯಲ್ಲಿಯೂ ಗ್ರೌಂಡಿಂಗ್ ಇಲ್ಲ, ಅಡಿಪಾಯ ಇಲ್ಲ. ಅವರು ಕನ್ನಡ ಕಲೀಲಿಲ್ಲ, ಇಂಗ್ಲೀಷ್ ಮೀಡಿಯಂ ಹೋರಾದ್ರು ತಿಳಿಲಿಲ್ಲ, ಹಿಂದಿ ಓದಲಿಲ್ಲ, ಮತ್ತು ಯಾವ ಭಾಷೆದಾಗ ಮಾತಾಡ್ತಾರೆ. ಸೊ ಆಮೇಲೆ ಇನ್ನೊಂದು ನಾವು ಮಾಡಬೇಕಾದ ಮುಖ್ಯ ಕೆಲಸ ಅಂದರೆ, ನಮ್ಮ ಮಕ್ಕಳಲ್ಲಿ, ನಮ್ಮ ಯುವಜನರಲ್ಲಿ ಫಸ್ಟು ಆ ಕನ್ನಡ ಅಭಿರುಚಿ ಬೆಳೆಸಬೇಕು. ಆಮೇಲೆ ಎಲ್ಲರಿಗೂ ಆತ್ಮವಿಶ್ವಾಸ ಬೆಳೆಸಬೇಕು. ನಾವಷ್ಟು ಮನಸ್ಸು ಮಾಡಿದರೆ ಕನ್ನಡ ಉಳಿಸ್ಬೋದು, ಬೆಳೆಸ್ಬೋದು ಅಂತ. ಕನ್ನಡ ಉಳಿಲಿ, ಬೆಳೀಲಿ ಅಂಥೇಳಿ ಅದೇ ಉದ್ದೇಶದಿಂದ ನಮ್ಮ ಆಲೂರು ವೆಂಕಟರಾವ್ ಅವರ ಸ್ಮೃತಿಯಲ್ಲಿ ಈ ಸ್ಮಾರಕವನ್ನು ಇದನ್ನು ಮಾಡ್ಯಾರ. ಅವರು ಕನ್ನಡವನ್ನೇ ಉಸಿರಾಡಿಸಿದರು. ನೋಡಿ, ಅವರೆಲ್ಲ ಎಷ್ಟೆಷ್ಟು ತ್ಯಾಗ ಮಾಡಿದರು, ಬದಲಾವಣೆ ಮಾಡಿದರು. ಅಂಥ ಒಂದು ಕನ್ನಡ ನಾಡು ಬಂದಿದೆ. ನಾವು ಕನ್ನಡ ನಾಡಿನಲ್ಲಿ ಇರ್ತಾ ಇದ್ದೇವೆ. ಸೊ ಇದನ್ನೆಲ್ಲ ಹೇಳಿದ್ದಾರೆ. ಇದೇನೆಂದರೆ, ನಾವು ಈ ಸಲದಿಂದ ಈ ನಮ್ಮ ಹೊಸ ಇದರಿಂದ ಈ ಥರ ಪಾಸಿಟಿವ್ ಆಗಿ ಏನೇನು ಸಾಧ್ಯತೆ ಇದೆ, ನಾವು ಕನ್ನಡಿಗರು ಅಂತ ಹೇಳಿದ್ದೀವಿ, ಕನ್ನಡ ಮಾತಾಡೋದಂಥದ್ದು, ಆಮೇಲೆ ಕನ್ನಡ ಶಾಲೆಗಳು, ಇಂಗ್ಲೀಷ್ ಶಾಲೆಗಳು, ಇವೆಲ್ಲ ವಿಷಯಗಳನ್ನು ಭಾಳಷ್ಟು ವಿಸ್ತಾರವಾಗಿ ಚರ್ಚಿಸಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಆಮೇಲೆ ಎಲ್ಲೆಲ್ಲಿ ಕನ್ನಡದಲ್ಲಿ ಗುರುತಿಸಿ
ನಾವು ಬರೀ ಬೈತೇವೆ. ಈ ಟಿ ವಿ ಚಾನಲ್ಸ್ ಆಗ್ಬೋದು, ರೇಡಿಯೋ ಚಾನಲ್ಸ್, ಪ್ರೈವೇಟ್ ಚಾನಲ್ಸ್ ಆಗ್ಬೋದು, ಏನು ರೀ ಮಾತಾಡೋದು? ಅರೆ ಕನ್ನಡ ಮಾತಾಡ್ತಾರೆ 2 ತಾಸು 3 ತಾಸು 4 ತಾಸು 5 ತಾಸು 6 ತಾಸು ಕನ್ನಡ ಮಾತಾಡೋದು ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ನಾವೆಂದ್ರೆ ಅದ್ರ ಬಗ್ಗೆ ಮಾತಾಡ್ತೀವಿ, ಅವ್ರು ಏನೋ ಒಂದು ತಪ್ಪು ಹೇಳಿದ್ರೆ ಅಂತ ಅದನ್ನ ಚರ್ಚೆ ಮಾಡ್ತೀವಿ. ನನಗೆ FM ರೇನ್ಬೋ ಬೆಂಗಳೂರಾಗ 61 ರೇಡಿಯೋ ಜಾಕೀಸ್ ಇದ್ರು. ಅದ್ರಾಗ 37 ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರು. ಇದು ಆಮೇಲೆ ಇನ್ನೊಂದು ಭಾಳಷ್ಟು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಒಳ್ಳೆ ಕನ್ನಡ ಮಾತಾಡೋರೆಲ್ಲ ಇಂಗ್ಲೀಷ್ ಮಾಧ್ಯಮದವರು. ಅದಕ್ಕೆ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಪ್ರಭುತ್ವ ಸಾಧಿಸಿದ್ರೆ ಉಳಿದ ಎಲ್ಲ ಭಾಷೆಗಳನ್ನು ಕಲಿತಾರೆ. ಆ ದೃಷ್ಟಿಯಿಂದ ಇನ್ನೊಂದು ನಾವು ಏನು ಮಾಡ್ತೀವಿ, ಈ ಬೇರೆಯವರು ಕನ್ನಡ ಬಿಟ್ಟು ಬೇರೆ ಮಾತೃಭಾಷೆ ಇದ್ದವರು ಅವ್ರು ಯಾರು ಇದ್ದಾರೆ ಅವ್ರು ಕನ್ನಡದಲ್ಲಿ ಮಾತಾಡಿದ್ರು ನಾವು ಮಾತಾಡ್ಸೋದು. ಇತ್ತೀಚೆಗೆ ಒಂದು ಇದನ್ನು ಹೇಳ್ತಾ ಇದ್ರು, ರಾಜೀವ್ ತಾರಾನಾಥ್ ಒಬ್ಬರು ತಬಲಾ ವಾದಕ ಬೈದರು, ಅವ್ರ ಅನುಭವ ಹೇಳ್ಸ್ಕೊಬೇಕಾದ್ರೆ ಹೇಳ್ತಾ ಇದ್ರು. ಅವ್ರು ಯಾರೋ ನಮ್ಮ ಉತ್ತರ ಕರ್ನಾಟಕದವರು ಹಾಚ್ ಇಂಗ್ಲೀಷ್ನಾಗ ಮಾತಾಡ್ತಾ ಇದ್ದಾರೆ. ರಾಜೀವ್ ತಾರಾನಾಥ್ ಅಷ್ಟೇ ಕ್ಲಾಸ್ ತೊಗೊಂಡು ಮಾತಾಡ್ತೀವೋ ಮರ, ನಾನು ಧಾರವಾಡದವ ನೀನು ಧಾರವಾಡದವ, ಕನ್ನಡದಾಗ ಮಾತಾಡೋದು. ಅದಕ್ಕೆ ನಾವು ಅದನ್ನೆಲ್ಲ ಎನ್ಕರೇಜ್ ಮಾಡೋದು. ಮಕ್ಕಳು ಎಸ್ಪೆಷಲಿ ಮಕ್ಕಳಲ್ಲಿ ಮಾತಾಡೋ ಕಲೆಯನ್ನು, ಎಸ್ಪೆಷಲಿ ಕಮ್ಯುನಿಕೇಷನ್ ಸ್ಕಿಲ್, ಅವ್ರಿಗೆ ಮಾತಾಡುವಂಥ ಕಲೆ ಇದನ್ನು ಮಾಡಿದರೆ ಅವ್ರಿಗೆ ಒಂಥರ ಆತ್ಮವಿಶ್ವಾಸ ಬರ್ತದೆ. ಅವ್ರ ಪುಸ್ತಕಗಳನ್ನು ಇದನ್ನು ಮಾಡೋದು. ಮತ್ತು ಇನ್ನೊಂದು ಇದು ನಾವು ಭಾಳ ಸಲ ಹೇಳ್ತೇವೆ, ಓದೋದಿಲ್ರಿ. ನಾವು ಓದುವಾಗ ನಾವೇನು ಮಾಡ್ತೇವೆ, ನಾವೇ ಓದೋದನ್ನ ನಮ್ಮ ಮಕ್ಕಳಿಗೆ ಓದ್ಬೇಕು. ನೋಡ್ರಿ, ಒಂದು ಬರ್ತ್ಡೇ ಆಗ್ಬೋದು, ಒಂದು ಇದಾಗ್ಬೋದು, ಬೇಕಾದಷ್ಟು ಅಕೇಜನ್ನಾಗೆ ಗಿವ್ಸ್ ದೆಮ್ ಸಮ್ ಗುಡ್ ಬುಕ್ಸ್. ಅರೆ ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ, ವೈ ಕಾಂಟ್ ಯು ಡೂ ದಿಸ್? ಸೊ ಇದೆಲ್ಲ ನಾನು ಈ ಪ್ರಸ್ತಾವನೆಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಹೊಸ ವಿಚಾರ ಪ್ರಾರಂಭ ಮಾಡಿ ಕನ್ನಡ ಅದರ ಬಗ್ಗೆ ಎಲ್ಲ ಹೇಳಿದಲ್ಲ, ಎಲ್ಲ ಭಾಷೆಗಳಿಗೂ ಈ ಸ್ಥಿತಿ ಇದೆ. ಆದರೆ ಕನ್ನಡ ಇನ್ನೂ ಇದೆ. ಆದರೆ ಅದನ್ನು ನಾವು ಅದನ್ನು ಗುರುತಿಸಿ ಉಳಿಸಿ ಬೆಳೆಸಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಆಲೂರು ವೆಂಕಟರಾವ್ ಟ್ರಸ್ಟು ಕೆಲಸ ಮಾಡ್ತಾ ಇದೆ. ಇದು ಮಾಡಬೇಕಂತ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿವಿ. ನಮ್ಮ ರಂಜಾನ್ ದರ್ಗಾ ಅಧ್ಯಕ್ಷರಾದ ನಮ್ಮ ಎಲ್ಲ ಸದಸ್ಯರು ಇದ್ರ ಬಗ್ಗೆ ಭಾಳಷ್ಟು ಆಸಕ್ತಿ ಹೊಂದಿದ್ದೇವೆ. ಸೊ ಬರುವ ದಿನಗಳಲ್ಲಿ ನಿಮ್ಮ ಎಲ್ಲರ ಸಹಾಯ ಸಹಕಾರದೊಂದಿಗೆ ಇಂಥ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಈ ಒಂದು ಮೊದಲನೇ ಕಾರ್ಯಕ್ರಮದಲ್ಲಿ ಇವತ್ತು 2 ಒಳ್ಳೆಯ ಉಪನ್ಯಾಸಕರು ಬಂದಿದ್ದಾರೆ. ಅವನ್ನೆಲ್ಲರಿಗೂ ಕೇಳೋಣ. ಅದಕ್ಕೆಲ್ಲ ಮತ್ತೊಮ್ಮೆ ನನ್ನ ಧನ್ಯವಾದ, ನಮಸ್ಕಾರ. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ವೇದಿಕೆ ಮೇಲಿನ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದ ಭಾಗ ಆಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೇನೆ. ಶಂಕರ್ ಹಲಗತ್ತಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಇವರು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟನೆಯನ್ನು ಮಾಡ್ತಾರೆ. ಜೊತೆಗೆ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಕೂಡ ವೇದಿಕೆ ಮೇಲಿನ ಗಣ್ಯರು ಕೂಡ ಈ ಕಾರ್ಯಕ್ರಮದ ಭಾಗ ಆಗಿರ್ತಾರೆ. ರಾಜಕೀಯ ಘಟನೆ ಅಂತ ನಾವು ಭಾವಿಸ್ತೇವೆ, ಆದರೆ ಅದು ಕೇವಲ ಒಂದು ರಾಜಕೀಯ ಘಟನೆ ಅಲ್ಲ. ಅದು ಕನ್ನಡ ಭಾಷಿಕರ ಏಕತೆ, ಸಂಸ್ಕೃತಿ ಮತ್ತು ಅಸ್ಮಿತೆಯ ಚೇತನವನ್ನು ಜಾಗೃತಗೊಳಿಸಿದಂಥ ಒಂದು ಮಹಾ ಚಳುವಳಿಯ ಫಲಿತಾಂಶ. ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ವಿವಿಧ ಭಾಗಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಕನ್ನಡ ಭಾಷಿಕರನ್ನು ಒಂದೇ ರಾಜ್ಯದಲ್ಲಿ ಇರ್ತಕ್ಕಂಥ ದಶಕಗಳ ಹೋರಾಟದ ಕಥೆ. ಇಂಥ ಒಂದು ಅದು ಈಗ ಇತಿಹಾಸ ಕೂಡ ಹೌದು. ಹಾಗೆ ಇತಿಹಾಸದ ಬೆಳಕಿನಲ್ಲಿ ವಾಸ್ತವವನ್ನು ಗ್ರಹಿಸಬೇಕಂತೆ, ಜೊತೆಗೆ ಭವಿಷ್ಯದ ದಾರಿಯನ್ನು ಕಂಡುಕೊಳ್ಬೇಕಂತೆ. ಹಲವು ವಿಪ್ಲವಗಳ ನಡುವೆ ಭಾಷೆ, ಸಂಸ್ಕೃತಿ, ಪರಂಪರೆ ಆತಂಕಕ್ಕೆ ಒಳಗಾದರೆ ಮತ್ತೆ ನಾವು ಇತಿಹಾಸದತ್ತ ನೋಡಬೇಕಾಗ್ತದೆ. ಅಲ್ಲಿಂದಲೇ ಸಮಸ್ಯೆಗಳಿಗೆ ಸಮಾಧಾನ, ಪರಿಹಾರವನ್ನು ಕಂಡುಕೊಳ್ಬೇಕಂತ ಎಲ್ಲ ಗಣ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಶಂಕರ್ ಹಲಗತ್ತಿ ಅವರು ಉದ್ಘಾಟನಾ ಪರ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಸನ್ಮಾನ್ಯ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಸರಣಿ ಉಪನ್ಯಾಸ ಅಂತ ಆಗಲಿ ಅಂತ. ಇವತ್ತಿನಿಂದ ಭಾಳಷ್ಟು ಆಶಯಗಳನ್ನಿಟ್ಟುಕೊಂಡು ಅಧ್ಯಕ್ಷರನ್ನು, ಸದಸ್ಯರನ್ನು ಸರ್ಕಾರ ಆಯ್ಕೆ ಮಾಡಿದೆ. ಭಾಷೆಯ ಮೇಲಾಟ ಇತ್ತು. ಭಾಷೆಯ ಮೇಲಾಟ ಇತ್ತು ಅಂದರೆ
ಮರಾಠಿ ಹೆಚ್ಚು, ಕನ್ನಡ ಹೆಚ್ಚು, ತಮಿಳು ಹೆಚ್ಚು, ತೆಲುಗು ಹೆಚ್ಚು ಅನ್ನುವಂಥ ಭಾಷೆಯ ಕಿತ್ತಾಟ ಇತ್ತು. ಆದರೆ ಇವತ್ತು ಧರ್ಮ ಮತ್ತು ಜಾತಿಯ ಕಿತ್ತಾಟ ಇದೆ. ಇಂಥದರ ಮಧ್ಯೆ ಏಕತೆಯ ಮಾತು ಭಾಳ ಮುಖ್ಯವಾಗಿ ಇವತ್ತು ಬೇಕಾಗಿದೆ. ಆ ಕಾರಣಕ್ಕಾಗಿಯೇ ಇಂಥ ಉಪನ್ಯಾಸ ಸರಣಿ ಮಾಲಿಕೆಗಳಾಗಬೇಕು ಅಂತ ಆಲೂರು ವೆಂಕಟರಾವ್ ಟ್ರಸ್ಟು ಇಡೀ ವರ್ಷದುದ್ದಕ್ಕೂ ಕಾಲೇಜಿಗೆ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಏನು ಏಕೀಕರಣ ಸಂದರ್ಭದೊಳಗಾಗಿರ್ಬೋದು, ನಮ್ಮ ಹಿಂದಿನ ಹಿರಿಯರಾಗಿರ್ಬೋದು, ಈ ನಾಡನ್ನು ಹೇಗೆ ಕಟ್ಟಿದರು, ಹೇಗೆ ಒಗ್ಗೂಡಿಸಿದ್ರು ಎಲ್ಲರನ್ನು ಅಂಥ ಕಥೆಗಳನ್ನು ಎಳೆ ಎಳೆಯಾಗಿ ಮಕ್ಕಳ ಮುಂದೆ ಇವತ್ತು ಇಡಬೇಕಾಗಿದೆ. ವಿಶೇಷವಾಗಿ ಯುವಕರ ಮುಂದೆ ಇಡಬೇಕಾಗಿದೆ. ಇವತ್ತು ನಾವು ಬೇರೆ ಇಡ್ಲಿಕ್ಕೆ ಶುರು ಮಾಡಿದ್ದೀವಿ. ಇವತ್ತು ಯುವಕರು ಪುಸ್ತಕ ಕೊಡಬೇಕಾಗಿ ಅವ್ರ ಕೈಯಾಗ, ಪೆನ್ ಕೊಡಬೇಕಾಗಿದೆ ಮಕ್ಕಳ ಕೈಯಾಗ. ಆದರೆ ನಮ್ಮ ದುರಂತ ಅಂದರೆ ಇವತ್ತು ಮಕ್ಕಳನ್ನ, ವಿದ್ಯಾರ್ಥಿಗಳನ್ನು, ಯುವಕರನ್ನು ಬೇರೆ ಕಡೆ ಒಯ್ಲಿಕ್ಕತ್ತಿದ್ದೀವಿ. ನಾವು ಅವರೊಳಗೆ ಧರ್ಮದ ನಿಷೇ ಇರಿಸ್ಲಿಕ್ಕತ್ತಿದ್ದೀವಿ, ಭಾಷೆಯನ್ನು ದೂರ ಸರಿಸ್ಲಿಕ್ಕತ್ತಿದ್ದೀವಿ, ಸಂಸ್ಕೃತಿ ಹೆಸರಿನೊಳಗೆ ಏನೆಲ್ಲ ನಾವು ವಿಷಯವನ್ನು ಬಿತ್ತಲಿಕ್ಕತ್ತಿದ್ದೀವಿ. ಇಂಥ ಹಲವು ರೀತಿ ಒಳಗೆ ನಮ್ಮ ಯುವಕರು ಮತ್ತು ಮಕ್ಕಳ ಮಧ್ಯೆ ನಾವು ಹಿರಿಯರಾದಂಥವ್ರು ಏನೆಲ್ಲ ವಿಘಟನೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗೆ ಆಲೂರು ವೆಂಕಟರಾವ್ ಟ್ರಸ್ಟ್ ಭಾಳ ದೊಡ್ಡ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ. ಏನು ಆಲೂರು ವೆಂಕಟರಾವ್ ಅವರು 1905ರಿಂದ 1930ರವರೆಗೆ ಒಂದು 25 ವರ್ಷ ಅವಿಶ್ರಾಂತವಾಗಿ ದುಡಿದಂಥವ್ರು. ಕನ್ನಡಿಗರು ಎಚ್ಚರಿಸಬೇಕು ಅಂತ ತಿಳ್ಕೊಂಡು ಬರವಣಿಗೆ ಮೂಲಕ, ಹಾಗೆ ಸಂದರ್ಶನದ ಮೂಲಕ ಈ ನಾಡಿನ ಶ್ರೀಮಂತಿಕೆಯನ್ನು, ಹಿರಿಮೆಯನ್ನು ಏನು ತೋರಿಸ್ತಾ ಹೇಳ್ತಾರೆ, ಆ ಮನಸ್ಸನ್ನು ಕಟ್ಟು ಕೆಲಸವನ್ನು ಮಾಡಿದವರು. ಇದರಂತೆ ಸಾವಿರಾರು ಜನ ಮಾಡಿದ್ದಾರೆ. ಆಲೂರು ವೆಂಕಟರಾವರಂತೆ ಸಾವಿರಾರು ಜನ ಕನ್ನಡ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ, ಏಕೀಕರಣಕ್ಕಾಗಿ ದುಡಿದಿದ್ದಾರೆ. ನನಗೆ ತಕ್ಷಣ ನೆನಪಾಗುವಂಥದ್ದು, ಏಕೀಕರಣಕ್ಕಾಗಿ ಯಾರಾದರೂ ಬಲಿದಾನ ಆಗಿದ್ದಾರೆ ಅಂತ ಹೇಳಿದ್ರೆ ರಂಜಾನ್ ಸಾಬ್ ಪಿಂಜಾರ್, ಬಳ್ಳಾರಿಯ ಒಬ್ಬ ಮುಸ್ಲಿಂ ಯುವಕ, ಒಬ್ಬ ಕುಸ್ತಿಪಟು. ಏಕೀಕರಣದ ಹೋರಾಟ ಇದರೊಳಗೆ ಅವನನ್ನು ಜೀವಂತ ಸುಡುವಂಥ ಕೆಲಸ ಆಯಿತು. ರಾತ್ರಿ ಹೊತ್ತು ಮಲ್ಕೊಂಡಳ ಹೊತ್ತು ಟೆಂಟ್ ಕಾಯುವಾಗ, ಏಕೀಕರಣದ ಏನು ಚಳವಳಿ ಸಂದರ್ಭ ಕಾರುವಾಗ ದುಷ್ಟರು ಬಂದು ಅವನ ಅಸಿಡ್ ಹಾಕಿ ಕೊಂಡುವಂಥ ಕೆಲಸ ಆಯಿತು. ಎಷ್ಟು ಜನ ನೆನೆಸ್ಕೊಳ್ತಿದ್ದೀವಿ ಅಂತ, ಇಷ್ಟು ಜನ ನೆನೆಸ್ಕೊಳ್ತಾ ಇದ್ದೀವಿ. ಅದು ಎಲ್ಲಿ ಅಥೆಂಟಿಕ್ ಆಗಿ ದಾಖಲಾಗಿದೆ ಅಂತ, ಯಾಕಾಗಿಲ್ಲ ಅಂತ ಆಗುವಂಥ ಕಾರ್ಯ ಆಗಬೇಕಾಗಿದೆ. ಇವತ್ತಿನ ಯುವಕರ ನಡುವೆ ಅಂಥ ಸತ್ಯದ ಏನು ಹೋರಾಟಗಳು ಅವರ ತಲೆಯೊಳಗೆ ಹೋಗಬೇಕಾಗಿದೆ. ಅದು ನಿಜವಾದ ಹೋರಾಟ. ಇವತ್ತು ಬೀದಿಗೆ ಇಳಿದು ಕೈಯೊಳಗೆ ಅಸ್ತ್ರ ಕೊಟ್ಟು, ಲಾಠಿ ಕೊಟ್ಟು ಏನು ನಾವು ಯುವಕರನ್ನು ತಿರುಗಿಸ್ತೇವೆ, ಇದು ಅಲ್ಲ ಹೋರಾಟ. ಅಂದ್ರೆ ರಂಜಾನ್ ಸಾಬ್ ಏನು ಪಿಂಜಾರ್ ಅಂಥವ್ರು ಯುವಕರು, ಅಂಥ ಹೋರಾಟಗಳು ಇವತ್ತು ನಮ್ಮ ಮಧ್ಯೆ ಬರಬೇಕಾಗಿದೆ ಅಂತ. ಹಾಗೆ ಅದ್ರ ಮುಂಚೆ ಶಂಕರಗೌಡನ ಇವತ್ತು ನೆನಪಿಸ್ಕೋಬೇಕು. ಬಹುತೇಕ ನಮ್ಮ ವಾಡೆಪ್ಪ ಸರ್ ಮಾತಾಡಿದ್ರೆ ಭಾಳ ದೊಡ್ಡ ವಿಸ್ತೃತ ವಿಷಯ ಕೊಟ್ಟಾರ ಅವರು. ಅದೇನೋ ಒಂದು 4-5-6 ಉಪನ್ಯಾಸ ಆದರೂ ಸಾಲದಂಥ ಒಂದು ಉಪನ್ಯಾಸ ಅವ್ರಿಗೆ ಕೊಟ್ಟಿದ್ದಾರೆ, ಆ ಇತಿಹಾಸವನ್ನು. ಅದ್ರ ಮುಂಚೆ ಶಂಕರಗೌಡರು ಯಾಕೆ ಇಲ್ಲಿ ನೆನಪಿಸ್ಕೋಬೇಕು ಅಂದ್ರೆ, ಆ ಇಳಿ ವಯಸ್ಸಿನೊಳಗೂ ಸಹಿತ ಕಟಿಬದ್ಧತೆ ಐತೆ ಇಲ್ಲ. ನಾನು ಏಕೀಕರಣ ಆದ್ರೇ ನಾನು ವಾಪಸ್ ತಗೋತೇನೆ, ನಾನು ಅಮರನ ಉಪವಾಸ ಅಂತ. ಗಾಂಧೀಜಿಯವ್ರು 21 ದಿವಸ ಅಮರನ ಉಪವಾಸ ಕೂತ್ರಿ, 23 ದಿವಸ ಕೂತ್ರಿ ಅವರು ಅಮರನ ಉಪವಾಸ. ಇನ್ನೇನು ಸತ್ತ ಹೊಕ್ಕರ ಮುಗಿದ ಕತಿ ಅನ್ನುವಂಥ ಇದ್ರಂದಾಗ ಸರ್ಕಾರ ಎಚ್ಚರಗೊಳ್ತು. ಯಾಕೆ ಅವರೆಲ್ಲ ಹಾಗೆ ಮಾಡಿದ್ರು ಅಂತ, ಯಾಕೆ ಯಾವ ಹಿತಾಸಕ್ತಿ ಅವರಲ್ಲಿತ್ತು, ಯಾವ ಸ್ವಾರ್ಥ ಅವರಲ್ಲಿತ್ತು ಅಂತ ಇಂಥದನ್ನು ನಮ್ಮ ಯುವಕರಿಗೆ ಹೇಳಬೇಕಾಗಿದೆ. ನಮ್ಮ ಯುವಕರಿಗೆ ಹೇಳಬೇಕಾಗಿದೆ. ಇವತ್ತು ನಮ್ಮೊಳಗೆ ಸ್ವಾರ್ಥತೆಯನ್ನು ತುಂಬಲಿಕ್ಕತ್ತಿದ್ದೀವಿ. ನಾವು ಧರ್ಮದ ಸ್ವಾರ್ಥತೆ ತುಂಬಿದ್ದೀವಿ, ಜಾತಿ ಸ್ವಾರ್ಥತೆ ತುಂಬಲಿಕ್ಕತ್ತಿದ್ದೀವಿ, ಅಧಿಕಾರದ ಸ್ವಾರ್ಥತೆ ತುಂಬಲಿಕ್ಕತ್ತಿದ್ದೀವಿ. ಅದರಾಚೆ ನಾಡಿನ ಬಗ್ಗೆ, ನಾಡು ಕಟ್ಟುವ ಬಗ್ಗೆ, ನಾಡಿನ ಭಾಷೆಯ ಬಗ್ಗೆ ನಾವು ಯಾರೂ ಯುವಕರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ. ಬೇರೆ ರೀತಿ ಒಳಗೆ ನಾವು
ತಲೆ ಕೆಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದನ್ನು ಬಿಡುವ ಕೆಲಸ ಮೊದಲಕ್ಕೆ ಆಗಬೇಕು. ಅದು ಆಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು, ಇಂಥ ಉಪನ್ಯಾಸಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತ. ಬಹುತೇಕ ಇಲ್ಲಿ ಟ್ರಸ್ಟ್ಗಳು ಭಾಳ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾವೆ. ಅದು ಬೇಂದ್ರೆ ಟ್ರಸ್ಟ್ ಇರ್ಬೋದು, ನಮ್ಮ ಎಂ ಕಲಬುರ್ಗಿ ಟ್ರಸ್ಟ್ ಆಗಿರ್ಬೋದು, ಭಾಳಷ್ಟು ಒಳ್ಳೆಯ ಟ್ರಸ್ಟ್ಗಳು ಇವತ್ತು ಯಾರು ಮಾರುತಿ ಅವರು ಅಧ್ಯಕ್ಷ ಆಗಿರುವಂಥ ಹಾಲ್ಬಾಯ್ ಅವರ ಟ್ರಸ್ಟ್ ಆಗಿರ್ಬೋದು, ರಚನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ನನಗೆ ಖುಷಿ ಆಗ್ತಾ ಇರೋದು ಮತ್ತೆ ಇದು ಹಳೆಯ ಧಾರವಾಡದ ನೆನಪುಗಳನ್ನು ಕಟ್ಟಿಕೊಡಿಸುವಂಥ ಆ ದಿನಗಳನ್ನು ಕಟ್ಟಿಕೊಡ್ತಾರೆ ಅನ್ನುವಂಥ ಭರವಸೆ ನನಗೆ ಮೂಡ್ತಾ ಇದೆ. ಭಾಳ ಇನ್ನೂ ಖುಷಿ ಆಗ್ತಾ ಇರೋದು ಹುಬ್ಬಳ್ಳಿ ಧಾರವಾಡದ ದಿಗ್ಗಜರಲ್ಲಿ ಇಲ್ಲಿಗೆ ಬಂದಿದ್ದು. ಇದು ದರ್ಗಾ ಅವರ ಏನು ಪ್ರೀತಿಯ ಕರೆಗೆ ತಾವು ಬಂದಿರಿ. ಇದೇ ರೀತಿ ಒಳಗೆ ಬಹುತೇಕ ನಾವೆಲ್ಲರೂ ಕೂಡಿ ಹೆಜ್ಜೆ ಹಾಕಿದ್ದರ ಒಂದು ಹೊಸ ವಾತಾವರಣವನ್ನು, ಕನ್ನಡದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಐತಿ ಅಂತ ಭಾವಿಸ್ತಾ ಇದ್ದೇವೆ. ನಮಗೆ ಬೆಳ್ಳಕ್ಕಿ ಸರ್ ಹೇಳಿದರು, ನಾವು ಆತಂಕ ಪಡೋಕ್ಕಿಂತ, ನೆಗೆಟಿವ್ ವಿಚಾರ ಮಾಡೋಕ್ಕಿಂತ ಪಾಸಿಟಿವ್ ಹೆಚ್ಚು ವಿಚಾರ ಮಾಡಬೇಕು. ಖಂಡಿತ ಮಾಡಬೇಕು, ಅದ್ರ ಬಗ್ಗೆ ಹೇಳಿ ಮಾತು ಇಲ್ಲೇ ಇಲ್ಲ. ಪಾಸಿಟಿವ್ದೊಟ್ಟಿಗೆ ನೆಗೆಟಿವ್ ಏನೇನು ಐತಿ ಅಂತ ನಮ್ಮ ಯುವಕರು ಹೇಳದೇ ಹೋದರೆ ಆ ಪಾಸಿಟಿವ್ ಇದ್ರೊಳಗಷ್ಟೇ ನಾವು ಸುತ್ತಾಡ್ತಾರೆ. ನೆಗೆಟಿವ್ ಬಗ್ಗೆ ನಾವು ಹೇಳಿದಾಗ ಮಾತ್ರ ನೆಗೆಟಿವ್ ಇದನ್ನು ಅವರು ಆಲೋಚನೆ ಮಾಡಿ ಅದಕ್ಕೆ ಪಾಸಿಟಿವ್ ಮಾಡುವಂಥ ಕೆಲಸವನ್ನು ಯುವಕರು ಮಾಡುವಂಥದ್ದು ಆಗಬೇಕು ಅನ್ನುವಂಥ ಆ ಕಾರಣಕ್ಕಾಗಿ ಇವತ್ತಿನ ರಂಜಾನ್ ದರ್ಗಾ ಅವರು ಏನು ಅಧಿಕಾರ ತೆಗೆದುಕೊಳ್ಳೋದ್ರಿಂದ ಭಾಳಷ್ಟು ಆ್ಯಕ್ಟಿವ್ ಆಗಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಇದ್ದೀರಿ, ಸಾಯಿ ಕಾಲೇಜು ಮತ್ತು ಅಂಜುಮನ್ ಕಾಲೇಜು ಕೆಲವು ವಿದ್ಯಾರ್ಥಿಗಳು ಸಹಿತ ಇದ್ದರೆ ಇದು ನೀವಿಷ್ಟೇ ಗಟ್ಟಿ ಕಾಲ ಆದರೂ ಸಾಕು. ನೀವಿಷ್ಟು ಹೊರಗೆ ನಿಮ್ಮ ಕಾಲೇಜಿಗೆ ಹೋಗಿ ಇಂತಿಂಥ ಉಪನ್ಯಾಸ ನಡೀತು, ಇಂಥ ವಿಷಯದ ಬಗ್ಗೆ ಮಾತಾಡಿದರು, ಇಂಥ ಒಳ್ಳೊಳ್ಳೆ ಇವನನ್ನು ನಾವು ಪದಗಳನ್ನು ವಾಕ್ಯಗಳನ್ನು ಕೇಳಿದ್ದೀವಿ ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಂಡ್ರೆ 2 ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸಂದೇಶ ಮುಟ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಿಂದಾಗಿದ್ದ ಹಾಗೆ ಏಕೀಕರಣ ಆಗಿರ್ಬೋದು, ಸ್ವಾತಂತ್ರ್ಯ ಚಳುವಳಿ ಆಗಿರ್ಬೋದು, ಆವಾಗ ಇಲ್ಲಿ ಮೊಬೈಲ್ ಈಗ ಇದು ಒತ್ತಿದ್ರೆ ಸಾಕು ಇಡೀ ಜಗತ್ತಿಗೆ ಹೋಗ್ತದೆ. ಆದರೆ ಹಾಗಿದ್ದಿಲ್ಲ. ಆದರೂ ಸಹಿತ ದೇಶದಾದ್ಯಂತ, ನಾಡಿನಾದ್ಯಂತ ಒಂದು ಚಳುವಳಿ ರೂಪುಗೊಂಡಿತಲ್ಲ. ಕಾರಣ ಇಷ್ಟೇ, ನಾನು ಕೇಳಿದ್ದನ್ನು 100 ಮಂದಿ ಬಂದು ನನ್ನ ಓಣನ ಜನರಿಗೆ, ನನ್ನ ಊರಿನ ಜನರಿಗೆ ನಾನು ಹೋಗಿ ಹೇಳ್ತಿದ್ದೆ, ಇಂಥದ್ದೊಂದು ಸಂದೇಶ ಬಂದಿದೆ, ಇಂಥದ್ದೊಂದು ಮಾತನ್ನು ಕೇಳಿದ್ದೀನಿ. ಹಾಗೆ ಇವತ್ತಿನ ಬಂದಂತಹ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜುಗಳಿಗೆ ಇವತ್ತಿನ ಕಾರ್ಯಕ್ರಮ ಸಂದೇಶವನ್ನು ತಲುಪುವಂಥ ಕಾರ್ಯ ತಮ್ಮಿಂದ ಆಗಬೇಕು ಅಂತ ಈ ಸಂದರ್ಭದೊಳಗೆ ಹೇಳ್ತಾ, ಇಡೀ ದಿನ ಅಂದರೆ 2 ಗಂಟೆಯವರೆಗೆ ತಾವು ಇದ್ಕೊಂಡು ಒಂದು ಭೋಜನದ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ವಿದ್ಯಾರ್ಥಿಗಳು ಹಸಿಕೊಂಡು ಹೋಗಬಾರ್ದು, ಊಟ ಮಾಡೇ ಹೋಗಬೇಕು ಅಂತ. ಇಲ್ಲಿ ಭಾಳ ಮುಖ್ಯ ಆಗಿದ್ದು ಅಂದರೆ ನೀವು ಪೆನ್ನು ಮತ್ತು ಇದನ್ನು ಪುಸ್ತಕ ತಂದಿರಿ, ನೋಟ್ಬುಕ್ ತಂದಿರಿ ಅಂತ ಭಾವಿಸಿದ್ದೇನೆ. ದಯವಿಟ್ಟು ನೋಟ್ ಮಾಡ್ಕೊಳ್ರಿ ಅಂತ. ನೋಟ್ ಮಾಡ್ಕೊಳ್ಳಿ, ಯಾರು ಏನು ಹೇಳ್ತಾ ಇದ್ದಾರೆ ನೀವು ಒಂದ್ಸಲ ನೋಟ್ ಮಾಡಿ ಇಟ್ಕೊಂಡ್ರಿಯಪ್ಪ ಅಂತ ಹೇಳಿದ್ರೆ ಮುಂದೊಂದು ಯಾವುದೋ ದಿನ ನಿಮ್ಗೆ ಅದನ್ನು ಭಾಳ ತೆರೆದು ನೋಡಿದಾಗ ಗೊತ್ತಾಗ್ತದೆ. ಅಯ್ಯೋ ಶ್ರೀನಿವಾಸ ವಾರ್ಡನ್ ಮಿಸ್ ಅವರು ಹೀಗೆ ಹೇಳಿದರು, ನಮ್ಮ ಮೇಡಮ್ ಅವ್ರು ಹೀಗೆ ಮಾತಾಡಿದರು ಅಂತ, ವೀಣಾ ಮೇಡಮ್ ಅವ್ರು ಹೀಗೆ ಮಾತಾಡಿದ್ರು ಅಂತ ನಿಮಗೆ ಅದು ದಾಖಲೆ ಸಿಗ್ತಿದೆ. ಆ ಕಾರಣಕ್ಕಾಗಿ ತಮ್ಮೆಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನೀವು ಪೆನ್ನು ನೋಟ್ಬುಕ್ ತಂದಿರಿ, ಅದನ್ನು ಸರಿಯಾದ ರೀತಿ ಉಪಯೋಗ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಆಲೂರು ವೆಂಕಟರಾವ್ ಅವರು ಒಬ್ಬ ಸಂಘಟಕ ಅಲ್ಲ, ಒಬ್ಬ ದೊಡ್ಡ ಸಾಹಿತಿನೂ ಅಲ್ಲ, ಒಬ್ಬ ಅದ್ಭುತ ವಾಗ್ಮಿನೂ ಅಲ್ಲ. ಆದರೆ ಅದರ ಆಚೆ ಅವರು ಇದು ಇತ್ತಲ್ಲ, ಮನಸ್ಸಿನೊಳಗೆ ಕನ್ನಡದ ಬಗ್ಗೆ ಕಳಕಳಿ ಇತ್ತಲ್ಲ, ಕಾಳಜಿ ಇತ್ತಲ್ಲ, ಆ ಯಾವುದನ್ನು ನಾನು ಹೇಳ್ತೀನಿ ಅದನ್ನು ಕಾರ್ಯಗತಕ್ಕೆ ತರುವುದಂತ ಜಿದ್ದಿತ್ತಲ್ಲ, ಅಂಥ ಜಿದ್ದಿನಿಂದ, ಅಂಥ ಮನಸ್ಸಿನಿಂದ ಇವತ್ತು ನಾವು ಅವನನ್ನು ಆರಾಧಿಸ್ತಾ ಇದ್ದೀವಿ, ಪೂಜಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ, ಅವರ ನಡೆಯನ್ನು ಇವತ್ತು ಸ್ಮರಿಸಿಕೊಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಮಕ್ಕಳನ್ನ ನಾವೇನು ಮಾತಾಡ್ತೀವಿ, ಮಾತಾಡಿದಂಗೆ ನಾವು ನಡ್ಕೋಬೇಕು ಅಂತ, ನಡೆದಂಗೆ ನಾವು ಮಾತಾಡಬೇಕು. ಆ ಕಾರಣಕ್ಕಾಗಿ ಇವತ್ತು ಏನು ನಮ್ಮ ಆಲೂರು ವೆಂಕಟರಾವ್ ಅವರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಇಂಥ ಸ್ಮರಣೆ ಬರೀ ಕಾಟಾಚಾರಕ್ಕೆ ಆಗಬಾರ್ದು ಅಂತ, ಕಾಟಾಚಾರಕ್ಕೆ ಆಗಬಾರ್ದು. ಇದು ಹೋದ ಬೆಳಕ ಆಲೂರು ವೆಂಕಟರಾವ್ ಅವರು ನಾವಿಷ್ಟ ಹೇಳ್ತೀವಿ, ಅದರ ಆಚೆ ನಾವು ಓದುವಂಥದ್ದು ಆಗಬೇಕು ಅಂತ. ಅದ್ರ ಮುಂಚೆ ಶಂಕರ ಬಗ್ಗೆ ಆಗಬೇಕು ಅಂತ. ಇವತ್ತು ಮಹಿಳಾ ಹೋರಾಟಗಳ ಬಗ್ಗೆ ಹೇಳ್ತಾರೆ ಅವರ ಏನೋ ನಮ್ಮ ವೀಣಾ ಮೇಡಮ್ ಅವರು, ನಮ್ಮ ಹೋರಾಟಗಾರ್ತಿ, ಬೆಳಗಾವಿಯ ಕನ್ನಡದ ಹೋರಾಟಗಾರ್ತಿ ಜಯದೇವಿತಾಯಿ ಲಿಗಾಡೆ ಇವತ್ತು ನಾವು ಸ್ಮರಿಸ್ಕೋಬೇಕು. ಸೋಲಾಪುರ ಇದ್ಕೊಂಡು ಏನೆಲ್ಲ ಕನ್ನಡದ ಬಗ್ಗೆ ಅವರು ತಮ್ಮ ರಕ್ತದಲ್ಲೇ ಪತ್ರ ಬರೆದು ಅದ್ರ ಗುಂಚಿ ಶಂಕರಗೌಡರಿಗೆ ಇದನ್ನ ಬೆಂಬಲ ಕಳಿಸ್ತಾರೆ. ಒಬ್ಬ ಮಹಿಳೆ
ಅದೇ ರೀತಿಯೊಳಗೆ ಬೇರೆ ಬೇರೆ ಸ್ತರದೊಳಗಿನ ಜನ ಸಹಿತ ಏಕೀಕರಣಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ತಮ್ಮ ಬದುಕನ್ನು ಬಿಟ್ಟು ಹೋರಾಟ ಮಾಡಿದ್ದಾರೆ ಅಂಥವರೆಲ್ಲರ ಸ್ಮರಣೆ ಈ ಆಲೂರು ವೆಂಕಟರಾವ್ ಟ್ರಸ್ಟ್ನಿಂದ ಮುಂದಿನ ದಿನದೊಳಗೆ ವಿಶೇಷ ಉಪನ್ಯಾಸ ಮಾಲಿಕೆ ಮೂಲಕ ನಡೀಲಿ ಅಂತ ಆಶಿಸ ನನ್ನನ್ನು ಬಹುದೊಡ್ಡ ಜವಾಬ್ದಾರಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನಗೆ ಅಣಿ ಮಾಡಿಕೊಟ್ಟಿದ್ರಿ. ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳ್ತಾ ಅತ್ಯಂತ ಸಮರ್ಥವಾಗಿ ಈ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿ, ವರ್ಷದುದ್ದಕ್ಕೂ ಈ ಉಪನ್ಯಾಸ ನಡೆಯುತ್ತಾ ಹೋಗಲಿ ಅಂತಿಕೊಂಡು ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಉದ್ಘಾಟಿಸಿ ಒಟ್ಟಾರೆ ಭಾಷೆಯನ್ನು ಉಳಿಸುವಂಥ ಬೆಳೆಸುವಂಥ ಪರಿ ಹೇಗಿರಬೇಕು ಅನ್ನೋ ಕುರಿತಂತೆ ಅತ್ಯಂತ ಮೌಲ್ಯಯುತ ಸಲಹೆಗಳನ್ನು ಶಂಕರ್ ಹಲಗತ್ತಿ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಒಟ್ಟು 2 ಉಪನ್ಯಾಸಗಳಿದ್ದಾವೆ. ಹೆಚ್ಚು ಕಡಿಮೆ ಒಂದು 40 ನಿಮಿಷ ಮಾತಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಕರ್ನಾಟಕ ಏಕೀಕರಣದ ಕುರಿತಂತೆ ಅಧ್ಯಯನಶೀಲರಾಗಿರುವಂತಹ ಶ್ರೀ ಶ್ರೀನಿವಾಸ್ ವಾಡಪ್ಪಿ ಅವರು ಕರ್ನಾಟಕ ಏಕೀಕರಣದ ಚರಿತ್ರೆ ಕುರಿತಂತೆ ತಮ್ಮ ಮಾತುಗಳ ಮೂಲಕ ನಮ್ಮನ್ನು ಜಾಗೃತಗೊಳಿಸ್ತಿದ್ದಾರೆ. ಮೊಟ್ಟ ಮೊದಲನೇದಾಗಿ ಇದು ರಂಜಾನ್ ದರ್ಗಾ ಅವರು ಆಲೂರು ವೆಂಕಟರಾವ್ ಟ್ರಸ್ಟಿನ ಅಧ್ಯಕ್ಷ ಆದಮೇಲೆ ನಡೀತಾ ಇರುವಂಥ ಮೊದಲೇ ಕಾರ್ಯಕ್ರಮ. ಅವರಿಗೆ ಆಲೂರು ವೆಂಕಟರಾವ್ ಟ್ರಸ್ಟಿನ ಅಧ್ಯಕ್ಷ ಆದದ್ದಕ್ಕೆ ಮೊಟ್ಟ ಮೊದಲು ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಆಲೂರು ವೆಂಕಟರಾವ್ ಟ್ರಸ್ಟು ಮರು ನಿರ್ಮಾಣಗೊಂಡಾಗ ಅನೇಕ ಬೇರೆ ಬೇರೆ ಸದಸ್ಯರು ಎಲ್ಲರ ಬಂದಿದ್ದು, ಬೆಳ್ಳಕ್ಕಿ ಅವರಿಂದ ಹಿಡಿದು ಎಲ್ಲರೂ, ಸುನಂದ ಕರ್ಮಿ ಅವರು, ಆಮೇಲೆ ದ್ರೌಪದಿ ಬಿಜಾಪುರ ಅವರು, ಆನಂತರ ನಮ್ಮ ಆಲೂರು ವೆಂಕಟರಾಯರ ಮೊಮ್ಮಗ ದೀಪಕ್ ಆಲೂರು ಅವರು, ಮತ್ತು ಸುಳೇಭಾಮಿಯವರು ಎಲ್ಲರೂ ಬಂದಿದ್ದಾರೆ. ಮತ್ತು ವೀಣಾ ಬಿರಾಜ್ ಅವರು. ಇನ್ನು ಮಹಿಳೆಯರ ಪಾತ್ರ ಏನಿದೆ ಆಲೂರು ಇದರಲ್ಲಿ ಯಾವುದರಲ್ಲಿ ಕರ್ನಾಟಕ ಏಕೀಕರಣದಲ್ಲಿ ಇದು ಮಹಿಳೆಯರ ಪಾತ್ರ ಏನಿದೆ ಅನ್ನೋದ್ರ ಕುರಿತು ಅವರು ಮಾತಾಡ್ತಾರೆ. ಅವರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ, ಮತ್ತು ವೇದಿಕೆ ಮುಂದಿದ್ದಂಥ ಗಣ್ಯತರಿಗೆ ನಮಸ್ಕರಿಸಿ, ಮತ್ತು ಎಲ್ಲರಿಗಿಂತ ಹೆಚ್ಚು ಇಲ್ಲಿ ವಿದ್ಯಾರ್ಥಿಗಳು ಬಂದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಬೋರ್ ಆಗದಾಗೆ ಒಂದು ಅರ್ಧ ತಾಸದೊಳಗೆ ಎಲ್ಲ ಮಾತುಗಳನ್ನು ಹೇಳ್ತಾರೆ. ನಮ್ಮ ಶಂಕರ್ ಹಲಗತ್ತಿಯವರು ತಮ್ಮ ಉದ್ಘಾಟನಾ ಭಾಷಣದೊಳಗೆ ಒಂದು ಮಾತು ಹೇಳಿದರು. ಇಲ್ಲಿ ಕೆಲವು ವಿದ್ಯಾರ್ಥಿನಿಯರು ಆಲೂರು ಕರ್ನಾಟಕ ಏಕೀಕರಣ ಕುರಿತು ಇತಿಹಾಸ ಅದರ ಕುರಿತು ಕೇಳಿಕ್ಕೆ ಬಂದಿರಿ, ಕೆಲವೊಂದು ವಿಚಾರಗಳನ್ನು ನೀವು ಬರೆದಿಟ್ಟುಕೋಬೇಕು ಅಂತ. ನನಗೆ 2 ಮಾತು ನೆನಪಾದವು. ನಾವು ಚಿಕ್ಕವರಿದ್ವಿ ಒಂದು ಕಾಲಕ್ಕೆ, ಈಗ ಒಮ್ಮೆಲೆ ದೊಡ್ಡವರಾಗೋದಿಲ್ಲಲ್ಲ. ನಾವು ಹೈಸ್ಕೂಲ್ನಲ್ಲೇ ಅಡ್ಡಾಡ್ತಿದ್ವಿ, ಆಮೇಲೆ ಕಾಲೇಜಿಗೆ ಹೋದ್ವಿ. ಕೆಲವು ಸರಿ ಭಾಷಣ ಹಿಂಗೆ ಅಂತ ತಕ್ಷಣ ಎಷ್ಟು ಬೇಸರಿಗೆ ಬರ್ತಿತ್ತು ನಮಗೆ ಅಂತಂದರೆ, ಯಾವಾಗ ಮುಗಿಸ್ತಾರಪ್ಪ ಈ ಭಾಷಣ, ಮುಗಿಸಿದ್ರೆ ಸಾಕು ಓಡಿ ಹೋಗೋಣ ಅಂಥೇಳಿ ಹಂಗೆ ಹಾದ್ರಿ. ಆದರೂ ಕೂಡ ಅಂಥದ್ರಲ್ಲಿಯೂ ಕೂಡ ಕೆಲವೊಂದು ಮಾತುಗಳು ನಮ್ಮ ತಲೆ ಮೇಲೆ ಬಿದ್ದಿದ್ವಲ್ಲ, ಈಗ ಅದನ್ನು ಈ ವಯಸ್ಸಿನಲ್ಲಿ ಅದು ಪುನರಾವಲೋಕನ ಮಾಡಿಕೊಂಡಾಗ ಎಷ್ಟು ಅದ್ಭುತವಾದ ಮಾತುಗಳನ್ನು ಯಾವ ಕಾಲಕ್ಕೆ ಹೇಳಿದ್ರಲ್ಲಪ್ಪ, ಅವೆಲ್ಲ ಈ ನಮ್ಮ ಜೀವನವನ್ನು ರೂಪಿಸ್ತಾ ಇದ್ದೇವೆ ಅಂತ ಈಗ ಅನಿಸ್ತದೆ ನನಗೆ. ಅದಕ್ಕೆ ನಿಮಗೂ ಒಂದು ಕಾಲಘಟ್ಟದಲ್ಲಿ ನಿಮಗೂ ಕೂಡ ವಿದ್ಯಾರ್ಥಿನಿಯರಿಗೂ ಕೂಡ ಇಂಥ ಒಬ್ಬ ವ್ಯಕ್ತಿ, ಇಂಥವರೆಲ್ಲ ಇಂಥ ಕಾರ್ಯಕ್ರಮ ಆಗಿತ್ತು, ಇಂಥ ಕಾರ್ಯಕ್ರಮದಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಇಂಥ ಅನೇಕ ವಿಷಯಗಳನ್ನು ಹೇಳಿದ್ರು ಅಂತೇಳಿ ನೀವು ನೆನಪು ಮಾಡಿಕೊಂಡ್ರೆ ಅದು ನಿಮ್ಮ ಜೀವನದ ಒಂದು ಅದ್ಭುತವಾದ ಒಂದು ಸ್ಮರಣೀಯ ಸಂಗತಿ ಆಗ್ತದೆ ಅಂತ ಹೇಳಿ ಆ ಮಾತುಗಳನ್ನು ಪ್ರಾರಂಭಿಸ್ತಾರೆ. ಇದು ಕರ್ನಾಟಕ ಏಕೀಕರಣ ಇತಿಹಾಸ ನಮ್ಮ ಶಂಕರ್ ಹಲಗತ್ತಿಯವರು ಹೇಳಿದಂಗೆ ಅರ್ಧ ತಾಸಿನಲ್ಲಿ 40 ನಿಮಿಷದಲ್ಲಿ ಆಗುವಂಥದ್ದಲ್ಲ. ಆದರೆ ನಾನು ಮಾತಾಡೋದು ಅರ್ಧ ತಾಸಿನಲ್ಲೇ ಮಾತಾಡ್ತೀನಿ. ಯಾವ ಮಹತ್ವದ ಘಟ್ಟಗಳು ಕರ್ನಾಟಕ ಏಕೀಕರಣದಲ್ಲಿ ಆದವು ಎಂಬುದನ್ನು ಮಾತ್ರ ಇಲ್ಲಿ ನಾನು ಹೇಳೋದಕ್ಕೆ ನಿಂತಿದ್ದೀನಿ, ಹೊರತಾಗಿ ಯಾವುದನ್ನು ವಿಶದವಾಗಿ ಯಾವ ವಿಷಯಗಳನ್ನು ಹೇಳಿ ಮಾಡೋದಿಲ್ಲ. ಆದರೆ ಕೆಲವೊಂದು ರೆಫರೆನ್ಸ್ ಬುಕ್ಸ್ ಹೇಳ್ತೇನೆ. ಯಾವ್ಯಾವ ಪುಸ್ತಕಗಳನ್ನು ಈ ಕರ್ನಾಟಕ ಏಕೀಕರಣದ ಇತಿಹಾಸ ಕುರಿತು ನಾನು ಓದಿದಂಥ ಪುಸ್ತಕಗಳು ಯಾವುವು, ಅದು ನನಗೆ ಒಂದು ರೀತಿ ಅಥೆಂಟಿಕ್ ಆಗಿ ಮಾತಾಡೋದಕ್ಕೆ ಯಾಕೆ ಈ ವೇದಿಕೆ ಅದು ಕೊಟ್ಟಿದೆ ಅಂತಂದರೆ ಆ ಮಾತುಗಳನ್ನು ಹೇಳ್ತೇನೆ. ಮೊಟ್ಟ ಮೊದಲು ನಾನು ರಂಜಾನ್ ದರ್ಗಾ ಅವರು ಈಗ 20-25 ದಿವಸ ಹಿಂದೆ, ಭಾಳ ಹಿಂದೆ
ಒಂದು ಮಾತು ಹೇಳಿದರು, ನೀವು ಕರ್ನಾಟಕ ಏಕೀಕರಣದ ಇತಿಹಾಸ ಕುರಿತು ಮಾತಾಡಬೇಕು, ಅದಕ್ಕೆ ಕೆಲವೊಂದು ಪುಸ್ತಕಗಳನ್ನು ನೀವು ರೆಫರ್ ಮಾಡೋದು ಬೆಟರ್. ನಾನು ಏನು ಮಾಡಿದೆ, ಒಂದು ಪುಸ್ತಕ ಯಾಕೆ ಅನೇಕ ಪುಸ್ತಕಗಳನ್ನು ರೆಫರ್ ಮಾಡಿದೆ. ಯಾಕಾಗಲಿ ಈಗಾಗಲೇ ನಾನು ಕರ್ನಾಟಕ ವಿದ್ಯಾವರ ಸಂಘ ಅನೇಕ ಭಾಷಣಗಳು ಮಾಡಿದ್ದೇನೆ, ಆಲೂರು ವೆಂಕಟರಾಯರ ಕುರಿತು ಅನೇಕ ಭಾಷಣಗಳು ಮಾಡಿದ್ದೇನೆ. ಅದೇನು ನನಗೆ ಯಾವುದೂ ಹೊಸತಲ್ಲ. ಆದರೆ ಕರ್ನಾಟಕ ಈ ಏಕೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದ ಕರ್ನಾಟಕ ವಿದ್ಯಾವರ ಸಂಘದ ಕುರಿತು ನಾನು ರಾಹ ದೇಶಪಾಂಡೆ ಅವರ ಬಗ್ಗೆ ಅವ್ರು ಮಾತಾಡಬೇಕಾದ್ರೆ ಕೆ.ಎಸ್. ದೇಶಪಾಂಡೆ ಅವರ ಕನ್ನಡದ ಗುಡಿ ಕರ್ನಾಟಕ ವಿದ್ಯಾವರ ಸಂಘ ಅಂತ ಒಂದು ಪುಸ್ತಕ ಇದೆ, ದ ಸ್ಟೋರಿ ಆಫ್ ವಿದ್ಯಾವರ ಸಂಘ ಅಂತ ಒಂದಿದೆ. ಆ ಪುಸ್ತಕ ಬಹಳ ಮಹತ್ವದ್ದು, ಆ ಪುಸ್ತಕ ಓದಿದ್ದೇನೆ. ಆನಂತರ ಆ ಅದರ ಜೊತೆಗೆ ಮತ್ತೆ ನಮ್ಮ ಹೋಮ್ ಜರ್ನಲ್ ಅವರು 10 ವಾಲ್ಯೂಮ್ನಲ್ಲಿ ಹಿಸ್ಟ್ರಿ ಆ್ಯಂಡ್ ಸಿವಿಲೈಸೇಷನ್ ಆಫ್ ಇಂಡಿಯನ್ ಕಲ್ಚರ್ ಅಂತ ಹೇಳಿ 10 ವಾಲ್ಯೂಮ್ನಲ್ಲಿ ತಂದಿದ್ದಾರೆ. ಇಂಗ್ಲೀಷ್ನಲ್ಲಿ ಇವೆ ಪುಸ್ತಕ, ಕನ್ನಡಕ್ಕೂ ಆಗಿರಬೇಕು. ಆ 10 ವಾಲ್ಯೂಮ್ನಲ್ಲಿ ಇರ್ತಕ್ಕಂಥ ಕರ್ನಾಟಕ ಏಕೀಕರಣದ ಕಲ್ಪನೆಗಳೇನಿವೆ ಅದನ್ನು ಮಾಡಿದ್ದೆ. ಆನಂತರ ನಾನು ಆಲೂರು ವೆಂಕಟರಾಯರ ಸಮಗ್ರವಾಗಿರತಕ್ಕಂಥ ಅವರ ಕರ್ನಾಟಕ ಗತವೈಭವ, ಆನಂತರ ಕರ್ನಾಟಕ ವೀರ ರತ್ನಗಳು, ಕರ್ನಾಟಕದ ನನ್ನ ಜೀವನ ಸ್ಮೃತಿಗಳು ಮತ್ತು ಕರ್ನಾಟಕದ ಸೂತ್ರಗಳು ಮತ್ತು ಇಂಥ ಎಲ್ಲ ಪುಸ್ತಕಗಳನ್ನು ಹಲವಾರು ಬಾರಿ ಓದಿದ್ದರಿಂದ ನನಗೆ ಅಧಿಕೃತವಾಗಿ ಕೆಲವೊಂದು ವಿಷಯಗಳನ್ನು ಹೇಳೋದು ಸಾಧ್ಯಾಗ್ತದೆ. ಅದ್ರ ಜೊತೆಗೆ ನಾನು ನಮ್ಮ ದರ್ಗಾ ಅವರು ಸಜೆಸ್ಟ್ ಮಾಡಿದ್ದು H.S. ಗೋಪಾಲ್ ರಾವ್ ಅಂತ ಹೇಳಿ ಒಂದು ಕರ್ನಾಟಕ ಏಕೀಕರಣದ ಇತಿಹಾಸ ಕುರಿತು ಒಂದು ಸಮಗ್ರವಾದ ಅದ್ಭುತವಾದ ಪುಸ್ತಕ ಬರೆದಾರೆ. ಇದು ನವಕರ್ನಾಟಕ ಪಬ್ಲಿಕೇಶನ್ ಪಬ್ಲಿಷ್ ಆಗಿದೆ. ಈ ಪುಸ್ತಕವನ್ನು ದಯವಿಟ್ಟು ಎಲ್ಲರೂ ಓದಬೇಕು. ನಾನು ಯೂನಿವರ್ಸಿಟಿ ಮತ್ತು ಕಾಲೇಜುಗಳಿಗೆ ಕೇಳ್ಕೊಂಬೋದು ಒಂದೇ ಅಂದರೆ, ಇದು ಏನಿಲ್ಲ ಅಂದರೆ ಒಂದು ಟೆಕ್ಸ್ಟ್ ಓದಂಥ ಒಂದು ಅದ್ವಿತೀಯ ಪುಸ್ತಕ ಇದೆ. ಇದನ್ನು ಓದ್ಬಿಟ್ರೆ ಕರ್ನಾಟಕ ಏಕೀಕರಣದ ನಮ್ಮ ಹಿಂದಿನ ತಲೆಮಾರಿನ ಜನ ಎಷ್ಟು ಒಂದು ಕರ್ನಾಟಕ ಏಕೀಕರಣಕ್ಕಾಗಿ ಎಷ್ಟು ಒಂದು ತಮ್ಮ ಬಲಿದಾನಗಳನ್ನು ಕೊಟ್ಟಿದ್ದಾರೆ, ಎಷ್ಟೊಂದು ನಿರಂತರವಾಗಿ ತಪಸ್ಸು ಮಾಡಿದ್ದಾರೆ ಅಂತ ನಿಮಗೆ ಆ ವಿಷಯಗಳು ಗೊತ್ತಾಗ್ತವೆ. ಈ ವಿಷಯಗಳನ್ನು ಹೇಳೋದರೊಂದಿಗೆ ಆನಂತರ ನಾನು ರೆಫರ್ ಮಾಡಿದ್ದು, ಈಗ ನನಗೆ ಹೇಳ್ತಿರ್ಬೇಕಂದ್ರೆ ಇದು ಇತಿಹಾಸ ಸ್ಟಾರ್ಟ್ ಆಗೋದು ಭಾಳ ಹಿಂದಿಂದ. ಈಗ ನಾವೆಲ್ಲ ಹೇಳೋದು ಅಂತಂದರೆ ರಕ್ಕಸ್ತಂಗಡಿ ಕಾಳಗ ಆಯಿತು 1565ರಲ್ಲಿ, ಅನಂತರ ಹರಿದು ಹಂಚಿ ಹೋದ ಕನ್ನಡ ನಾಡು ಮುಂದೆ 1956ಕ್ಕೆ ಏಕೀಕರಣ ಬಂತು ಅಂತ ಹೇಳುವಂಥ ಒಂದು ಮಾತಿದೆ. ಇದು ಸರ್ವೇ ಸಾಮಾನ್ಯವಾಗಿ ಮಾತು. ಆದರೆ ಈಗಾಗಲೇ ನಮ್ಮ ಬೆಳ್ಳಕ್ಕಿ ಸರ್ ಒಂದು ಮಾತು ಹೇಳಿದರು, ಈ ಕರ್ನಾಟಕ ಏಕೀಕರಣದ ಚಿಂತನೆಯನ್ನು ಕೆಲವೊಬ್ಬರು ಮಾಡಿದ್ರು, ಅದು ಆಗದೆ ಹೋದ್ರಿಂದ ಏನೆಲ್ಲ ಪರಿತಾಪಗಳನ್ನು ನಾವು ಕೊಡೋಂಗಾಯಿತು ಅಂತ ಹೇಳೋದಕ್ಕೆ. ನಿಮಗೆ ಗೊತ್ತಿರಬೇಕು, 1800ರಲ್ಲಿ ಸರ್ ಥಾಮಸ್ ಮನ್ರೋ ಅಂತೇಳಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದ. ಅವನ ಲೇಟರ್ ಅವರು ಇದಾದ ಏನಂತಂದರೆ ಮದ್ರಾಸ್ ಗವರ್ನರ್ ಆದ. ಆ ಮನುಷ್ಯ ಮೊಟ್ಟ ಮೊದಲೇ ಹೇಳಿದ, ಈ ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳು, ಬಳ್ಳಾರಿ, ಇದ್ರ ಜೊತೆಗೆ ಮದ್ರಾಸಿನ ಜೊತೆ ಕೂಡಿಸ್ಬಿಟ್ರೆ ನಮಗೆ ಇದಕ್ಕೊಂದು ಕನ್ನಡ ಮಾತನಾಡುವಂಥ ಜನರು ಒಂದು ಕಡೆ ಸಿಗ್ತಾರೆ. ಅಂದರೆ ಇವೆಲ್ಲ ಈ ಪ್ರದೇಶಗಳು ಅಚ್ಚ ಕನ್ನಡ ಮಾತಾಡುವಂಥ ಪ್ರದೇಶವ, ಅದಕ್ಕೆ ಇದನ್ನು ಮಾಡಿದ್ರೆ ಆ ಸಾಧ್ಯದ ಅಂತೇಳಿ 1800ರಲ್ಲಿ ಹೇಳಿದ್ದ. 1800ರಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಅವ ಕರ್ನಾಟಕ ಏಕೀಕರಣದ ಕನಸನ್ನು ಒಂದು ರೀತಿಯಿಂದ ಕಂಡ. ಆದರೆ ನಾವು ಕಾರಣಾಂತರದಿಂದ ಅದಾಗಲಿಲ್ಲ ಅಂಬೋದೊಂದು. ಆದರೆ ಮುಂದೆ ನಮ್ಗೆ ಗೊತ್ತಲ್ಲ, ನಮ್ಮ ಈ ಧಾರವಾಡಕ್ಕ ನನಗೆ ಒಂದು ಮಾತು ನೆನಪು ಬರ್ತದೆ. ನಮ್ಮಲ್ಲಿ ಯುರೋಪದ ಹಿಸ್ಟ್ರಿ ಓದಬೇಕಾದ್ರೆ ಹಿಸ್ಟ್ರಿ ಆಫ್ ಯುರೋಪ್ ಈಸ್ ಹಿಸ್ಟ್ರಿ ಆಫ್ ಫ್ರಾನ್ಸ್ ಆ್ಯಂಡ್ ಫ್ರೆಂಚ್ ರೆವಲ್ಯೂಷನ್ ಅಂತೇವೆ ನಾವು. ಅಂದರೆ ಏನರ್ಥ, ಹಿಸ್ಟ್ರಿ ಅದು ಇತಿಹಾಸದ, ಯುರೋಪದ ಇತಿಹಾಸ ಅಂದ್ರೇನು, ಫ್ರಾನ್ಸದ ಇತಿಹಾಸ ಮತ್ತು ಫ್ರೆಂಚ್ ರೆವಲ್ಯೂಷನ್. ಹಾಗೆ ನಾವು ಏನಾದ್ರು ಅಕಸ್ಮಾತಾಗಿ ಕರ್ನಾಟಕ ಏಕೀಕರಣದ ಇತಿಹಾಸದ ಕುರಿತು ಮಾತಾಡಬೇಕಾದ್ರೆ ಕರ್ನಾಟಕ ಏಕೀಕರಣದ ಇತಿಹಾಸ ಅಂದರೆ ಧಾರವಾಡದ ಇತಿಹಾಸ, ಅದು ಕರ್ನಾಟಕ ವಿದ್ಯಾವರ ಸಂಘದ ಇತಿಹಾಸ, ಅದು ಕರ್ನಾಟಕದ ಪುರೋಹಿತ ಆಲೂರು ವೆಂಕಟರಾಯರು ಮಾಡಿದಂಥ ಕಾರ್ಯದ ಇತಿಹಾಸ. ಮುಂದೆ ಅದರ ಗುಂಚಿ ಶಂಕರಗೌಡರು, ಮುಂದೆ ಇಂಥವ್ರು ಅನೇಕರೆಲ್ಲರೂ ಮಾಡಿದಂಥವ್ರು ಸಾವಿರಾರು ಜನರು ಇದ್ದಾರೆ. ಸಾವಿರಾರು ಜನ ಅವರೆಲ್ಲ ಸಹ ಹೇಳ್ತೇನೆ. ಇದು ಇತಿಹಾಸ. ನನ್ನ ಮಟ್ಟಿಗೆ ಹೇಳಬೇಕಂದ್ರೆ ನೀವು ಹೇಳ್ಬೋದು, ಇಷ್ಟು ನೀವು ಧಾಷ್ಟವಾಗಿ ನೀವು ಹೇಳ್ತಾ ಇದ್ದೀರಿ ಧಾರವಾಡನೇ ಕರ್ನಾಟಕದ ಏಕೀಕರಣದ ಕೇಂದ್ರ ಬಿಂದು ಆಗಿತ್ತು ಅಂತ ಹೇಳಿ ಇಷ್ಟೆಲ್ಲ ಮಾತಾಡ್ತೀರಿ. ಇದಕ್ಕೆ ಹಿನ್ನೆಲೆ ಏನು ಅಂತ ನಾನು ಕೇಳಿದರೆ ನಾನು ಹಿನ್ನೆಲೆ ಹೇಳ್ತೇನೆ. ಯಾಕಂದರೆ ನಮ್ಮ ಮೈಸೂರಿನ ಭಾಗದ ಜನಕ್ಕೆ ಕರ್ನಾಟಕ ಏಕೀಕರಣ ಆಗಬೇಕು ಕಲ್ಪನೆನೇ ಇದ್ದಿದ್ದಿಲ್ಲ. ಭಾಳ ಸುಖದಿಂದ ಇದ್ದರು ಅವರು.
ಭಾಳ ಸುಖದಿಂದ ಇದ್ದರು. ಅವರಿಗೆ ಮಧ್ಯ ಕರ್ನಾಟಕದವರೆಗೆ ಶಿವಮೊಗ್ಗ, ಚಿತ್ರದುರ್ಗದ ಜನರಿಗೆ ಮತ್ತು ದಾವಣಗೆರೆ ತನಕ ಅಲ್ಲಿ ಜನರು ಮೈಸೂರು ಆಡಳಿತಕ್ಕೆ ಒಳಪಟ್ಟಿದ್ದರು. ಅವ್ರು ಭಾಳ ಆರಾಮಿದ್ರು. ಆದರೆ ಈ ಕರ್ನಾಟಕದ ಉತ್ತರ ಕರ್ನಾಟಕ ಅಂತ ಇದೆಯಲ್ಲ, ಧಾರವಾಡ ಅಂತಿದೆ, ಅಲ್ಲಿ ಬೆಳಗಾವಿ, ನೋಡಿ ಎಷ್ಟು ವಿಚಿತ್ರವಾಗಿ ಮಾಡಿದ್ದಾರೆ ಅಂದರೆ, ಉತ್ತರ ಕರ್ನಾಟಕ, ಉತ್ತರ ಕನ್ನಡ ಅಂತ ಒಂದೇ ಒಂದು ಜಿಲ್ಲೆ ಇತ್ತು ರೀ. 1865ರವರೆಗೆ ಒಂದೇ ಒಂದು ಜಿಲ್ಲೆ ಇತ್ತು. ಅದನ್ನು ಒಡೆದು 2 ಭಾಗಗಳು ಮಾಡಿದರು, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತ. ಅದು 1865ರಲ್ಲಿ ಮಾಡಿದ್ರಿಂದ ಅದು ದಕ್ಷಿಣ ಕನ್ನಡ ಮದ್ರಾಸ್ ಪ್ರಾಂತಕ್ಕೆ ಹೋಯಿತು, ಉತ್ತರ ಕರ್ನಾಟಕ ಬಾಂಬೆ ಪ್ರೆಸಿಡೆನ್ಸಿ ಬಿಡಿತು. ಹೀಗೆ ಬ್ರಿಟಿಷರು ಒಡೆದು ಆಳುವ ಕೆಲಸವನ್ನು ಸಮರ್ಪಕವಾಗಿ ಮಾಡಿದರು. ಇಂಥ ಎಲ್ಲ ವಿಷಯಗಳು ಯಾಕೆಂದರೆ ಇವು ಎಷ್ಟು ಮಹತ್ವದ್ದಾಗ್ತವಂದ್ರೆ, ಇತಿಹಾಸದ ಮೇಲೆ ಎಷ್ಟು ಒಂದು ಕರ್ನಾಟಕ ಏಕೀಕರಣದ ಮೇಲೆ ಎಷ್ಟೊಂದು ಮಹತ್ವದ ಪರಿಣಾಮವನ್ನು ಬೀರಿದವು ಅಂತ ಹೇಳಬೇಕಾದಂಥ ಒಂದು ಮಾತು. ಬಹಳ ವಿಚಿತ್ರವಾದ ಸಂಗತಿ ಅಂತಂದರೆ, ನಾವು ಕರ್ನಾಟಕದ ಜನರು, ಕನ್ನಡದ ಮಾತಾಡುವಂಥ ಜನರು ಕನ್ನಡವನ್ನೇ ಮರೆತುಬಿಟ್ಟಿದ್ವಿ. ನಮ್ಮ ಈ ಸದರ್ನ್ ಮಹಾರಾಷ್ಟ್ರ ಸ್ಟೇಟ್ ಅಂತವ್ರಲ್ಲ, ಈ ಧಾರವಾಡ, ಬೆಳಗಾವಿ ಇವೆಲ್ಲ ಇದು ಮರಾಠಿ ಜಿಲ್ಲೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವು. ಅಷ್ಟು ಮರಾಠಿ ಜಿಲ್ಲೆಗಳು. ಈ ಮರಾಠಿ ಜಿಲ್ಲೆಗಳಲ್ಲಿ ಎಲ್ಲರೂ ಮರಾಠಿನೇ ಮಾತಾಡ್ತಿದ್ರು, ಕನ್ನಡ ಮಾತಾಡೋರೇ ಇಲ್ಲ. ಆದರೆ ಒಳಗಿನ ಮನೆಯಲ್ಲಿ ಮಾತು ಕನ್ನಡನೇ ಮಾತಾಡ್ತಿದ್ರು. ಹೀಗಾಗಿ ಅದಕ್ಕೊಂದು ಇಂಪೆಟಸ್, ಒಂದು ರೀತಿಯಿಂದ ಒಂದು ತೀವ್ರತೆ ಬಂದದ್ದು 1856ರಲ್ಲಿ ಪ್ರಾರಂಭವಾದಂಥ ಇಲ್ಲಿ ನಾರ್ಮಲ್ ಸ್ಕೂಲ್ ಅಂತ ಸ್ಟಾರ್ಟ್ ಆಯ್ತಲ್ಲ, ಈ ಕರ್ನಾಟಕ ಟ್ರೈನಿಂಗ್ ಕಾಲೇಜ್ ಅಂತವೆಲ್ಲ, ಇಲ್ಲಿ ಟ್ರೈನಿಂಗ್ ಕಾಲೇಜ್ ಇದೆ, ಇಲ್ಲ ನಮ್ಮ ಶಿಕ್ಷಣ ತರಬೇತಿ ಕೇಂದ್ರ ಅಂತವೆಲ್ಲ, ಅಲ್ಲಿ ಸ್ಟಾರ್ಟ್ ಆಯಿತು. ಅದು 1856ರಲ್ಲಿ ಅದಕ್ಕೆ ಬೆಳಗಾವಿ ಹೋಯಿತು. 1861ರಲ್ಲಿ ಡೆಪ್ಟಿ ಚನ್ನಬಸಪ್ಪನವರು ಮೊಟ್ಟ ಮೊದಲು ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಕೇವಲ 12 ಶಾಲೆಗಳಿತ್ತು. ಕೇವಲ 12 ಶಾಲೆಗಳಿದ್ದ ಕನ್ನಡ ಶಾಲೆ ಇಡೀ ಈ ಧಾರವಾಡ ಭಾಗದಲ್ಲಿ ಮುಂದೆ ಅವರ ಕಾಲದಲ್ಲಿ 343 ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡುವಂಥ ಕೆಲಸ ಡೆಪ್ಟಿ ಚನ್ನಬಸಪ್ಪ ಮಾಡಿ. ಆದರೆ ಅದಕ್ಕಿಂತ ಮೊದಲು 1830ರಲ್ಲಿ ಬಹಳ ವಿಚಿತ್ರ ಅಂದರೆ ಸರ್ ವಾಲ್ಟರ್ ಇಲಿಯಟ್ ಅಂತೇಳಿ. ಸರ್ ವಾಲ್ಟರ್ ಇಲಿಯಟ್ ಏನು ಮಾಡಿದ ಅಂದರೆ, ಅವನು ಏನಾಗಿ ನಿಮಗೆ ಗೊತ್ತಿರ್ಬೇಕು, ಇವತ್ತು ನಿನ್ನೆ 23ನೇ ತಾರೀಕಿಗೆ ಕಿತ್ತೂರು ಚೆನ್ನಮ್ಮನ ತಾವು 200 ವರ್ಷದ ಹೋರಾಟದ ಸಂತೋಷ ಸಂಭ್ರಮ ಪಡ್ತೇವಲ್ಲ, ಆ ಸರ್ ವಾಲ್ಟರ್ ಇಲಿಯಟ್ನ 1824ರ ಯುದ್ಧದಲ್ಲಿ ಅವನು ಪಾಲ್ಗೊಂಡಿದ್ದ. ಸರ್ ವಾಲ್ಟರ್ ಇಲಿಯಟ್ ಆವಾಗ ಥ್ಯಾಕರೆ ಅಂತ ಹೇಳಿ ಏನು ಇದಿದ್ದಾರೆ, ಕಲೆಕ್ಟರ್ ಇದ್ದಲ್ಲ, ಆ ಕಲೆಕ್ಟರ್ ಅವರು ಅಸತ್ತ, ಅವ್ರು ಮರ್ಡ್ರ, ಅವ್ರು ಕೊಂದ್ರು. ಅದೇ ವಿಜಯೋತ್ಸವ ಅಂತ ನಾವು 23ನೇ ತಾರೀಕು 24ನೇ ತಾರೀಕು ಆಚರಿಸ್ತೇವೆ. ಆ ಟೈಮ್ನಲ್ಲಿ ಸರ್ ವಾಲ್ಟರ್ ಇಲಿಯಟ್ ಅವನು ಕೂಡ ಬಂಧಿಸಿದ್ರಂತ 6 ಮಂದಿ ಬ್ರಿಟಿಷ್ ಅಧಿಕಾರಿಗಳನ್ನ ಆ ಟೈಮ್ನಲ್ಲಿ ಕಿತ್ತೂರು ಸಂಸ್ಥಾನದವರು ಬಂಧಿಸಿದ್ರು. ಅದ್ರಾಗ ಸರ್ ವಾಲ್ಟರ್ ಇಲಿಯಟ್ ಕೂಡ ಒಬ್ಬ. ಆ ಸರ್ ವಾಲ್ಟರ್ ಇಲಿಯಟ್ ತಿರುಗಿ ಅವ್ನು ಬಿಟ್ಟು ಬಂದ ಮೇಲೆ, ಅವ್ನು ಬಿಟ್ಟ ಮೇಲೆ ಬಂದ ಮೇಲೆ ಇಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ ಆದ ಧಾರವಾಡದಲ್ಲಿ. ಅವನು ಎಷ್ಟು ಕನ್ನಡದ ಅಭಿಮಾನ ಅಂದ್ರೆ ವಿಚಿತ್ರವಾದ ಕನ್ನಡ ಅಭಿಮಾನ. 1830ರಲ್ಲಿ ಮೊಟ್ಟ ಮೊದಲು ಬಾಂಬೆ ಗವರ್ನರ್ಗೆ ಪತ್ರ ಬರೆದು, ಇಲ್ಲಿ ಮಾತಾಡುವಂಥ ಜನರು ಎಲ್ಲರೂ ಕನ್ನಡ ಮಾತಾಡ್ತಾರಪ್ಪ, ಸುತ್ತಮುತ್ತ ಎಲ್ಲ ಮರಾಠಿ ಶಾಲೆಗಳಿವೆ, ಎಲ್ಲರೂ ಮರಾಠಿಯಲ್ಲಿ ಕಲಿತಾ ಇದ್ದಾರೆ, ಇಲ್ಲಿ ಮಾತನಾಡುವಂಥ ಜನರು ಕನ್ನಡವನ್ನೇ ಮಾತನಾಡ್ತಾರೆ, ಕನ್ನಡವನ್ನೇ ಉಸಿರಿಸ್ತಾರೆ, ಕನ್ನಡದಲ್ಲೇ ಮಾತಾಡ್ತಾರೆ, ಕನ್ನಡವೇ ಅವರ ಭಾಷೆ. ಆದರೆ ಏನೋ ಒಂದು ರೀತಿಯಿಂದ ತಮ್ಮ ಅಹಂಭಾವಕ್ಕೆ ಮರಾಠಿಯಲ್ಲಿ ಮಾತಾಡ್ತಾರೆ ಹೊರತಾಗಿ ಇಲ್ಲಿ ಭಾಷೆ ಕನ್ನಡ ಅಂತ ಮೊಟ್ಟ ಮೊದಲು ಪ್ರತಿಪಾದಿಸಿದವ ಸರ್ ವಾಲ್ಟರ್ ಇಲಿಯಟ್ 1830ರಲ್ಲಿ. 1830ರಲ್ಲಿ ಅವ ಒಂದು ಪತ್ರ ಬರೆದ, ನಾನು ಒಂದು ಶಾಲೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಅದು ಇದು ಡೆಪ್ಟಿ ಚನ್ನಬಸಪ್ಪನವರು ಮುಂದೆ ಬಂದರು, 1833 ಕೊಟ್ಟಾರೆ ಡೆಪ್ಟಿ ಚನ್ನಬಸಪ್ಪನವರು. ಅದು 1830ರಲ್ಲಿ ನಾನು ಮೊಟ್ಟ ಮೊದಲು ಕನ್ನಡ ಶಾಲೆ ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ ನೀವು ಪರ್ಮಿಷನ್ ಕೊಡ್ರಿ ಅಂತ ಪತ್ರ. ಅದ್ರ ಪರ್ಮಿಷನ್ ಸಿಗಲಿಲ್ಲ ಅವ್ರಿಗೆ. ಆ ಪರ್ಮಿಷನ್ ಸಿಗದೆ ಹೋದಕ್ಕೆ 1830ರಲ್ಲಿ ತನ್ನ ಸ್ವಂತ ಖರ್ಚಿನಿಂದ ಮೊಟ್ಟ ಮೊದಲ ಕನ್ನಡ ಶಾಲೆಯನ್ನ ಸರ್ ವಾಲ್ಟರ್ ಇಲಿಯಟ್ 1830ರಲ್ಲಿ ಸ್ಟಾರ್ಟ್ ಮಾಡಿದ. 3 ವರ್ಷಗಳ ಕಾಲ ಅದನ್ನು ನಡೆಸಿದ. 3 ವರ್ಷಗಳ ಕಾಲ ತನ್ನ ರೊಕ್ಕದಿಂದ, ತನ್ನ ದುಡ್ಡಿನಿಂದ ಸರ್ ವಾಲ್ಟರ್ ಇಲಿಯಟ್ ಕನ್ನಡ ಶಾಲೆಯನ್ನು ನಡೆಸಿದ.
ಮುಂದೆ ಅದನ್ನು ಹೋಗ್ಬೇಕಾದ್ರೆ ಇಲ್ಲಿ ಕಲೆಕ್ಟ್ರಿಗೆ ಹೇಳಿದ. ಕಲೆಕ್ಟರ್ ಅದನ್ನು ಮುಂದೆ ನಡೆಸುವಂಥ ವ್ಯವಸ್ಥೆ ಮಾಡಿದರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಬ್ರಿಟಿಷರು ಒಂದು ರೀತಿಯಿಂದ ಒಡೆದಾಳುವ ನೀತಿ ಮಾಡಿದರು, ಅನೇಕ ತೊಂದರೆಗಳು ಕೊಟ್ಟರು, ಭಾಳ ಕಷ್ಟಪಟ್ಟರು. ನಾವು ಸ್ವಾತಂತ್ರ್ಯ ಆಂದೋಲನ ಆಯಿತು, 1857 ಯುದ್ಧ ಆಯಿತು, ಎಲ್ಲ ಸರಿ. ಆದರೆ ಕೆಲವೊಂದು ಕೆಲಸವನ್ನು ಒಳ್ಳೆಯ ಕೆಲಸನೂ ಮಾಡಿದ್ದಾರೆ. ಆದರೆ ಅವನೇ ಮೊಟ್ಟ ಮೊದಲು ಕರ್ನಾಟಕದಲ್ಲಿ, ಧಾರವಾಡದಲ್ಲಿ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಮಾತನಾಡುವ ಜನ ಕನ್ನಡವನ್ನೇ ಮಾತನಾಡ್ತಾರೆ, ಕನ್ನಡಕ್ಕಾಗಿಯೇ ಶಾಲೆಗಳಿರಬೇಕು ಅಂತ ಪ್ರತಿಪಾದಿಸಿದವ ವಾಟರ್ ಗೇಟ್. ಮುಂದೆ ರೈಸ್ ಇದ್ರು, ಆ ನಂತರ ರಸಲ್ ಇದ್ರು, ಎಲ್ಲದಕ್ಕಿಂತ ಹೆಚ್ಚು ಅದಾದಮೇಲೆ ಈ ಕರ್ನಾಟಕ ಟ್ರೈನಿಂಗ್ ಕಾಲೇಜ್ನಲ್ಲಿ ಇದಕ್ಕೆ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಬಹಳ ಮಹಾನ್ ವ್ಯಕ್ತಿಗಳಾಗಿ ಹೋದರು. ಒಂದು ಹೇಳ್ಬೇಕಂದ್ರೆ ರೊದ್ದ ಶ್ರೀನಿವಾಸರಾಯರು, ಹುಯಿಲಗೋಡು ಭುಜರಂಗರಾಯರು, ಆಮೇಲೆ ಇವರು ಡೆಪ್ಟಿ ಚನ್ನಬಸಪ್ಪ, ವಿರೂಪಾಕ್ಷಪ್ಪ ಹೂಲಿ, ರೊದ್ದ ಶ್ರೀನಿವಾಸರಾಯರು, ವೆಂಕಟರಂಗು ಕಟ್ಟಿ, ಭುಜಂಗರಾವ್ ಹುಯಿಲಗೋಡ್, ಗಂಗಾಧರ ಮಡಿವಾಳೇಶ್ವರ ತುರುಮರಿ, ಗುರುಸಿದ್ದಪ್ಪ ಗಿಲಗಂಜಿ, ಶಿವನಪ್ಪ ದೇಸಾಯಿ, ಶಾಂತವೀರಪ್ಪ ಮೆಣಸಿನಕಾಯಿ, ದೊಂಡೋ ನರಸಿಂಹ ಮುಳಪಾಗಿಲ್, ಇಂಥವರೆಲ್ಲರೂ ಬಹಳಷ್ಟು ಕೆಲಸ ಈ ಕರ್ನಾಟಕ ಟ್ರೈನಿಂಗ್ ಕಾಲೇಜಸ್ ಸಲುವಾಗಿ ಬಹಳಷ್ಟು ಮಾಡಿ ಇವರು ಕನ್ನಡವನ್ನು ಉಜ್ವಲಗೊಳಿಸುವ ಸ್ಥಿತಿಯಲ್ಲಿಗೆ ತರುವಂಥ ಕೆಲಸವನ್ನು ಅವರು ಮಾಡಿದರು. ಆ ಟೈಮ್ನಲ್ಲಿ 1860ರಲ್ಲಿ ಹುಟ್ಟಿದಂಥ ನಮ್ಮ ರಾಹ ದೇಶಪಾಂಡೆಯವರು, ಯಾವ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರು, ಅವರು 1884ರಲ್ಲಿ ಅವರು 1884ರಲ್ಲಿ MA ಪದವಿ, ಇಡೀ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲು MA ಪದವಿಯನ್ನು ಪಡೆದಂಥ ಏಕೈಕ ವ್ಯಕ್ತಿ ಯಾರಿದ್ದರೆ ಅದು ರಾಹ ದೇಶಪಾಂಡೆ ಅವರು. ಅವರು ಇಲ್ಲಿ ಬಂದ ತಕ್ಷಣ ರಸೆಲ್ ಅವರು ಭೇಟಾಗ್ಲಿಕ್ಕೆ ಹೋದರು. ರಸೆಲ್ ಅವರು ಶಿಕ್ಷಣಾಧಿಕಾರಿಯಾಗಿದ್ದರು. ಅವರು ರಸೆಲ್ ಅವರು ಭೇಟಾಗ್ಲಿಕ್ಕೆ ಹೋದಾಗ ರಸೆಲ್ ಅವರು ಏನಂತಂದ್ರೆ, ಜೆಂಟಲ್ಮನ್, ವಾಟ್ ಯು ವುಡ್ ಲೈಕ್ ಟು ಡೂ ಅಂತ ಕೇಳ್ಬಿಟ್ರು. ಅಂದ ತಕ್ಷಣ ಇವರೇಂದ್ರು, ನಾನು ರಾಹ ದೇಶಪಾಂಡೆ MA ಫಸ್ಟ್ ಕ್ಲಾಸ್ ಬಂದಿದ್ದೇನೆ, ಭಾಳ ನನಗೆ ದಕ್ಷಿಣ ಫೆಲೋ ಸಿಕ್ಕಿದೆ, ಭಾಳ ಇಂಟೆಲಿಜೆಂಟ್ ಹುಡುಗ ಅಂತ ಆಗಿದೆ, ನಾನು ಇನ್ನು ಮುಂದೆ ವಕೀಲಿ ವೃತ್ತಿ ಮಾಡಬೇಕು, LLB ಮಾಡಬೇಕು ಅಂತಂದ್ರಂತೆ ರಾಹ ದೇಶಪಾಂಡೆ. ಅದಕ್ಕೆ ರಸೆಲ್ ಅವರಿಗೆ ಒಂದು ರೀತಿಯಿಂದ ಅಂತಂದ್ರೆ, ಅಲ್ಲಪ್ಪ, ನಿನ್ನಂಥ ಪ್ರತಿಭಾವಂತ ಹುಡುಗ, ನೀನು ಹೋಗಿ 23-24 ವರ್ಷದ ಹುಡುಗ ವಕೀಲ ಆದಂದ್ರೆ ಎಲ್ಲರ ಹಂಗೆ ನೀನು ಆರ್ಡಿನೇಟ್ ಟಾಪ್ ಡಿಕ್ ಹರಿಯಾಗಿ ಹೋಗ್ತೀಯ, ಹೋಗಾಗ ನೀನು ಏನಾರು ಮಾಡೋದಿದ್ರೆ ಶಿಕ್ಷಣ ಇಲಾಖೆಯನ್ನು ಸೇರು ಅಂತ ಹೇಳಿದ್ದಕ್ಕೆ 1885ರೊಳಗೆ 1884ರ ಕೊನೆಗೆ ಅವ್ರನ್ನ ಸಹಾಯಕ ಹೆಡ್ ಮಾಸ್ಟರ್ ಅಂತ ಬೆಳಗಾವಿಗೆ ಅಪಾಯಿಂಟ್ ಮಾಡಿದ್ರು. ನೋಡಿ, ಇಡೀ ಜೀವನದಲ್ಲಿ ರಾಹ ದೇಶಪಾಂಡೆ ಅವರು ಪಟ್ಟಷ್ಟು ಕಷ್ಟವನ್ನು ಯಾರೂ ಪಟ್ಟಿಲ್ಲ. ಎಷ್ಟು ಕಷ್ಟಪಟ್ಟು ಅಂದ್ರೆ, ಅವ್ರಿಗೆ 27 ವರ್ಷದ ಜೀವನದಲ್ಲಿ 17 ಬಾರಿ ಟ್ರಾನ್ಸ್ಫರ್ ಆದವು. ಇಲ್ಲಿಂದ ಕಾರವಾರಕ್ಕೆ ಹಾಕಿದ್ರು, ಕಾರವಾರಕ್ಕೆ ಹೋಗ್ತಿದ್ದ ಬೆಳಗಾವಿಗೆ ಹಾಕಿದ್ರು, ಬೆಳಗಾವಿಯಿಂದ ಬಿಜಾಪುರಕ್ಕೆ ಹಾಕಿದ್ರು, ಎಲ್ಲಿ ಬೇಕಲ್ಲಿ ಅವರನ್ನು ತೆಗೆದ್ರು. ಮತ್ತು ಒಂದು ಪ್ರಮೋಷನ್ ಕೊಡಲಿಲ್ಲ ಅವರಿಗೆ. ಯಾಕಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಹುಟ್ಟು ಹಾಕಿದ್ದಕ್ಕಾಗಿ ಅವರು ಪರಿತಾಪ ಪಟ್ಟದ್ದು ಈ ಕಾರಣಕ್ಕಾಗಿ. ಅವರಿಗೆ 1887 ಕನಸು ಕಂಡವರು. ಈ ಸುತ್ತಮುತ್ತಲು ಇರ್ತಕ್ಕಂಥ ಕನ್ನಡದ ಜನರು ಯಾರೂ ಕನ್ನಡ ಮಾತಾಡೋದಲ್ಲ, ಎಲ್ಲರೂ ಮರಾಠಿ ಮಾತಾಡ್ತಾರೆ. ಇಂಥ ಜನರನ್ನು ಒಗ್ಗೂಡಿಸ್ಬೇಕಾದ್ರೆ ಒಂದು ಸಾಂಘಿಕ ಸಂಸ್ಥೆ ಬೇಕು ಅಂತ ಮೊಟ್ಟ ಮೊದಲು ಕನಸು ಕಂಡವರು ರಾಹ ದೇಶಪಾಂಡೆ ಅವರು. ರಾಹ ದೇಶಪಾಂಡೆ ಅವರು 1887ರೊಳಗೆ ಮೊಟ್ಟ ಮೊದಲು ಪ್ರಾರಂಭ ಮಾಡಿದ ಕೆಲಸ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಪ್ರಾರಂಭಿಸಬೇಕು ಅಂತ. ಅದು 1890 ಜುಲೈ 20ರಂದು ಅಸ್ತಿತ್ವಕ್ಕೆ ಬಂತು. ಅದಾದ್ಮೇಲೆ ಮಾಡಿದ ಕೆಲಸ ಅದ್ವಿತೀಯ ಕೆಲಸ ಮಾಡಿದ್ದಾರೆ. ಮೊಟ್ಟ ಮೊದಲು ಅವ್ರು ಏನು ಕಂಡುಕೊಂಡಿದ್ರು ಅಂದ್ರೆ, ಆವಾಗಿನ ಜನಸಂಖ್ಯೆ ಎಷ್ಟಿತ್ತು ಅಂದ್ರೆ, ಕನ್ನಡ ಮಾತಾಡುವಂಥ ಜನಸಂಖ್ಯೆ 1,35,00,000 ಇತ್ತು. ಆ 1,35,00,000 ಜನರಿಗೆ ಓದ್ಲಿಕ್ಕೆ ಪುಸ್ತಕನೇ ಇರಲಿಲ್ಲ. ಆ ಪುಸ್ತಕ ಓದಲಿಕ್ಕೆ ಮೊಟ್ಟ ಮೊದಲು 1892ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು ರೆಸಲ್ಯೂಷನ್ನಲ್ಲಿ ಮೊಟ್ಟ ಮೊದಲು ಮುದ್ರಣ ಕಾರ್ಯವನ್ನು ನಾವು ಪ್ರಾರಂಭಿಸಬೇಕು ಅಂತ ಪ್ರಾರಂಭ ಮಾಡಿದೆ. ಅದರ ಸಲುವಾಗಿ ಮುದ್ರಣ ಕಾರ್ಯವನ್ನು ಪ್ರಾರಂಭಿಸಿದರು. 150 ಪುಸ್ತಕಗಳನ್ನು ಪ್ರಕಟ ಮಾಡಿದರು ಮುಂದೆ ಆ ಅವಧಿಯೊಳಗೆ. ಆನಂತರ ಒಂದು ಪತ್ರಿಕೆ ಬೇಕು ಅಂಥೇಳಿ 1895ರಲ್ಲಿ ಒಂದು ಪತ್ರಿಕೆ ಸ್ಟಾರ್ಟ್ ಆಗಬೇಕು. ಪತ್ರಿಕೆಯ ಮೂಲಕ ನಾವೇನು ಮಾಡಬೇಕು, ನಮ್ಮ ಕರ್ನಾಟಕತ್ವವನ್ನು ಹೇಳಬೇಕು, ಕರ್ನಾಟಕತ್ವವನ್ನು ಪ್ರಚಾರ ಮಾಡಬೇಕು. ಕನ್ನಡದ ಅವರಿಗೆ ಎಷ್ಟು ಕನಸಿತ್ತಂದರೆ, ಇಡೀ ಕರ್ನಾಟಕ ಒಂದಾಗಬೇಕು. ಬಹಳ ಮಹತ್ವದ ಮಾತಿದ್ರು.
ರಾಹ ದೇಶಪಾಂಡೆ ಅವರಿಗೆ ಇದ್ದ ಸ್ಪಷ್ಟ ಕಲ್ಪನೆ ಏನಿತ್ತು, ಇಡೀ ಕರ್ನಾಟಕ ಒಂದಾಗಬೇಕು. ಕರ್ನಾಟಕ ಅಂದ್ರೆ ಯಾವುದು ಅಂತ ತಿಳ್ಕೊಂಡಿದ್ದರೆ ನೀವು, ಉತ್ತರ ಕರ್ನಾಟಕ, ಮೈಸೂರು ಭಾಗ, ಕೊಡಗು, ಇಲ್ಲಿರ್ತಕ್ಕಂಥ 22 ಸಂಸ್ಥಾನಗಳು ಇವೆಲ್ಲವನ್ನು, ಆನಂತರ ಮದ್ರಾಸ್ನಲ್ಲಿ ಬಳ್ಳಾರಿ, ಆದ್ವಾನಿ, ಆನಂತರ ಎಮ್ಮಿಗನೂರು, ಮಡಕಸಿರ, ಈ ಎಲ್ಲ ತಾಲೂಕು, ಅನಂತಪುರ ಜಿಲ್ಲೆ, ಕರ್ನೂಲ್ ಜಿಲ್ಲೆ, ಅಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳಿರ್ತಕ್ಕಂಥ ಕನ್ನಡ ಮಾತಾಡೋ ಜನ ಒಗ್ಗೂಡಬೇಕು ಎಂಬ ಕನಸು ಅವರೇ ಕಂಡಿದ್ದರು. 1889ರಲ್ಲಿ ಪ್ರಾರಂಭ ಆದಮೇಲೆ ಅದ್ವಿತೀಯ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ ಸಂಘ ಮಾಡಿದ್ರು ಅನ್ನೋ ಕಾರಣಕ್ಕೆ ಕರ್ನಾಟಕ ಏಕೀಕರಣದ ಚಳವಳಿಯ ಹುಟ್ಟು ಕರ್ನಾಟಕ ವಿದ್ಯಾವರ ಸಂಘದಲ್ಲಿ ಮೊಟ್ಟ ಮೊದಲ ಬಾರಿ ಆಯಿತು. ಆ ಕಹಳೆಯನ್ನು ಮುಗಿಸಿದಂಥ ಮಹಾನುಭಾವರು 1907ರಲ್ಲಿ ವಾಗ್ಭೂಷಣದ ಮೂಲಕ ಕರೆ ಕೊಟ್ಟರು. ಕರ್ನಾಟಕತ್ವದ ಕರೆ ಕೊಟ್ಟವರು ಆಲೂರು ವೆಂಕಟರಾಯ. ಅದ್ಭುತವಾದ ಮಾತು ಏನಂತಂದ್ರೆ, ಈ ಕಾರಣದಿಂದಾಗಿನೇ ಕರ್ನಾಟಕ ಏಕೀಕರಣ ಅತ್ಯಂತ ಪ್ರಜ್ವಲವಾಗಿ ಬೆಳಗುವುದಕ್ಕೆ ಪ್ರಾರಂಭ ಆದಂಥ ಕಾಲಘಟ್ಟ. ಆದರೆ ಏನಾಗ್ತಂದ್ರೆ, ನಮ್ಮ ಅದೇ ಸಮಯದಲ್ಲಿ 1920-21ರಲ್ಲಿ ಅಸಹಕಾರ ಆಂದೋಲನ ಸಾಕಾಯಿತು. ಗಾಂಧೀಜಿಯವರು ನಮ್ಮ ಈ ಕಾಂಗ್ರೆಸ್ ಅನ್ನು ಮುನ್ನಡೆಸುವಂಥ ಕಾಲದಲ್ಲಿ ಅನೇಕ ಆಂದೋಲನಗಳಾದವು. ಈ ಕರ್ನಾಟಕ ಏಕೀಕರಣದ ಚಳವಳಿಯಲ್ಲಿ ತೊಡಗಿಕೊಂಡಂಥ ಜನರು ಬಹುತೇಕರೆಲ್ಲರೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರೇ ಆಗಿದ್ದರು. ಯಾವಾಗ ಸ್ವಾತಂತ್ರ್ಯ ಸಂಗ್ರಾಮ ಉಜ್ವಲವಾಗ್ತಿತ್ತು, ಬಹಳ ಪ್ರಖರವಾಗ್ತಿತ್ತು, ಆವಾಗ ಕರ್ನಾಟಕ ಏಕೀಕರಣ ಹಿಂದೆ ಹೋಗ್ತಿತ್ತು. ಆ ಕರ್ನಾಟಕ ಏಕೀಕರಣ ಹಿಂದೆ ಹೋಗೋದ್ರಿಂದ ಅದಕ್ಕೆ ಆವಾಗ ಸ್ವಲ್ಪ ಕರ್ನಾಟಕ ಏಕೀಕರಣಕ್ಕೆ. ಆದರೆ ಆಲೂರು ವೆಂಕಟರಾಯರು ಮಾತ್ರ ಒಂದು ಬ್ಯೂಟಿಫುಲ್ ಆಗಿ ಒಂದು ಭಾಳ ಚಂದ ಮಾತಾಡ್ಯಾರ. ನನ್ನ ಕೀರ್ತಿ ಕಾಮಿನಿ ಕುಡಿಯ ನೋಟಗಳು ನನ್ನನ್ನು ಏನಂತಾರೆ ರಾಜಕೀಯದತ್ತ ಸೆಳೆದರೂ ಕೂಡ ನಾನು ಕೀರ್ತಿ ಕಾಮಿನಿಯ ಕುಡಿನೋಟದಿಂದ ವಂಚಿತನಾಗಲಿಲ್ಲ, ಇದು ವಿಚಲಿತನಾಗಲಿಲ್ಲ. ನಾನು ಕರ್ನಾಟಕಕ್ಕಾಗಿ ನನ್ನ ಸಮರ್ಪಿಸಿಕೊಟ್ಟೇನು ಅಂತ ಅವ್ರು ತಮ್ಮ ಜೀವನ ಸ್ಮೃತಿಗಳಲ್ಲಿ ಅಂತಾರೆ. ಅಂದರೆ ಬಾಲಗಂಗಾಧರ ತಿಲಕ್ ಅಂತವರು ದೊಡ್ಡ ವೇದಿಕೆ ತಗೊಂಡು ಇಡೀ ರಾಜ್ಯವ ದೇಶವನ್ನೇ ವ್ಯಾಪಿಸಿಬಿಟ್ಟಂಥ ಬಾಲಗಂಗಾಧರ ತಿಲಕ್ ಅವರು, ಅರವಿಂದ್ ಘೋಷ್ ಅವರು ಇವರಿಗೆ ಆದರ್ಶಪ್ರಾಯರಾಗಿದ್ದರು. ಆದರೆ ಆಲೂರು ವೆಂಕಟರಾಯರ ನಿಶ್ಚಿತವಾದಂಥ ಒಂದು ಕಾರ್ಯ ಅಂತಂದರೆ ಎಷ್ಟು ಸ್ಪಷ್ಟವಾಗಿದ್ದರು ನೋಡಿ. ಬಹಳ ಮಜಾ ಅಂದರೆ ಒಂದು ಮಾತು ಹೇಳ್ತೇನೆ, ಎಷ್ಟು ರಾಹ ದೇಶಪಾಂಡೆ ಅವರು ಒಂದು ಹೇಳ್ಬೇಕಂದ್ರೆ ಅವ್ರಿಗೆ ಎಷ್ಟು ಕನ್ನಡದ ಪ್ರೀತಿ ಇತ್ತು ಅಂದರೆ, ಒಂದು 1911ರೊಳಗೆ ಕರ್ನಾಟಕ ವಿದ್ಯಾವರ ಸಂಘದ ವೇದಿಕೆ ಮೇಲೆ ಕನ್ನಡ ಭಾಷೆ ತಲೆ ಎತ್ತುವ ಬಗೆ ಅಂಥೇಳಿ ಒಂದು DM ಶ್ರೀಕಂಠಯ್ಯನವರು ಒಂದು ಭಾಷಣ ಮಾಡ್ಯಾರ. ಇಷ್ಟು ಅದ್ವಿತೀಯ ಭಾಷಣ ಅದು. ಇಡೀ ಕರ್ನಾಟಕ ಹೇಗಿರ್ಬೇಕು, ಕನ್ನಡ ಹೇಗಿರ್ಬೇಕು, ಹಾಗೆ ಹೀಗೆ ಎಂತೆಲ್ಲ ಮಾಡ್ಯಾರ. ಇಷ್ಟೆಲ್ಲ ಆದಲ್ಲ, ಅದಾದ್ಮೇಲೆ ಹೋಗಿ ಮೈಸೂರಿಗೆ ಹೋಗಿ ಅವರು ರಾಹ ದೇಶಪಾಂಡೆ ಅವರು ಒಂದು ಇಂಗ್ಲೀಷ್ನ ಪತ್ರ ಬರೆದ್ರು. ಇಂಗ್ಲೀಷ್ನಾಗ ಭಾಳ ಸಂತೋಷ ಆತ್ರಿ, ಥ್ಯಾಂಕ್ಸು, ನಿಮಗೆ ನೀವು ಅಪಾರ್ಚುನಿಟಿ ಕೊಟ್ರಿ, ಹಂಗೆ ಹಿಂಗೆ ಅಂತೆಲ್ಲ ಏನೋ ಬರ್ದಾರೆ. ಅದಕ್ಕೆ ಆ ಪತ್ರವನ್ನು ತಿರುಗಿ ಕಳಿಸಿದ್ದೆನು. ನೀವು ಕನ್ನಡದ ಬಗ್ಗೆ, ಕನ್ನಡ ತಲೆ ಎತ್ತುವ ಬಗ್ಗೆ ನೀವು ಇಷ್ಟು ದೊಡ್ಡದಾಗಿ ಮಾತಾಡ್ತಾ ಇದ್ದವು, ನೀನು ನನಗೆ ಇಂಗ್ಲೀಷ್ನಾಗ ಪತ್ರ ಬರ್ದಿ, ಕನ್ನಡದಾಗ ಪತ್ರ ಬರಿ ಅಂತ ಹೇಳ್ತಾರೆ. ಅಂದರೆ ಈ ನಮೂನಿ ಅವರಿಗೆ ಕನ್ನಡದ ಬಗ್ಗೆ ಅಷ್ಟು ಉಜ್ವಲವಾದ ಅದ ಪ್ರೀತಿ ಇತ್ತು ಅವ್ರಿಗೆ, ಅಷ್ಟು ಪ್ರೀತಿ ಅವರಿಗೆ ಕನ್ನಡದ ಬಗ್ಗೆ. ಅಂಥ ಮನುಷ್ಯ ಅವರು 1930-31ರೊಳಗೆ ತೀರ್ಕೊಂಡ್ರು, ಆಯಿತು. ಆದರೆ ಮುಂದೆ ನಾನು ಹೇಳಿದಾಗ ಆಲೂರು ವೆಂಕಟರಾಯರ ಪುಸ್ತಕಗಳೇನಿವೆಲ್ಲ 1917ರಲ್ಲಿ ಬರೆದಂಥ ಕರ್ನಾಟಕ ಗತವೈಭವ ಬಹಳ ಮಹತ್ವದ ಚಾರಿತ್ರಿಕ ದೃಷ್ಟಿಯಿಂದ ಕರ್ನಾಟಕ ಏಕೀಕರಣದ ಇತಿಹಾಸದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದಂಥದ್ದು ಪುಸ್ತಕ ಅಂದರೆ ಕರ್ನಾಟಕ ಗತವೈಭವ. ಅದರಲ್ಲಿ ಆಲೂರು ವೆಂಕಟರಾಯರು ಅತ್ಯಂತ ಸಮರ್ಥವಾಗಿ ಕರ್ನಾಟಕ ಧೃತರಾಷ್ಟ್ರವಲ್ಲ, ನಿಮ್ಮ ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳುತ್ತೇನೆ, ಕರ್ನಾಟಕವುದು ಜೀವಂತ ರಾಷ್ಟ್ರವು ಅಂತ ಹೇಳಿ ಅದಕ್ಕೆ ನಮ್ಮೊಳಗಿರತಕ್ಕಂಥ ಕೆಚ್ಚನ್ನು ಎಬ್ಬಿಸಿದಂಥ ಏಕಮೇವ ಅದ್ವಿತೀಯ ಪುಸ್ತಕ ಅಂದರೆ ಕರ್ನಾಟಕ ಗತವೈಭವ 1917ರಲ್ಲಿ. ಅದರ ಸಲುವಾಗಿ ನಾವು ಅನೇಕ ಭಾಷಣಗಳನ್ನು ಕೂಡ ನಾವು ಕರ್ನಾಟಕ ಗತವೈಭವ ಮಾತಾಡಿರ್ಬೇಕು, ಬಹಳಷ್ಟು ಅದ್ವಿತೀಯ. ಅನಂತರ ಮುಂದೆ 30ರಲ್ಲಿ ಕರ್ನಾಟಕ ವೀರರತ್ನಗಳನ್ನು ಬರೆದರು, ಅದು ಕೂಡ ಅನೇಕ ಮಹನೀಯರ ಕುರಿತು ಬರೆದಂಥದ್ದು. ಆದರೆ ನಮ್ಮ ಪರಂಪರೆ ಇತ್ತಲ್ಲ, ದೊಡ್ಡದೊಂದು ಪರಂಪರೆ, ಈ ನಾಡಿಗೆ ಒಂದು ಪರಂಪರೆ ಇತ್ತಲ್ಲ, ಈ ನಾಡಿನ ಪರಂಪರೆಯನ್ನು ಪಾಪ ಬೇರೆ ಬೇರೆ ರೀತಿಯಿಂದ ಹಿಡಿದಿಡಬೇಕಾದ್ರೆ ಅವರಿಗೆಷ್ಟು ಬಹಳ ಕಷ್ಟ ಆಯಿತು. ಮುಂದೆ ಅವರು ಆಲೂರು ವೆಂಕಟರಾಯರು 1916ರೊಳಗೆ
ಭಾಳ ಮಹತ್ವದ ಕೆಲಸ ಅಂದ್ರೆ ಗದಗೆಯ ಹೊನ್ನಾಪುರ ಮಠ ಅಂತ ಹೇಳಿ ಒಬ್ಬರಿದ್ರು. ಗದಗೆಯ ಹೊನ್ನಾಪುರ ಮಠ ಅವರ ಮನೆಯ ಒಳಗೆ ಅಟ್ಟದ ಮೇಲೆ 1916ರಲ್ಲಿ ಮೊಟ್ಟ ಮೊದಲು ಕರ್ನಾಟಕ ಸಭೆ ಅಂತ ಪ್ರಾರಂಭ ಮಾಡಿದರು. ಅದರಲ್ಲಿ ಆಲೂರು ವೆಂಕಟರಾಯರು, ಕಡಪ ರಾಘವೇಂದ್ರ ರಾಯರು, ಆಮೇಲೆ ಮುದುವೇಡ್ಕರ್ ಕೃಷ್ಣರಾಯರು, ಮುದುವೇಡ್ಕರ್ ವೆಂಕಟರಾಯರು, ಆಮೇಲೆ ಇಂಥವರೆಲ್ಲರೂ ಅದರ ಸೇರಿ ಕರ್ನಾಟಕ ಸಭೆ ಅಂತ ಪ್ರಾರಂಭ ಮಾಡಿದರು. ಯಾಕೆ ಈ ಕರ್ನಾಟಕ ಸಭೆಯನ್ನು ಪ್ರಾರಂಭ ಮಾಡಿದ್ರು ಅಂದರೆ, ಆವಾಗ ಇನ್ನೇನು ಮುಂದೆ ದೇಶಕ್ಕೆ ನಮ್ಮ ಭಾಷಾವಾರ ಪ್ರಾಂತಗಳಾಗ್ತವೆ ಅಂತ ಮಾಂಟಿಕೋ ಚೆಮ್ಸ್ಫೋರ್ಡ್ ಸುಧಾರಣೆಗಳು ಬಂದಿದ್ವಲ್ಲ, ಅದರ ಕಾರಣದಿಂದಾಗಿ ನಮ್ಮಲ್ಲಿ ಈ ಕರ್ನಾಟಕ ಏಕೀಕರಣ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಒಂದು ಇದು ಕರ್ನಾಟಕ ಸಭೆಯನ್ನು ಹುಟ್ಟಾಕಿದ್ರು. ಆದರೆ ನಮ್ಮ ದುರಂತ ಅಂದರೆ ಹಾಗೆ ನಾವು ಕೆಲವು ಸರಿ ತಪ್ಪು ಡಿಸಿಷನ್ ತಗೋತೀವಿ ಅನ್ನೋದಕ್ಕೆ ಒಂದು ಮಾತು ಹೇಳ್ತೇನೆ. 1928ರಲ್ಲಿ ಸೈಮನ್ ಕಮಿಷನ್ ಬಂತು. 1928ರಲ್ಲಿ ಅದು ಭಾಷಾವಾರ ಪ್ರಾಂತಗಳ ರಚನೆಗಾಗಿತ್ತು. ಆದರೆ ನಮ್ಮ ದುರ್ದೈವಕ್ಕೆ ಇಡೀ ದೇಶವನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದ ಕಾಂಗ್ರೆಸ್ ಅದನ್ನು ವಿರೋಧಿಸಿಬಿಡ್ತು. ಸೈಮನ್ ಕಮಿಷನ್ ಮುಂದೆ ಹೋಗೋಂಗಿಲ್ಲ ಅಂತ ಬಿಟ್ಬಿಟ್ರು. ಆ ಸೈಮನ್ ಕಮಿಷನ್ ಯಾವಾಗ ಮುಂದೆ ಹೋಗಲಿಲ್ಲ, 1928ರಲ್ಲಿ ಕರ್ನಾಟಕ ವಿದ್ಯಾವರ ಸಂಘ ಮತ್ತು ಬಿಜಾಪುರದ ಕಲೆಕ್ಟರು, ಧಾರವಾಡದ ಕಲೆಕ್ಟರು ಅವನ್ನ ರಿಪ್ರೆಸೆಂಟ್ ಮಾಡಿ ಇವು ಕೆಲವೊಂದು ವಿಷಯಗಳನ್ನು 1928ರಲ್ಲಿ ಯಾಕೆ ಕರ್ನಾಟಕ ಏಕೀಕರಣ ಆಗಬೇಕು ಅಂತ ವಿಷಯಗಳನ್ನು ಕರ್ನಾಟಕ ವಿದ್ಯಾವರ ಸಂಘ ಈ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಹೇಳಿ ಅದು ಕಳಿಸಿಕೊಟ್ಟದ್ದಕ್ಕೆ ಅದು ರಿಪ್ರೆಸೆಂಟ್ ಮಾಡಿದ್ರು. ಆದರೆ ಅದು ದುರ್ದೈವಶಾತ್ ಅದಾಗಲಿಲ್ಲ. ಆದರೆ ಸೈಮನ್ ಕಮಿಷನ್ ಮುಂದೆ ಅಕಸ್ಮಾತ್ತಾಗಿ ಕಾಂಗ್ರೆಸ್ ಒಂದು ನಿಲುವನ್ನು ತಾಳಿದರೆ, ನಾವು ಹೋಗಬೇಕು, ಭಾಷಾವಾರ ಪ್ರಾಂತಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಏನಾರು ಆಗಿದ್ದರೆ, ನಾವು 1956ಕ್ಕೆ ನವೆಂಬರ್ 1ಕ್ಕೆ ಕರ್ನಾಟಕ ರಾಜ್ಯೋತ್ಸವ ಆಗ್ತಿರ್ಲಿಲ್ಲ, 1937ರಲ್ಲಿ ಆಗ್ತಿತ್ತು. ಯಾಕಂದ್ರೆ ಸಿಂಧ್ ಮತ್ತು ಒರಿಸ್ಸಾ ಪ್ರಾಂತಗಳನ್ನು ಅಲ್ಲಿ ಸಪರೇಟ್ ಆಗುವ ಅವಾಗ. ಯಾಕೆ ಸೈಮನ್ ಕಮಿಷನ್ ಕೊಟ್ಟ ರಿಪೋರ್ಟಿನ ಮೂಲಕ ಅವು ಏನಾಯಿತು ನಮಗೆ ಮುಂದೆ ಏನೇನೋ ವಿಚಾರಗಳು ಇತಿಹಾಸ ಅಂದ್ರೆ ಎಷ್ಟು ವಿಚಿತ್ರ ಇದೆ ಅಂದರೆ, ನಾವೇನು ತಿಳ್ಕೊಂಡಿದ್ವಿ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬಳ್ಳಾರಿ ಮತ್ತು ಈ ಕಡೆಯಿಂದ ಹೋಗಿ ಮುಂದೆ ಅಲ್ಲಿ ಎಲ್ಲಿ ಹೋಗಿದ್ವಿ ನಾವು, ನೀಲಗಿರಿ ಡಿಸ್ಟ್ರಿಕ್ಟ್, ಎಲ್ಲೇ ಮೈಸೂರು ದಾಟಿ ಇರುವಂಥ ನೀಲಗಿರಿ ಡಿಸ್ಟ್ರಿಕ್ಟ್, ಊಟಿ ಅಂತ ಇದೆಯಲ್ಲ ಅಲ್ಲಿ ಆ ಪ್ರದೇಶನೂ ಕೂಡ ಕನ್ನಡ ಭಾಗ, ಕನ್ನಡ ಮಾತಾಡುವಂಥ ಪ್ರದೇಶ. ಅವೆಲ್ಲ ಸೇರಿ ಒಂದು ಇದಾಗಬೇಕು, ಏನು ರಾಜ್ಯ ಆಗಬೇಕು ಅಂದ್ರೆ ಅದ್ರಾಗ ಮೈಸೂರು ಕೈ ಬಿಟ್ಬಿಟ್ಟಿದ್ರು, ಮೈಸೂರು ಇಟ್ಕೊಂಡಿದ್ದಿಲ್ಲ. ಆದ್ರೆ ಕೆಲವೊಬ್ಬರು ಹೇಳಿದ್ರು ಇಷ್ಟೇ ಡಿಸ್ಟ್ರಿಕ್ಟ್ ಅದ್ರ ಆಗೋದಿಲ್ಲ, ಮೈಸೂರಿನವರು ಹೊಂದಿಸ್ಕೋಬೇಕು ಅಂತ ಪ್ರಾರಂಭ ಆಯ್ತಲ್ಲ. ಅದಕ್ಕೆ 1946ರಲ್ಲಿ ಮುಂಬೈ ಒಳಗೆ 10ನೇ ಒಂದು ಸಮ್ಮೇಳನ ಆಯ್ತು. 10ನೇ ಸಮ್ಮೇಳನದೊಳಗೆ ಬಹಳಷ್ಟು ಮಹತ್ವದ ಡಿಸಿಷನ್ಸ್ ತಗೊಂಡ್ರು. ಅದರಲ್ಲಿ ನಿಜಲಿಂಗಪ್ಪನವರಿದ್ರು, ಕೆಂಗಲ್ ಹಂಬಯ್ಯ ಅಂತ ಹೋಗಿದ್ರು, ಅಲ್ಲಿಂದ ತಾರೇ ಜಾಗೀರ್ದಾರ್ ಹೋಗಿದ್ರು, ಬಹಳಷ್ಟು ಜನ ಅದರಲ್ಲಿ ಹೋಗಿದ್ರು. ಅವರು ಏನು ಮಾಡಿದ್ರು ಅಂದರೆ 1946ರಲ್ಲಿ ಈ ಎಲ್ಲ ಡಿಸಿಷನ್ ತಗೊಂಡ್ರು, ಹೀಗಾಗಬೇಕು ಅಂದರೆ ವಿತ್ ಮೈಸೂರು ಸ್ಟೇಟ್ ಆರ್ ವಿದೌಟ್ ಮೈಸೂರು ಇಫ್ ನಾಟ್ ನೆಸೆಸರಿ, ಬಿಟ್ ಮೈಸೂರು ಇಲ್ಲದೆ ಕರ್ನಾಟಕ ಮಾಡೋದು ಸಾಧ್ಯದನೋ. ಆಗ ಕೆಂಗಲ್ ಹನುಮಂತಯ್ಯನವರು ಬೆನ್ನು ಹತ್ತಿ ಇಲ್ಲ, ಕರ್ನಾಟಕ ಆಗಬೇಕು ಅಂತಂದ್ರೆ ಮೈಸೂರು ಭಾಗದ ಎಲ್ಲ ಪ್ರದೇಶಗಳು ಕೂಡಬೇಕು, ಉತ್ತರ ಕರ್ನಾಟಕದ ಎಲ್ಲ ಭಾಗ ಕೂಡಬೇಕು, ಮತ್ತು ಕೊಡಗು ಕೂಡಬೇಕು, ಮತ್ತು ಬಳ್ಳಾರಿ ಕೂಡಬೇಕು. ಈ ಎಲ್ಲ ಪ್ರದೇಶಗಳು ಕೂಡಿದಾಗ ಮಾತ್ರ ಒಂದು ರಾಜ್ಯ ಆಗ್ತದೆ ಅಂತ ಹೇಳಿದ್ದಕ್ಕೆ ಅದು 1946ರಲ್ಲಿ ತಗೊಂಡಂಥದ್ದು. ಆದರೆ ಅದೇ ವರ್ಷ 1946ರಲ್ಲಿ ದಾವಣಗೆರೆಯಲ್ಲಿ ಒಂದು ಸಮ್ಮೇಳನ ಆಯಿತು. ಆ ದಾವಣಗೆರೆ ಸಮ್ಮೇಳನಕ್ಕೆ ನಿಜವಾಗ್ಲೂ ಬಹಳ ಅದ್ಭುತವಾದಂಥದ್ದು. ಅಲ್ಲಿ ತಗೊಂಡಂಥ ಡಿಸಿಷನ್ಸು ಬಹಳ ಮಹತ್ವದ ಡಿಸಿಷನ್ಸು. ಆ ಕಾರಣದಿಂದಾಗಿ ಕರ್ನಾಟಕ ಏಕೀಕರಣ ಆಗೋದಕ್ಕೆ ಹತ್ತಿರ ಆಗುವಂಥ ಒಂದು ಕೆಲಸವನ್ನು ಅವರು ಮಾಡಿದರು. ಕೆಲವೊಂದು ಮಾತುಗಳನ್ನು ಹೇಳಬೇಕು, ಇಲ್ಲೇ ಹೇಳದೆ ಹೋದರೆ ಬಹಳಷ್ಟು ಅಪಚಾರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮುಂದೆ 1946ರ ದಾವಣಗೆರೆ ಸಮ್ಮೇಳನ ಏನಾಯ್ತಲ್ಲ, ಕರ್ನಾಟಕ ಏಕೀಕರಣ ಆಗಬೇಕು ಎಂಬುದು, ಅದರಲ್ಲಿ ಶ್ರೀರಂಗರು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಶ್ರೀರಂಗರು
ಆವಾಗ ಅದೇ ಸಮಯದಲ್ಲಿ ನೆಹರು ಅವರು 1946 ಕೊನೆಯಲ್ಲಿ 47 ಸ್ವಾತಂತ್ರ್ಯ ಬರೋದಿತ್ತು. ಆವಾಗ ಒಂದು ಇಂಟೀರಿಯಂ ಗೌರ್ಮೆಂಟ್ ಅಂತ ರಚನೆ ಆಗಿತ್ತು. ಜವಾಹರ್ಲಾಲ್ ನೆಹರು ಅಲ್ಲಿ ಏನಿದ್ರು ಅದರದ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆವಾಗ ಇದ್ದಕ್ಕಿದ್ದಾಗ ಶ್ರೀರಂಗರಿಗೆ ಹೇಳಿದ್ರಂತೆ, ನೀವು ಇವ್ರು ಬಂದು ಜವಾಹರ್ಲಾಲ್ ನೆಹರು ಅವರಿಗೆ ನೀವು ಇದಕ್ಕೆ ಕನ್ವಿನ್ಸ್ ಮಾಡಬೇಕು, ಭಾಷಾವಾರ ಪ್ರಾಂತಗಳ ಅವಶ್ಯಕತೆ ಇದೆ. ಅವರ ಸಮಯ ನೋಡಿದ್ರೆ ಉಳಿದವರಿಬ್ಬರು ಕಾಂಗ್ರೆಸ್ನವರಿದ್ದರು, ಒಬ್ಬರು ಮಾತ್ರ ಶ್ರೀರಂಗರು. ಕಾಂಗ್ರೆಸ್ನವರಿಬ್ಬರು ಪಾಪ ಜವಾಹರ್ಲಾಲ್ ನೆಹರು ಅವರ ಸತಿ ನೇರವಾಗಿ ಮಾತಾಡ್ಲಿಕ್ಕೆ ಹೆದರಿದ್ರಂತೆ. ಆದರೆ ಶ್ರೀರಂಗರಲ್ಲಿ ಹೋದಾಗ ಇಲ್ಲಿ ಅಟ್ಟದ ಮೇಲಿಂದ ಕೆಳಗಡೆ ಇಳಿ ಬರ್ತಿದ್ರಂತೆ. ಎಷ್ಟು ಬ್ಯೂಟಿಫುಲ್ ಅದು. ಅಟ್ಟದಿಂದ ಕೆಳಗಡೆ ಇಳಿ ಬರ್ತಿದ್ರು. ಭಾಳ ಗಡಿಬಿಡಿ ಒಳಗಿದ್ರು ನೆಹರು ಅವರು. ಅವಾಗ ಇದು ಬಂದಾಗ ಇವರು ಬಂದು ನಿಂತರು. ಯಾಕೆ ಬಂದಿರಿ ಅದರಂತಾರೆ. ಇಲ್ಲ ಸರ್, ಭಾಷಾವಾರು ಅಂತ ಕಳ್ಕೊಳ್ಳಿ ದಮ್ ಸಿಟ್ಟಿಗೆ ಬಂದ್ಬಿಟ್ರೆ, ವಿಪರೀತ ಸಿಟ್ಟು ಬಂದ್ಬಿಟ್ರಂತೆ ನೆಹರು ಅವ್ರಿಗೆ. ಅದಾವಾಗ ಅದು ಇವರೇನಿದ್ದ ಶ್ರೀರಂಗರು ಒಂದು ಸಣ್ಣದೊಂದು ಮಾತಾಡಿದ್ರು. ಆ ಶ್ರೀರಂಗರು ಒಂದೇ ಮಾತಿಗೆ ಎಕ್ದಮ್ ಕೂಲ್ ಡೌನ್ ಆದ್ರಂತೆ ನೆಹರು. ಯಾಕೆ ನೀವು ಅಂತಂದ್ರೆ, ನಾನು ಹಿಂಗೆ ಶ್ರೀರಂಗ ಆದ್ಯರಂಗಾಚಾರ ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಆ ಅಟ್ಟದ ಕೆಳಗಡೆ ಅಲ್ಲಿ ಹೋಗಿ ಅವ್ರೇನು ಮಾತಾಡಿದರು ಎಲ್ಲ ಮಾತಾಡಿದರು. ಅಲ್ಲ, ನೀವು ಇಷ್ಟು ಅದ್ಭುತವಾಗಿ ನೀವು ಪ್ರತಿಪಾದಿಸ್ತಿರಲ್ಲ, ನನ್ನ ತಲೆಯೊಳಗೂ ಸಹಿತ ಈಗ ಭಾಷಾವಾರ ಪ್ರಾಂತಗಳು ಆಗಬೇಕು ಅಂತ ಅನಿಸ್ಲಿಕ್ಕತ್ತದ. ಯಾರು ನೀವು ಅಂತಂದ್ರಂತೆ. ನಿಮ್ಮ ಗುರುಗಳು ಯಾರಿದ್ರಲ್ರಿ, ನಿಮ್ಮ ಪ್ರೊಫೆಸರ್ ಯಾರಿದ್ರಲ್ಲ, ಆ ಪ್ರೊಫೆಸರ್ ನಮ್ಮ ಪ್ರೊಫೆಸರು ಕೂಡ ಸರ್ ಅವರ ನನಗೆ ಕಲಿಸಿಕೊಟ್ಟಾರೆ ಹೆಂಗೆ ಮಾತಾಡ್ಬೇಕು ನಿಮ್ಮ ಶಕ್ತಿ ಅಂತ ಹೇಳಿದ್ರಂತ ಅವ್ರು. ಅದಕ್ಕೆ ಆ ಪ್ರೊಫೆಸರ್ ಕಾರಣದಿಂದಾಗಿ ಇಷ್ಟು ಅವ್ರಿಗೆ ಮೇಲೆ ಪ್ರೀತಿ ಬಂತು. ಹೆಗಲ ಮೇಲೆ ಕೈ ಹಾಕ್ಬಿಟ್ಟು 10 ನಿಮಿಷ ಎಲ್ಲ ಮಾತಾಡಿ ಆನಂತರ ನೀನು 19 ಅಲ್ಲೇ ಅವಾಗ ಸಂಜೆ ಬಂದು 3 ಗಂಟೆಗೆ ಬಾ, ಅಲ್ಲೇ ಸಂಸತ್ ಭವನದಲ್ಲಿ ಹೇಳ್ಬಿಡ್ತೀನಿ. ಅದಕ್ಕೆ 1947 ಭಾಷಾವಾರ ಪ್ರಾಂತಗಳು ಆಗಬೇಕು ಅಂತ ಮೊದಲು ನಿರ್ಣಯ ತಗೊಂಡ್ರು. ಇಂಥವೆಲ್ಲ ವಿಷಯಗಳನ್ನು ಹೇಳುವಂಥ ಬಹಳಷ್ಟು ಮಾತುಗಳನ್ನು ನಾನು ಹೇಳ್ಬೋದು. ಆದರೆ 46ರಲ್ಲಿ ಇವೆಲ್ಲ ಮುಂದೆ ಹೋಗ್ಕೋತ ಹೋಯಿತು. ಕರ್ನಾಟಕ ಏಕೀಕರಣ ಆಗಲಿಲ್ಲ. ಅಲ್ಲಿ ಬಹಳ ಮಹತ್ವದ ಮಾತು ಅಂದರೆ 1953 ಅದರಗುಂಚಿ ಶಂಕರಗೌಡರು ಅಂತಿದ್ರಲ್ಲ, ಅವರು ಅದರಗುಂಚಿಯವರವರೇ. ಅಲ್ಲೇ ಕಲ್ಮೇಶ್ವರ ದೇವಸ್ಥಾನ ಅಂತದೆ. ಆ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಒಂದು ಮಾತು ಪ್ರಸಿದ್ಧಿ ಮಾಡಿದರು. ಅವರು ಹುಬ್ಬಳ್ಳಿ ತಾಲೂಕಿನ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದರು. ಅವರು ಒಂದ್ಸರಿ ಏನು ಮಾಡಿದರು ಅಂದರೆ, ಹಿಂಗೆ ಏನಾದ್ರು ಮುಂದೆ ಹೋಗ್ಕೋತ ಹೋದ್ರೆ ಕರ್ನಾಟಕ ಏಕೀಕರಣ ಸಾಧ್ಯನೇ ಇಲ್ಲ, ಎಲ್ಲ ಇದು ಪೂರ್ತಿ ಹಾಳಾಗ್ತದೆ, ಬರೀ ಮುಂದೆ ಹಾಕ್ತಾರೆ ಇವರೆಲ್ಲರೂ. ಕರ್ನಾಟಕದ ಜನರಿಗೆ ಕರ್ನಾಟಕದ ಬಗ್ಗೆ ಅಭಿಮಾನ ಇಲ್ಲ. ಇಷ್ಟೆಲ್ಲ ನಮ್ಮ ಹಿರಿಯರು ಇಷ್ಟೆಲ್ಲ ಕೆಲಸ ಮಾಡಿದರು, ಆಗಲಿಲ್ಲ ಅನ್ನೋ ಕಾರಣಕ್ಕೆ ಆಮರಣ ಉಪವಾಸವನ್ನು ಪ್ರಾರಂಭ ಮಾಡಿದರು. ಅವರು 23 ದಿವಸಗಳ ಕಾಲ ಸತತವಾಗಿ ಉಪವಾಸ ಮಾಡಿದರು. ಅದರ ಯಾಕಂದ್ರೆ ಅಷ್ಟೊತ್ತಿಗಾಗಿ ಇವರಿಗೆ ಪ್ರೇರಣೆ ಸಿಕ್ಕಿತ್ತು ಅಂದರೆ ಪೊಟ್ಟಿ ಶ್ರೀರಾಮಲು ಅನ್ನುವ 1953 ಆಂಧ್ರ ಪ್ರಾಂತ ಆಗಬೇಕು, ಆಂಧ್ರ ಪ್ರದೇಶ ಒಂದು ಸ್ಟೇಟ್ ಆಗಬೇಕು ಅನ್ನೋ ಕಾರಣಕ್ಕೆ ಆಮರಣ ಉಪವಾಸ ಮಾಡಿ ಸತ್ತ ಹೋಗ್ಬಿಡ್ತಾವ. ಅದೇ ರೀತಿ ಇಡೀ ದೇಶದಾದ್ಯಂತ ಭುಗಿಲೆದ್ದಿತ್ತಲ್ಲ, ಆ ಭುಗಿಲೆದ್ದಕ್ಕೆ ಆಂಧ್ರ ಪ್ರದೇಶ ಒಂದು ರಾಜ್ಯ ಆಯ್ತು. ಅದರ ಪ್ರೇರಿತರಾಗಿರ್ತಕ್ಕ ಅದರಗುಂಚಿ ಶಂಕರಗೌಡರು ಇಮಿಡಿಯೇಟ್ಲಿ ಒಂದು ಡಿಸಿಷನ್ ತಗೊಂಡ್ರು. ನಾನು ಆಮರಣ ಉಪವಾಸ ಮಾಡ್ತೇನೆ. ಮೊದಲು 2-3 ದಿವಸ ಯಾರೂ ಕೇರ ಮಾಡಲಿಲ್ಲ. ಅವರು ಉಪವಾಸ ಕೂತ್ಬಿಟ್ಟಿದ್ರು. ಅವರು 4ನೇ ದಿವಸ 5ನೇ ದಿವಸ ನಮ್ಮ ಪಾಟೀಲ್ ಪುಟ್ಟಪ್ಪನವರು ಇವರು ಬೇರೆಯವರೆಲ್ಲ ಹೋಗಿ ಇಂಟರ್ವ್ಯೂ ಮಾಡ್ಲಿಕ್ಕತ್ತಿದ್ರು. ಆ ಇಂಟರ್ವ್ಯೂ ಎಲ್ಲಿಗೆ ತನಕ ಹೋತಂದ್ರೆ, ಅವ್ರು ಮಾಡಿದ ಇಂಟರ್ವ್ಯೂ ಪಾಟೀಲ್ ಪುಟ್ಟಪ್ಪನವ್ರು ಮಾಡಿದ ಕೆಲಸ ಭಾಳ ದೊಡ್ಡದ. ಅವರು ಇಷ್ಟೆಲ್ಲ ರಿಪೋರ್ಟ್ಗಳನ್ನು ಮಾಡಿ ನ್ಯೂಯಾರ್ಕ್ ಟೈಮ್ಸ್ ಕಳಿಸ್ಬಿಟ್ರು. ಅದರಗುಂಚಿ ಶಂಕರಗೌಡರು ಆಮರಣ ಅಂತ ಉಪವಾಸ ಮಾಡ್ತಾರೆ ಸುದ್ದಿ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಪಬ್ಲಿಷ್ ಆಯ್ತು. ಆ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಪಬ್ಲಿಷ್ ಆದ್ಮೇಲೆ ಇವರು ಎಲ್ಲರ ಹೆಸರು ಬಂದ್ರು. ಓಹೋ, ನಮ್ಮ ಅದರಗುಂಚಿ ಶಂಕರಗೌಡರು 23 ದಿವಸ ಉಪವಾಸ ಇದ್ದಾರೆ ನೋಡ್ರಿ. ಪಾಪ ನಮ್ಮ ಜಯದೇವಿ ತಾಯಿ ಲಿಗಾಡಿ ಅವರು ಸೊಲ್ಲಾಪುರದವರು ಬಹಳ ದೊಡ್ಡ ಹೆಣ್ಮಗಳು. ನಾನು ಅವ್ರ ವೈಯಕ್ತಿಕವಾಗಿ ನೋಡಿದ್ದೇನೆ. ನಾನು ಮನೆಗೆ ಬಂದಿದ್ರು ಅವ್ರು ನೋಡ್ಬಿಟ್ರೆ ನಿಮಗೆ ಒಂದು ದೇವತೆ ನೋಡ್ದಂಗೆ ಆಗ್ಬಿಡ್ತಿತ್ತು. ಒಂದು ದಿವಸ ನಮ್ಮ ಮನೆಯಲ್ಲಿ ಮಧ್ಯಾಹ್ನ 2-2:30 ನಾನು ಶಾಲೆಯಿಂದ ಮನೆಗೆ ಬಂದೆ. ನಮ್ಮ ತಾಯಿ ಅವ್ರನ್ನ ಕರ್ಕೊಂಡು ಬಂದಿದ್ದು. ನಮ್ಮ ಪಕ್ಕ ಅಲ್ಲೇ ಒಂದು ನಾವು ಇದ್ದಂಥ ಮನೆಯಲ್ಲೇನೆ ಪಕ್ಕದಲ್ಲೇ ಜಯದೇವಿ ತಾಯಿ ಲಿಗಾಡಿ ಹೈಸ್ಕೂಲ್ ಅಂತ ಇದೆ, ಇಲ್ಲೇ ಕಿಲ್ಲೆದಲ್ಲೇ. ಆ ಕಿಲ್ಲೆದಲ್ಲೇ ಅಲ್ಲಿ ಬಂದಾಗ ನಾನು ಯಾವ ಕಾಟ್ ಮೇಲೆ ಮಲ್ಕೋತಿದ್ನಲ್ಲ, ಆ ಕಾಟ್ ಮೇಲೆ 2 ಹಾಕ್ಕೊಂಡು ಚಪ್ಪಾಳಿ ಹಾಕ್ಕೊಂಡು ಅವ್ರು ಕೂತಿದ್ರು. ನಾನು ಒಳಗಡೆ ಠಕ್ ಅಂತ ಒಳಗಡೆ ಬಂದೆ.
ಬಂದು ನೋಡಿದರೆ ಜಯದೇವ್ ತಾಯಿ ಲಿಂಗಾಡಿ ಅವ್ರು ನನಗೆ ಗೊತ್ತಾಗಲಿಲ್ಲ. ಅವರು ಇಷ್ಟು ನನಗೆ ಇಷ್ಟು ಚಂದ ಕಂಡ್ರು, ಇಷ್ಟು ದೇವತೆಯನ್ನು ಕಂಡ್ರಲ್ಲ, ಹೋಗಿ ಪಟ್ ಅಂತ ಹೇಳಿ ಅವ್ರು 2 ಪಾದ ಕೊಟ್ಟು ನಮಸ್ಕಾರ ಮಾಡಿ, ನಮಸ್ಕಾರ ತಲೆ ಮೇಲೆ ಕೈ ಇಟ್ಟವ್ರು. ಬಾ ಚಲೋ ಇತ್ತಪ್ಪ, ಯಾರಪ್ಪ ನೀನು ಹುಡುಗ, ಚಂದಿದ್ದೀವಪ್ಪ ಅಂದ್ಬಿಟ್ರು. ಆಮೇಲೆ ಶಾಣೆ ಹಾಕು ಅಂತಂದು. ಆಮೇಲೆ ನೋಡ್ತೀನಿ ಜಯದೇವ್ ತಾಯಿ ಲಿಂಗಾಡಿ ಅವರು. ಆ ಹೆಣ್ಮಗಳು 1953 ಇವರು ಅದರ ಮುಂಚೆ ಶಂಕರ್ ಗೌಡರು ಯಾವಾಗ ಉಪವಾಸ ಮಾಡ್ತಾರಂತ ಗೊತ್ತಾದ್ರಲ್ಲ, ಅಲ್ಲಿ ಆಪರೇಷನ್ ಆಗಿತ್ತು ಅವ್ರಿಗೆ 1952 ಈ ಬೆನ್ನಿನ ಗುಳೆಯ ಆಪರೇಷನ್ ಆಗಿತ್ತು. ಅಲ್ಲಿಂದ ರಕ್ತದಿಂದ ಒಂದು ಲೆಟರ್ ಬರೆದು ಕಳಿಸಿದ್ರು. ರಕ್ತದಿಂದ ನೀವು ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸಬೇಕು ಅಂತ ಬರೆದ್ರು. 2ನೇ ಸರಿ ಮತ್ತೆ ಅದರ ಮುಂಚೆ ಶಂಕರ್ ಗೌಡರು ಮತ್ತೆ ಉಪವಾಸ ಮಾಡ್ತೇನೆ ಅಂತ ಹೋದಾಗ ತಮ್ಮ ಮಗಳು ಬಸರಿದ್ಲು. ಅವಳು ಹಡಿಯುವಂಥ ಪ್ರಸವ ವೇದನೆಯ ಕಾಲಕ್ಕೂ ಕೂಡ ಧಾವಿಸಿ ಜಯದೇವಿ ತಾಯಿ ಲಿಂಗಾಡಿ ಅವರು ಹುಬ್ಬಳ್ಳಿಗೆ ಬಂದು ಅದ್ರ ಮುಂಚೆ ಶಂಕರ ಗೌಡರಿಗೆ ಉಪವಾಸ ಮಾಡಬೇಡ್ರಿ. ನಿಮಗೆ ಜಯದೇವಿ ತಾಯಿ ಲಿಂಗಾಡಿ ಅವ್ರ ಬಗ್ಗೆ 1-2 ಮಾತು ಹೇಳ್ತೇನೆ. ನಮ್ಮ ಧಾರವಾಡಕ್ಕೆ ಅವರ ಸಂಬಂಧ ಭಾಳ ಇದೆ. ಜಯದೇವಿ ತಾಯಿ ಲಿಂಗಾಡಿ ಅವರಿಗಿದ್ದ 3 ಹೆಣ್ಮಕ್ಳೊಳಗೆ ಒಂದು ಮಗಳನ್ನ ಅವರು ನಮ್ಮ ಶಂಕರ್ ಮೂಗಿ ಅಂತ ಹೇಳಿ ತಾರಲ್ಲ, ಅವ್ರಿಗೆ ಕೊಟ್ಟಿದ್ರು. ಶಂಕರ್ ಮೂಗಿಯವರು ಧಾರವಾಡದವರು. ಅವರ ಇಡೀ ಮೂಗಿ ಫ್ಯಾಮಿಲಿ, ಬೈಲಹೊಂಗಲದ ಫ್ಯಾಮಿಲಿ ಅದೆಲ್ಲ ಇಲ್ಲೇ ಅದ. ಅವರೆಲ್ಲರೂ ಒಬ್ಬ ಮಗಳನ್ನ ಇಲ್ಲಿ ಕೊಟ್ಟಿದ್ರು. ಅದನ್ನು ನಾನು ನೋಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೇನೆ. ಶಂಕರ್ ಮೂಗಿಯವ್ರ ಶಕ್ತಿ ಮಾತಾಡಿದ್ದೇನೆ, ಮತ್ತು ಜಯದೇವಿ ತಾಯಿ ಲಿಂಗಾಡಿ ಅವರ ಶಕ್ತಿ ಮಾತಾಡಿದ್ದೇನೆ. ಆದರೆ ಅವ್ರ ದೊಡ್ಡ ಕಾಂಟ್ರಿಬ್ಯೂಷನ್ ಇಡೀ ಸೊಲ್ಲಾಪುರ ಸೊನ್ನಲಿಗೆ ಅಂತಿದ್ರಲ್ಲ, ಅದು ಕರ್ನಾಟಕ ಏಕೀಕರಣದ ಮಹತ್ವದಲ್ಲಿ ಪಾತ್ರವನ್ನು ವಹಿಸಿದೆ. ಸಿದ್ದರಾಮೇಶ್ವರನ ಊರು ಅದು ಕರ್ನಾಟಕಕ್ಕೆ ಸೇರಬೇಕು, ಜತ್ತ ಆ ಎಲ್ಲ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ನಮ್ಮ ಕನಸು ಎಷ್ಟಿತ್ತು ಅಂದರೆ, ನಮ್ಮ ಕರ್ನಾಟಕ ಏಕೀಕರಣ ಆದದ್ದು ಎಷ್ಟು ಅಂದರೆ, ನಾವು ಕಾಸರಗೋಡು ಕೈ ಬಿಟ್ಟು ಅಲ್ಲೇ ಬಳ್ಳಾರಿ ಒಳಗಿನ ಆದ್ವಾನಿ ಹೋಯಿತು, ಆಲೂರು ಹೋಯಿತು, ಮಡಕಶಿರಾ ಹೋಯಿತು, ಅವೆಲ್ಲ ಜಿಲ್ಲೆಗಳು ಅವೆಲ್ಲ ತಾಲೂಕುಗಳು ಹೋದು. ಅನಂತಪುರ ಜಿಲ್ಲೆಯಲ್ಲಿರ್ತಕ್ಕಂಥ 3-4 ತಾಲೂಕುಗಳು ಹೋದು. ಕರ್ನೂಲು ಜಿಲ್ಲೆಯಲ್ಲಿರ್ತಕ್ಕಂಥ 3-4 ತಾಲೂಕುಗಳು ಹೋದು. ಆ ನಂತರ ಇಲ್ಲೇ ಬೇರೆ ಬೇರೆ ಪ್ರದೇಶಗಳಲ್ಲಿರ್ತಕ್ಕಂಥ ಪ್ರಜೆಗೆ ಹೋದು. ಇಷ್ಟೆಲ್ಲ ಹೋದರೂ ಕೂಡ ನಾವು ಕರ್ನಾಟಕ ಏಕೀಕರಣದ ಕನಸನ್ನು ಕಂಡಿವೆ. ಆದರೆ ಇಷ್ಟೆಲ್ಲ ಆದರೂ ಸಹಿತ 1956ರಲ್ಲಿ ಕೊನೆಗೂ ಒಮ್ಮೆ ಕರ್ನಾಟಕ ಏಕೀಕರಣ ಆಯಿತು, ನವೆಂಬರ್ 1, 1956ಕ್ಕೆ. ಆದರೆ ದುರ್ದೈವದಿಂದ ಅದಕ್ಕೆ ಮೈಸೂರು ಅಂತ ಹೆಸರು ಬಂತು. ರಾಜಪ್ರಮುಖರು ಮೈಸೂರವರಾದರೆ ಸರಿ ಇರ್ತದೆ ಅಂತ ಅಂದ್ಕೊಂಡಿದ್ದಕ್ಕೆ ಅದಾಯಿತು. ಇಷ್ಟೆಲ್ಲ ವಿಷಯಗಳನ್ನು ಹೇಳೋದಕ್ಕೆ ಅರ್ಧ ತಾಸು 40 ಮಿನಿಟ್ ಸಾಕಾಗೋದಲ್ಲ. ಇದ್ರ ಬಗ್ಗೆ ವಿವರವಾಗಿ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಹೇಳ್ಬೋದು. ಆದರೆ ನನ್ನ ವ್ಯಾಪ್ತಿಯ ನಾನು ಕೊಟ್ಟ ಸಮಯದಲ್ಲಿ ಇಷ್ಟು ಮಾತುಗಳನ್ನು ಮಾತ್ರ ಹೇಳಿದ್ದೇನೆ. ಎಲ್ಲವನ್ನೂ ಹೇಳಿದ್ದೇನೆ ಅಂತಲ್ಲ, ಸ್ವಲ್ಪ ಮಾತುಗಳನ್ನು ಹೇಳಿದ್ದೇನೆ. ಇನ್ನೂ ಹೇಳಬಹುದಾದ್ದು ಬಹಳಷ್ಟಿದೆ. ಆದರೆ ಇಷ್ಟು ಮಾತುಗಳು ಹೇಳಿ ನನಗೆ ಈ ಅವಕಾಶ ಕೊಟ್ಟಂಥ ರಂಜಾನ್ ದರ್ಗಾ ಅವರಿಗೆ ಮತ್ತು ಇತರ ಸದಸ್ಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜು ಹಾಗೂ ಹೊಂಬೆಳಗು ಪ್ರತಿಷ್ಠಾನದ ಧಾರವಾಡದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ವೀಣಾ ಬಿರಾದರ್ ಅವರು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಮಹಿಳೆಯರ ಪಾತ್ರ ಕುರಿತಂತೆ ಮಾತನಾಡ್ತಾರೆ. ಗಣ್ಯರಿಗೆ ಹಾಗೂ ಇವತ್ತು ಈ ಒಂದು ಅರ್ಥಪೂರ್ಣವಾದ ಸಮಾರಂಭದಲ್ಲಿ ಬಂದು ಉಪಸ್ಥಿತರಿರುವಂತಹ ಹಿರಿಯರಾಗಿರುವ ಬೇವಿನಗಿಡದ ಸರ್, ಶೆಟ್ಟರ್ ಸರ್, ಅಂಗಡಿ ಸರ್, ವೀರಣ್ಣ ರಾಜೂರ್ ಸರ್ ಮತ್ತು ಇನ್ನಿತರ ಎಲ್ಲ ಹಿರಿಯರಿಗೂ ನನ್ನ ಆದರ ಪೂರ್ವಕ ಪ್ರಣಾಮಗಳು. ಹಾಗೂ ಎಲ್ಲ ನನ್ನ ಸಹೋದರಿಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಮೊಟ್ಟ ಮೊದಲು ನಾನು ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಸಾಹಿತಿಯೂ ಆಗಿರುವಂತಹ ಬಸವ ಪ್ರತಿಪಾದಕರು, ಬಸವ ಚಿಂತನೆಯ ತತ್ವದ ಒಂದು ಪ್ರತಿಯೊಂದು ಅಲ್ಲಿ ಪ್ರಚಾರದ ಕಾರ್ಯದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಹಾಗೂ ಕನ್ನಡ ನಾಡು ನುಡಿಯ ಹಾಗೂ ಈ ಕನ್ನಡ ಈ ವಿಷಯವನ್ನು ಕುರಿತು ಪ್ರತಿಯೊಂದು ವಿಭಿನ್ನವಾದ ಕಾರ್ಯಚಟುವಟಿಕೆಗಳನ್ನು ಆಯೋಜಿಸುವ ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿರುವಂತಹ ರಂಜಾನ್ ದರ್ಗಾ ಸರ್ ಹಾಗೂ ಇನ್ನಿತರ ಎಲ್ಲ ಟ್ರಸ್ಟ್ನ ಸದಸ್ಯರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕನ್ನಡ ನಾಡು ಬದುಕು ಬಲುಹಿನ ವಿಧಿಯು
ಸದಭಿಮಾನದ ಗೂಡು. ಕರ್ನಾಟಕ ಏಕೀಕರಣ ನಡೆಯುವ ಹಂತದಲ್ಲಿ ಹುಯಿಲಗೋಳ ನಾರಾಯಣ ರಾವ್ ಅವರು ಬರೆದಿರುವ ಈ ಒಂದು ಅದ್ಭುತ ಕವನದ ಸಾಲುಗಳು ಅವತ್ತು ಎಲ್ಲ ಹೋರಾಟಗಾರರಲ್ಲಿ ಮೈ ನವಿರೇಳಿಸುವ, ರೋಮಾಂಚನವನ್ನ ಮೂಡಿಸುವ ಹಾಗೂ ಮತ್ತಷ್ಟು ಹೋರಾಟಕ್ಕೆ ಪ್ರೇರೇಪಣೆಯನ್ನು ನೀಡುವಂತಹ ಅತ್ಯದ್ಭುತ ಸಾಲುಗಳು ಇವತ್ತಿಗೂ ನಮ್ಮೆಲ್ಲರಿಗೂ ಅದೇ ರೀತಿಯ ಒಂದು ಭಾವವನ್ನ ಮೂಡಿಸುತ್ತವೆ. ಅಖಂಡ ಭಾರತದ ಒಕ್ಕೂಟದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ, ಇನ್ನೂ ಕರ್ನಾಟಕ ಆಗಿರದೇ ಇರುವಂತಹ ಆ ಕಾಲಘಟ್ಟದಲ್ಲಿ ಕನ್ನಡ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿ ಇವೆಲ್ಲವುಗಳನ್ನ ಒಂದುಗೂಡಿಸುವ ನಿಟ್ಟಿನಲ್ಲಿ ಕನ್ನಡಕ್ಕೊಂದು ಸ್ವತಂತ್ರ ಅಸ್ಮಿತೆಯನ್ನ, ಸ್ವತಂತ್ರ ಅಸ್ತಿತ್ವವನ್ನ ತಂದು ಕನ್ನಡ ಭಾಷೆಯನ್ನ ಮಾತನಾಡುವ ಎಲ್ಲ ಭಾಗಗಳನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಆರಂಭವಾದ ದೊಡ್ಡ ಹೋರಾಟ, ಆಂದೋಲನ ಕರ್ನಾಟಕ ಏಕೀಕರಣ ಚಳುವಳಿ. ಈ ಏಕೀಕರಣ ಚಳುವಳಿ ಆರಂಭವಾಗಿದ್ದು ಬಹಳಷ್ಟು ಹೆಮ್ಮೆ ಅನಿಸ್ತದ. ಮೊಟ್ಟ ಮೊದಲು ಅದಕ್ಕೆ ಒಂದು ಮುನ್ನಡಿಗೆಯನ್ನು ಬರೆದಿದ್ದು ನಮ್ಮ ನಾಡಿನ, ನಮ್ಮ ಧಾರವಾಡದ ಪ್ರತಿಷ್ಠಿತ ಸಂಸ್ಥೆಯಾದ 1890ರಲ್ಲಿ ರಾಹ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಶುರುವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ. ಎಷ್ಟೆಲ್ಲ ಲೇಖನಗಳು ಕನ್ನಡ ನಾಡು ನುಡಿಯ ಬಗ್ಗೆ ವಾಗ್ಭೂಷಣ ಮಾಸಿಕ ಪತ್ರಿಕೆಯಲ್ಲಿ ಬರುತ್ತಿದ್ವಂತಂದ್ರ ಪ್ರತಿಯೊಂದು ಲೇಖನಗಳು ಹೋರಾಟಗಾರರಲ್ಲಿ ವಿಭಿನ್ನವಾದ, ಅವರಲ್ಲಿ ಹೋರಾಟಕ್ಕೆ ಪ್ರೇರೇಪಣೆಯನ್ನು ನೀಡುವಂತಹ ಲೇಖನಗಳು ಅಲ್ಲಿ ಪ್ರಕಟವಾಗುತ್ತಿದ್ದವು. ನಂತರ 1915ರಲ್ಲಿ ಆರಂಭವಾದ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಭಾ ಇವೆಲ್ಲವುಗಳ ಜೊತೆಗೆ ಇಡೀ ನಮ್ಮ ಕನ್ನಡ ನಾಡಿನ ಎಲ್ಲ ನಾಯಕರು, ಹಿರಿಯರು, ಮುತ್ಸದ್ದಿಗಳು, ಚಿಂತಕರು ಎಲ್ಲರೂ ಕೂಡಿ ಹೋರಾಟ ಮಾಡಿದ ಪ್ರತಿಫಲ, ಏಕೀಕರಣದಲ್ಲಿ ಸಂಪೂರ್ಣವಾಗಿ ತನು ಮನ ಧನದಿಂದ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದರ ಪ್ರತಿಫಲ ನಮ್ಮ ಕರ್ನಾಟಕ ಏಕೀಕರಣ. ಹಾಗಾದ್ರ ಇಲ್ಲಿ ಪುರುಷರಿಗೆ ಸರಿಸಮನಾಗಿ ನಿಂತು ಯಾವ ರೀತಿ ಮಹಿಳೆಯರು ಈ ಏಕೀಕರಣದಲ್ಲಿ ಪಾಲ್ಗೊಂಡರು? ಇವತ್ತು ದರ್ಗಾ ಸರ್ ಅವರು ನನಗೆ ಉಪನ್ಯಾಸವನ್ನ ಮಾಡಲಿಕ್ಕೆ ಕೊಟ್ಟಂತಹ ವಿಷಯ ಕರ್ನಾಟಕ ಏಕೀಕರಣದಲ್ಲಿ ಮಹಿಳೆಯರ ಪಾತ್ರ. ಇದು ಆರಂಭವಾಗುವುದಕ್ಕಿಂತ ಮೊದಲು ನಾವು ಒಂದು ಕ್ಷಣ ವಿಚಾರ ಮಾಡೋಣ. ಯಾವ ಪರಿಸ್ಥಿತಿ ಮಹಿಳೆಯರದಿತ್ತು ಅವತ್ತಿನ ಕಾಲಘಟ್ಟದಲ್ಲಿ? 19ನೇ ಶತಮಾನದ ಆರಂಭದವರೆಗೂ ಸಹ ಮಹಿಳೆ ಇನ್ನೂ ಹೊಸ್ತಿಲಿನಾಚೆ ಬಂದು ತನ್ನದೇ ಆದ ಸ್ವತಂತ್ರ ಅಸ್ತಿತ್ವವನ್ನ ಹಾಗೂ ಒಂದು ಹೋರಾಟದಲ್ಲಿ ಭಾಗಿಯಾಗುವುದು, ಸಾಮಾಜಿಕವಾಗಿ, ರಾಜಕೀಯವಾಗಿ ತನ್ನನ್ನ ತಾನು ಗುರುತಿಸಿಕೊಳ್ಳುವುದು ಇಲ್ಲದೇ ಇರುವಂತಹ ಕಾಲಘಟ್ಟ. ಆವಾಗ ಹೆಂಗ ಮಹಿಳೆ ಏಕೀಕರಣದಲ್ಲಿ ಪಾಲ್ಗೊಳ್ಳಲು ಆರಂಭ ಮಾಡಿದಳು? ಏನು ಕಾರಣವಾಯಿತು? ಅವಳಿಗೆ ಒಂದು ಸ್ಫೂರ್ತಿಯನ್ನ ನೀಡಿದ್ದು ಯಾವುದು? ಇದೇ ಸಂದರ್ಭದಲ್ಲಿ ಆರಂಭವಾಗಿದ್ದು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ. ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇಡೀ ದೇಶದಾದ್ಯಂತ ರಾಷ್ಟ್ರ ನಾಯಕರು ಅನೇಕ ಮಹಿಳೆಯರನ್ನ, ನಾಯಕರನ್ನ ತಮ್ಮ ಜೊತೆಗೆ ಕರೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನ ಆರಂಭ ಮಾಡಿದರು. ಅಲ್ಲಿ ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ವಿಜಯಲಕ್ಷ್ಮಿ ಪಂಡಿತ್ ಅವರು, ಅನಿ ಬೆಸೆಂಟ್ ಅವರು, ಸೋದರಿ ನಿವೇದಿತಾ ಅವರು, ಕಸ್ತೂರ್ಬಾ ಅವರು ಮತ್ತು ಸರೋಜಿನಿ ದೇವಿ ನಾಯ್ಡು ಅವರು, ಇನ್ನೂ ಅನೇಕ ಮಹಿಳೆಯರನ್ನ ನಾವು ಇಲ್ಲಿ ಹೆಸರಿಸಬಹುದು. ಆ ಎಲ್ಲ ಮಹಿಳೆಯರಿಂದ ಹೋರಾಟದ ಅವರ ಹೆಜ್ಜೆಗಳನ್ನ ನೋಡ್ತಾ ನೋಡ್ತಾ ನಮ್ಮಲ್ಲಿಯೂ ಸಹ ಈ ಒಂದು ಏಕೀಕರಣದಲ್ಲಿ ಪಾಲ್ಗೊಳ್ಳುವ ಒಂದು ಮನಸ್ಥಿತಿ, ಮನೋಸ್ಥೈರ್ಯ, ಆತ್ಮವಿಶ್ವಾಸ ನಮ್ಮಲ್ಲಿ ಕನ್ನಡ ನಾಡಿನ ಮಹಿಳೆಯರಲ್ಲಿ ಮೂಡಲಿಕ್ಕೆ ಕಾರಣವಾಯಿತು. ಇದರಿಂದ ಪ್ರೇರೇಪಣೆಗೊಂಡ ನಮ್ಮ ಕನ್ನಡ ನಾಡಿನಲ್ಲಿ ಅಸಂಖ್ಯಾತ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕರ್ನಾಟಕ ಏಕೀಕರಣದಲ್ಲಿ ಪಾಲ್ಗೊಂಡರು. ಅದ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣದ ನಾಯಕತ್ವವನ್ನು ವಹಿಸಿದ ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾಯರು ಒಂದು ಕರೆ ಕೊಟ್ರಂತ. ಎಲ್ಲ ಮಹಿಳೆಯರು ಯಾವುದೇ ಹಿಂಜರಿಕೆ ಇಲ್ಲದೆ ನಮ್ಮ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿರಿ ಅಂತ ಒಂದು ಕರೆ ಕೊಟ್ಟ ತಕ್ಷಣ ಇಡೀ ಕನ್ನಡ ನಾಡಿನಾದ್ಯಂತ ಮಿಂಚಿನ ವೇಗದಲ್ಲಿ ಎಲ್ಲಾ ಮಹಿಳೆಯರು ತಮ್ಮ ಕುಟುಂಬದ ಒಂದು ಅನುಮತಿಯನ್ನ ಪಡೆಯುವುದರ ಜೊತೆಗೆ ತಮ್ಮ ಸಾಂಸಾರಿಕ ಜವಾಬ್ದಾರಿಯ ಜೊತೆಗೆ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅಣಿಯಾದರು.
ನಿಜಕ್ಕೂ ಅದ್ಭುತ ಅನಿಸ್ತದ. ಒಂದು ಕ್ಷಣ ಬಹಳಷ್ಟು ಸಹೋದರರು ಇದ್ದೀರಿ ಇಲ್ಲಿ. ಒಂದು ವಿಚಾರ ಇಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಷ್ಟೆಲ್ಲ ಆಧುನಿಕ ಸೌಲಭ್ಯಗಳು ಇರುವ ಇಂಥ ಕಾಲದಲ್ಲಿ ಎಲ್ಲಾ ರೀತಿಯಿಂದ ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ರಂಗದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿರುವ ಕಾಲದಲ್ಲಿಯೂ ಸಹ ನಾವು ಇನ್ನೂ ಹೊರಗೆ ಅನೇಕ ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ಇನ್ನೂ ಅದ. ಅವತ್ತಿನ ಕಾಲದೊಳಗೆ ಯಾವ ರೀತಿ ಮಹಿಳೆ ಧೈರ್ಯ ತೆಗೆದುಕೊಂಡಿರಬೇಕು, ಯಾವ ರೀತಿ ಅವಳು ಈ ಹೋರಾಟದಲ್ಲಿ ತನ್ನನ್ನ ತಾನು ಮುನ್ನಡೆಸಿಕೊಂಡು ಹೋಗಿರಬೇಕು. ಇಲ್ಲಿ ಓದ್ತಾ ಹೋದಂಗ ನಾನು ಸಹ ಆರಂಭದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಲ್ಲ ಕೂತಿರಿ, ಕರ್ನಾಟಕ ಏಕೀಕರಣ ಅಂದ ತಕ್ಷಣ ಒಂದು ಸಣ್ಣ ಚಿತ್ರಣ ನಮ್ಮ ಕಣ್ಣ ಮುಂದೆ ಮೂಡ್ತದ. ನಾವು ನಿಮ್ಗ ಪಠ್ಯದಲ್ಲಿ ಏನು ಕಲಿಸೀವಿ, ಅಲ್ಲಿ ಏನು ಹೇಳ್ಯದ ಅದನ್ನಷ್ಟ ನಾವು ನಿಮಗೆ ಟೀಚ್ ಮಾಡಿರ್ತೀವಿ. ಆದ್ರೆ ಅದನ್ನ ದಾಟಿ ಯಾವ ರೀತಿ ಮಹಿಳೆಯರು ಹೋರಾಟ ಮಾಡಿದರು, ಮೈ ರೋಮಾಂಚನ ಅನಿಸ್ತದ. ಒಬ್ಬೊಬ್ಬರ ಹೋರಾಟ ಗಾಥೆಗಳನ್ನ ನಾವು ಓದ್ತಾ ಹೋದಂಗ ಅವುಗಳನ್ನ ನಾವು ಅನುಭವಿಸ್ತಾ ಹೋಗ್ತೀವಿ. ಇದೇ ರೀತಿ ಹೋರಾಡಿರಬಹುದಲ್ಲ ಮಹಿಳೆಯರು ಅಂತ ಹೇಳಿ. ದಯವಿಟ್ಟು ಮಹಿಳೆಯರು ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದ ಇನ್ನೂ ಅನೇಕ ಕಟ್ಟುಪಾಡುಗಳಿರುವ ಅಂಥ ಕಾಲದಲ್ಲಿ ಹೆಂಗ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜೊತೆಯಾಗಿ ಕನ್ನಡ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಇವೆಲ್ಲವುಗಳನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಹೆಂಗ ಮಹಿಳೆ ಹೋರಾಟ ಮಾಡಿದಳು ಅಂತ ಅನ್ನೋದನ್ನ ನಿಮ್ಮ ಕಣ್ಣು ಮುಂದ ಒಂದು ಸಣ್ಣ ಕಥೆಯ ರೂಪದಲ್ಲಿ ಇದನ್ನ ಅಂದುಕೊಂಡ್ರಂದ್ರ ಇವತ್ತಿನ ಈ ಉಪನ್ಯಾಸಗಳು ಪ್ರತಿಯೊಬ್ಬರ ಮನವನ್ನ ಮುಟ್ಟಲಿಕ್ಕೆ ಸಾಧ್ಯ ಅದ. ಈಗಾಗಲೇ ಸರ್ ಅತ್ಯದ್ಭುತವಾಗಿ ಇಡೀ ಕರ್ನಾಟಕ ಏಕೀಕರಣದ ಹೋರಾಟದ ಚರಿತ್ರೆಯನ್ನ ವಿವರಿಸಿದರು. ಇಲ್ಲಿ ನಾನು ಮಹಿಳೆಯರ ಹೋರಾಟದ ಈ ಒಂದು ಹಂತವನ್ನ ವಿವರಿಸುವಾಗ 5 ಭಾಗಗಳ ಹೋರಾಟದಲ್ಲಿ ಯಾವ ರೀತಿ ಹೋರಾಟಗಾರ್ತಿಯರು ಪಾಲ್ಗೊಂಡರು ಅಂತ ಅನ್ನುವುದನ್ನ ವಿವರಿಸಲು ಇಲ್ಲಿ ಬಯಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಸೊಲ್ಲಾಪುರ ಭಾಗದಲ್ಲಿ ನಡೆದ ಏಕೀಕರಣ, ಅದರಲ್ಲಿ ಯಾವ ಯಾವ ಮಹಿಳೆಯರು ಯಾವ ರೀತಿ ಪಾತ್ರವನ್ನ ವಹಿಸಿದರು. ನಾನು ಇದನ್ನ ಆರಂಭ ಮಾಡೋದಕ್ಕಿಂತ ಮೊದಲು ವಿದ್ಯಾರ್ಥಿಗಳಿಗೆ ಒಂದು ಟೆಸ್ಟ್ ಇಡ್ತೀನಿ. ಈಗ ಏನೇನು ಹೆಸರುಗಳನ್ನ ನಾವು ಇಲ್ಲಿ ಉಲ್ಲೇಖಿಸ್ತೀವಿ, ಸರ್ ಈಗಾಗಲೇ ಬಹಳಷ್ಟು ಇಸ್ವಿಗಳ ಜೊತೆಗೆ ನಾಯಕರ ಹೆಸರನ್ನ ಹೇಳ್ಯಾರ, ಹೋರಾಟಗಳನ್ನ ಹೇಳ್ಯಾರ. ಕೆಲವೊಂದಿಷ್ಟು ಜನ ಬರ್ಕೊಂಡಿರಿ ನೋಡಿನಿ. ಆದ್ರೆ ಈಗ ಮತ್ತೇನು ಮಹಿಳೆಯರ ಹೆಸರುಗಳನ್ನ ಇಲ್ಲಿ ನಾನು ಉಲ್ಲೇಖ ಮಾಡ್ತಾ ಹೋಗ್ತೀನಲ್ಲ, ಕಾರ್ಯಕ್ರಮ ಮುಗಿದ ನಂತರ ಆ ಮಹಿಳೆಯರ ಹೆಸರುಗಳು, ಹೋರಾಟ, ಅವರು ಎಲ್ಲಿಯವರು ಅಂತ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಮುಗಿದ ಮೇಲೆ ನಾನು ನಿಮಗ ಒಂದು ಮೆಮೊರಿ ಟೆಸ್ಟ್ ಅನ್ನ ನಡೆಸ್ತೀನಿ. ಅದರ ಒಳಗೆ ಯಾರು ಅತ್ಯುತ್ತಮವಾಗಿ ನಿಮ್ಮ ಈ ಒಂದು ಆಸಕ್ತಿಯಿಂದ ಕೇಳಿಕೊಂಡ ಉತ್ತರಗಳನ್ನ ಕೊಡ್ತೀರಿ ಅವರಿಗೆ ನಮ್ಮ ಕಾಲೇಜಿನಲ್ಲಿ ವಿಶೇಷವಾದ ಬಹುಮಾನಗಳನ್ನ ನೀಡಲಾಗುವುದು. ಓಕೆ, ಫ್ರೆಶ್ ಆದ್ರೆಲ್ಲರೂ. ಸೊಲ್ಲಾಪುರ ಭಾಗದ ಮಹಿಳೆಯರು, ಮೊಟ್ಟ ಮೊದಲು ಸೊಲ್ಲಾಪುರ ಭಾಗ ಅಲ್ಲಿ ನಡೆದ ಕನ್ನಡ ನಾಡು ನುಡಿಯ ಹೋರಾಟ ಅಂದ ತಕ್ಷಣ ಒಬ್ಬ ಧೀರ ಮಹಿಳೆ ನಮ್ಮ ಕಣ್ಣ ಮುಂದೆ ಬರುವುದು ಜಯದೇವಿ ತಾಯಿ ಲಿಗಾಡೆಯವರು. ಎಂತೆಂಥ ಹೋರಾಟವನ್ನ ಮಾಡ್ಯಾರಂತಂದ್ರ ನಿಜಕ್ಕೂ ಒಬ್ಬ ಮಹಿಳೆಯಿಂದ ಇಷ್ಟೆಲ್ಲ ಸಾಧ್ಯನಾ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಅವರ ಹೋರಾಟ ನಡೆಸಿದ್ದ ರೀತಿ ಎಂಥದ್ ನೋಡ್ರಿ. ಒಂದ್ ಕಡೆ ಸಂದರ್ಭ ಬರ್ತದ, ಸರ್ ಅದನ್ನ ಉಲ್ಲೇಖ ಮಾಡಿದ್ರು, ಹಲಗತ್ತಿ ಸರ್ ಅವರು. ಸರ್ ಅದರ ಮುಂಚೆ ಶಂಕರಗೌರದ್ದು ಒಂದು ಆಮರಣ ಅಂತ ಉಪವಾಸ ಹೇಳಿದ್ರು. ತಮ್ಮ ಇಡೀ ಕುಟುಂಬ 3 ಹೆಣ್ಣು ಮಕ್ಕಳ ಜವಾಬ್ದಾರಿ, ಅತ್ತೆ ಮಾವ ಸಂಸಾರಿಕ ಎಲ್ಲ ಜವಾಬ್ದಾರಿ ಜೊತೆಗೆ ಸೊಲ್ಲಾಪುರದೊಳಗ ಮರಾಠಿ ಪ್ರಾಬಲ್ಯ ಅತಿ ಹೆಚ್ಚು ಇದ್ದಿರುವ ಅಂತಹ ಗಡಿ ನಾಡಿನಲ್ಲಿ ಇವರ ಹೋರಾಟ, ಒಬ್ಬ ಮಹಿಳೆಯಾಗಿ ಸರಿಸಮನಾಗಿ ವೇದಿಕೆ ಮೇಲೆ ನಿಂತು ಸಭೆ ಸಮಾರಂಭಗಳಲ್ಲಿ ನಿಂತು ಅವರು ಅಲ್ಲಿ ತಮ್ಮ ಬೇಡಿಕೆ ನೀಡ್ತಿದ್ರಂತ. ಕನ್ನಡ ಇಲ್ಲಿ ಮಾತಾಡೋರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದಾರ ಸೊಲ್ಲಾಪುರ, ಹಿಂಗಾಗಿ ಇದು ಕನ್ನಡ ನಾಡಿಗೆ ಸೇರ್ಲೇಬೇಕು ಅಂತ ಅತಿ ಖಂಡಿತವಾಗಿ ತಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ರಂತ. ಅದಕ್ಕಾಗಿ ಅವರು ಮಾಡಿದ್ದೇನೇನು, ಎಲ್ಲೆಲ್ಲಿ ಹೋರಾಟ ಮಾಡಿದರು. ಅದರ ಮುಂಚೆ ಶಂಕರಗೌಡರ ಆಮರಣ ಅಂತ ಉಪವಾಸ ಕೈಗೊಂಡಾಗ ಅದಕ್ಕೆ ಪ್ರೋತ್ಸಾಹ ನೀಡಲು, ಬೆಂಬಲವನ್ನ ನೀಡಲು ನಾವು ನಿಮ್ ಜೊತೆಗಿದೀವಿ ಅಂತ ಹೇಳೋ ಸಲುವಾಗಿ ತಮ್ಮ ರಕ್ತದಲ್ಲಿಯೇ ಒಂದು ಪತ್ರವನ್ನ ಬರೆದು ಅವರಿಗೆ ಅಲ್ಲಿ ಕಳಿಸಿಕೊಟ್ರಂತ. ಎಂತಹ ಅವರ ಮನಸ್ಥಿತಿ ಇರಬಹುದು. ಇದರ ಜೊತೆಗೆ ಇನ್ನೊಂದ್ 2-3 ಸಂದರ್ಭಗಳು ಯಾವ ರೀತಿ ಅವರು ಹೋರಾಟದಲ್ಲಿ ಭಾಗಿಯಾದರು.
ಒಂದು ಸಂದರ್ಭ ಬರ್ತದ, ಜನಗಣತಿಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರಂತ. ಅಂದ್ರ ಮರಾಠಿ ಭಾಷೆಯ ಎಷ್ಟು ಜನ ಇಲ್ಲದಾರ, ಕನ್ನಡ ಮಾತನಾಡೋರು ಎಷ್ಟು ಜನ ಅದಾರ, ಭಾಷಾ ಅಲ್ಲಿ ಅವುಗಳನ್ನ ಗಣತಿಯ ಆಧಾರದ ಮೇಲಿಂದ ಅವರು ಕನ್ನಡ ನಾಡಿಗೆ ಸೇರ್ಬೇಕು ಅಥವಾ ಅನ್ಯ ಪ್ರದೇಶಕ್ಕೆ ಸೇರ್ಬೇಕು ಅಂತ ಅನ್ನುವುದನ್ನ ಜನಗಣತಿ ಮಾಡುವುದು. ಅಲ್ಲಿ ಬಂದ ಮರಾಠಿ ಭಾಷಿಕ ಅಧಿಕಾರಿಗಳು ಏನ್ ಮಾಡ್ತಿದ್ರಂತಂದ್ರ, ಬಂದ ಕೂಡಲೇ ಅನಕ್ಷರಸ್ಥ ಹಳ್ಳಿಯ ಜನರು ಅವ್ರು ಬಂದ ಕೂಡಲೇ ಕ್ವಶನ್ ಕೇಳಕ್ ಹತ್ಬಿಡೋದು. ಹಿಂಗ ಪೇಪರ್ ತಗೊಂಡು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಆರಂಭ ಮಾಡೋದು. ಮೊದಲನೇ ಪ್ರಶ್ನೆ ಒಂದೆರಡು ಮುಗಿದ ನಂತರ ಅವರು ಕೇಳುವ ಪ್ರಶ್ನೆ, ನಿಮಗ ಮರಾಠಿ ಭಾಷೆ ಮಾತಾಡ್ಲಿಕ್ಕೆ ಬರ್ತದ ಅಂತ ಹೇಳಿ. ಅವಾಗ ಸಹಜವಾಗಿ ಮುಗ್ಧ ಜನರು ಅಲ್ಲಿ ಉತ್ತರ ಕೊಡುವುದು ಬರ್ತದ ಅಂತ ಹೇಳಿ. ಹಂಗಂದ ತಕ್ಷಣ ಅಲ್ಲಿ ಅವರು ಬರ್ಕೊಳ್ಳೋದು ಮರಾಠಿ ಭಾಷೆ. ಹಿಂಗ ಬಹಳಷ್ಟು ಸಂಖ್ಯೆಯೊಳಗ ಮರಾಠಿ ಭಾಷಿಕರಲ್ಲಿ ಅದಾರ ಅಂತೇಳಿ ಪ್ರೂವ್ ಮಾಡೋದು ಅವರಿಗೆ ಬೇಕಾಗಿರ್ತದ. ಅಂತ ಸಂದರ್ಭದಲ್ಲಿ ಜಯದೇವಿ ತಾಯಿ ಲಿಗಾಡೆಯವರು ಒಂದು ದೊಡ್ಡ ಹೆಜ್ಜೆನ ತಗೋತಾರ. ಯುವ ಕಾರ್ಯಕರ್ತರ ಪಡೆಯನ್ನ, ಹಳ್ಳಿಗಳಲ್ಲಿ ಮಹಿಳೆಯರನ್ನ ಮತ್ತು ಆಸಕ್ತರಿರುವ ಹೋರಾಟಗಾರರನ್ನ ಸಂಘಟಿಸಿ ಪ್ರತಿ ಮನೆಗೆ ಹೋಗ್ತಾರಂತ. ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸ್ತಾರ. ಅನಕ್ಷರಸ್ಥ ಹಳ್ಳಿಯ ಜನರಿಗೆ ತಿಳಿಸಿ ಹೇಳ್ತಾರಂತ, ನೀವು ಹಿಂಗ್ ಹೇಳ್ಬೇಡ್ರಿ, ನಮ್ಮ ಭಾಷೆ ಕನ್ನಡ ಅಂತ ಹೇಳ್ರಿ, ಕನ್ನಡ ನಾಡಿಗೆ ನಾವು ಸೇರ್ಬೇಕಂತ ಹೇಳ್ರಿ. ಇಂತಹ ಹೋರಾಟ ಅವರದ್ದು. ಇನ್ನೊಂದು ಘಟನೆಯನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮರಾಠಿ ಶಾಲೆಗಳು, ಬಹಳಷ್ಟು ಸಂಖ್ಯೆಯಲ್ಲಿ ಮರಾಠಿ ಶಾಲೆಗಳಿದ್ದು ಅಂತ. ಕನ್ನಡ ಶಾಲೆಗಳ ಕೊರತೆನೇ ಅಲ್ಲಿ ಇತ್ತು, ಇರ್ಲೇ ಇಲ್ಲ ಅಂತಂದ್ರೂ ಅಡ್ಡಿ ಇಲ್ಲ, 1, 2, 3 ಬೆರಳೆಣಿಕೆಯಷ್ಟು. ಅಂತ ಸಂದರ್ಭದಲ್ಲಿ ಮರಾಠಿ ಶಾಲೆಗಳನ್ನ ಮುಚ್ಚಿ ಕನ್ನಡ ಶಾಲೆಗಳನ್ನ ಆರಂಭ ಮಾಡಬೇಕೆಂಬ ದೊಡ್ಡ ಹೋರಾಟವನ್ನ ಆರಂಭ ಮಾಡಿದವರು ಜಯದೇವಿ ತಾಯಿ ಲಿಗಾಡೆಯವರು. ಹೆಂಗ ಒಂದು ಡಿಸಿಷನ್ ತಗೋತಾರಂತ ನೋಡ್ರಿ, ನಿರ್ಧಾರ. ಇವತ್ತು ನಮಗೂ ಸಾಥಿಲ್ಲ, ಸರ್ಕಾರಕ್ಕೂ ಇಂಥವೆಲ್ಲ ಬೇಗ ಡಿಸಿಷನ್ಸ್ ಗಳು ಸಾಧ್ಯ ಇಲ್ಲ. ಅವತ್ತು ಶಾಲೆಗಳನ್ನ ಆರಂಭ ಮಾಡೋ ನಿರ್ಧಾರ ತೆಗೆದುಕೊಂಡು 400 ಶಾಲೆಗಳನ್ನ ಆರಂಭ ಮಾಡಿ, ಶಾಲೆಗಳನ್ನ ಎಲ್ಲಾ ಕಡೆ ಆರಂಭ ಮಾಡಿ 400 ಜನ ಶಿಕ್ಷಕರನ್ನ ತಾವೇ ಸ್ವತಃ ಸಂಬಳವನ್ನ ಕೊಡುವ ಮೂಲಕ ಅಲ್ಲಿ ಎಲ್ಲ ಕಡೆ ಅವರನ್ನ ಆಯ್ಕೆ ಮಾಡಿ ನೇಮಕ ಮಾಡಿಬಿಟ್ರಂತ. ಎಂತಹ ಹೆಜ್ಜೆಗಳು ನೋಡ್ರಿ. ಮತ್ತೊಂದು ಕಡೆ ನಾವು ಇವರ ಆತ್ಮಕಥೆಯ ಚರಿತ್ರೆಯನ್ನು ಓದುವಾಗ ತಿಳಿದು ಬರುವ ಅಂಶ, ತಮ್ಮ ಅತ್ತೆಯವರ ಜೊತೆಗೂಡಿ ಇಡೀ ಕುಟುಂಬ ಅವರಿಗೆ ಈ ಹೋರಾಟದಲ್ಲಿ ಬೆಂಬಲವಾಗಿ ನಿಂತಿತ್ತು. ಅತ್ತೆಯವರ ಜೊತೆಗೂಡಿ ತಮ್ಮ ಸ್ವಂತ ಕಾರಿನಲ್ಲಿಯೇ ಅಡುಗೆ ಸಾಮಾನುಗಳನ್ನ ಕಟ್ಟಿಕೊಂಡು ಬೇರೆ ಬೇರೆ ಊರುಗಳಿಗೆ ಸಂಚರಿಸಿ ಅಲ್ಲಿಯೇ ಅಡುಗೆ ಮಾಡ್ತಾ ಅಲ್ಲಿಯೇ ಎಲ್ಲ ತಮ್ಮ ಜೀವನವನ್ನು ನಡೆಸ್ತಾ ಹಳ್ಳಿಯ ಜನರಲ್ಲಿ, ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸಿ ಹೋರಾಟಕ್ಕೆ ತೊಡಗಿಸ್ತಾ ಇದ್ರು. ಅನೇಕ ಮಹಿಳಾ ಮಂಡಳಗಳು, ಅಕ್ಕನ ಬಳಗ ಇವೆಲ್ಲವುಗಳನ್ನ ಅಲ್ಲಿ ಸ್ಥಾಪನೆ ಮಾಡಿ ಬಹಳಷ್ಟು ಮಹಿಳೆಯರನ್ನ ಮನೆಗೆ ಹೋಗಿ ಅಲ್ಲಿ ಸಂಚರಿಸಿ ಜಾಗೃತಿಯನ್ನು ಮೂಡಿಸಿ ಹೋರಾಟದಲ್ಲಿ ಅಣಿ ಮಾಡಿದರು. ಇಲ್ಲಿ ನಾವು 12ನೇ ಶತಮಾನದ ಸರ್ ಉಲ್ಲೇಖ ಮಾಡಿದ್ರು, ಸಿದ್ದರಾಮರ ಒಂದು ಶರಣರ ಜನ್ಮಸ್ಥಳ ಸೊಲ್ಲಾಪುರ. ಅಲ್ಲಿ ನಾವು ಇಲ್ಲಿ ಈ ಹೋರಾಟವನ್ನ ನೋಡಿದ ತಕ್ಷಣ ನನಗೆ ನೆನಪಾಗುವುದು ಅಕ್ಕ ನಾಗಮ್ಮನವರ ಚರಿತ್ರೆ. ಅಕ್ಕ ನಾಗಮ್ಮನವರು ಸಹ ಇದೇ ರೀತಿ ಬಸವಣ್ಣನವರು ಕಲ್ಯಾಣದಲ್ಲಿ ಕ್ರಾಂತಿಯನ್ನ ಆರಂಭ ಮಾಡಿದಾಗ ಮನೆಯಿಂದ ಮಹಿಳೆ ಹೊರಬರದೇ ಇರುವಂತ ಸಂದರ್ಭದಲ್ಲಿ ಪ್ರತಿ ಮಹಿಳೆಯರಿಗೂ ಉತ್ತೇಜನ ನೀಡುವುದರ ಜೊತೆಗೆ ಅನುಭವ ಮಂಟಪದಲ್ಲಿ ಪಾಲ್ಗೊಳ್ಳುವಂಗ ಮಾಡಿದ್ದು. ಅದೇ ರೀತಿ ಹೋರಾಟ ಮಾಡಿದವರು ಮೊಟ್ಟ ಮೊದಲ ಸ್ಥಾನದಲ್ಲಿ ನಿಲ್ಲುವವರು ಜಯದೇವಿ ತಾಯಿ ಲಿಗಾಡೆಯವರು. ಆದ್ರ ದುರದೃಷ್ಟ, ಆ ಎಲ್ಲ ಹೋರಾಟಗಳು, ಇನ್ನೂ ಅನೇಕರು ಹೋರಾಟ ಮಾಡಿದ್ರು ಸೊಲ್ಲಾಪುರ ಭಾಗವನ್ನ ನಮ್ಮ ಕನ್ನಡ ನಾಡಿಗೆ ಸೇರಿಸ್ಲಿಕ್ಕೆ. ಆದರೆ ನಮಗ ಕನ್ನಡ ನಾಡಿನ ಜನರ ಸೌಭಾಗ್ಯ ಇಲ್ಲ ಅನ್ಬೋದು, ದುರ್ದೈವ ಅನ್ಬೋದು, ಅದು ನಮಗ ಸೇರ್ಲೇ ಇಲ್ಲ. ಆ ಕನಸು ಕನಸಾಗಿಯೇ ಉಳಿಯಿತು. ಇವರ ಜೊತೆಗೆ ಮತ್ತ ಈ ಹೋರಾಟದಲ್ಲಿ ಸೊಲ್ಲಾಪುರದಲ್ಲಿ ಒಂದಿಷ್ಟು ಮಹಿಳೆಯರು ಪಾಲ್ಗೊಂಡರು. ಅವರಿಗೆ ಏನಂತ ಕರಿತಿದ್ರು ಅಂತಂದ್ರ ಕನ್ನಡದ ಕುಲಪಾಲಿಕೆಯರು ಅಂತ ಕರಿತಿದ್ರಂತ. ಎಷ್ಟು ಅರ್ಥಗರ್ಭಿತ ಅದ ನೋಡ್ರಿ. ಕನ್ನಡದ ಕುಲಪಾಲಿಕೆಯರು ಯಾರವರು ಅಂತಂದ್ರ ಬಸವ್ವಬಾಯಿ ವಾರದ್, ಗೌರವಬಾಯಿ ವಾರದ್, ಪಂಚವಬಾಯಿ ಸರದಾರ್, ಇನ್ನಿತರರು. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಸೊಲ್ಲಾಪುರ ಭಾಗದಲ್ಲಿ ಹೋರಾಟವನ್ನ ನಡೆಸಿದ ಒಬ್ಬ ಧೀಮಂತ ವ್ಯಕ್ತಿತ್ವ ಹೊಂದಿದ ಮಹಿಳೆ ಜಯದೇವಿ ತಾಯಿ ಲಿಗಾಡೆಯವರು. ನಂತರ 2ನೇ ಭಾಗ ಬಳ್ಳಾರಿಯ ಏಕೀಕರಣ ಹೋರಾಟ. ಬಳ್ಳಾರಿಯಲ್ಲಿ ಯಾವ ರೀತಿ ಮಹಿಳೆಯರು ಪಾಲ್ಗೊಂಡರು, ಇವರೆಲ್ಲರೂ ಕೂಡಿಕೊಂಡು ಬಳ್ಳಾರಿಯನ್ನ ಅಲ್ಲಿ ಈಗ ಐತಿಹಾಸಿಕ ಒಂದು ಇಲ್ಲಿ ವಿಚಾರ ಅದ. ಅಲ್ಲಿ ಆಂಧ್ರ ಪ್ರದೇಶಕ್ಕೆ ಸೇರ್ಬೇಕು, ತೆಲುಗು ಭಾಷಿಕರು ಬಹಳಷ್ಟು ಜನ ಅದಾರ ಅಂತ ಹೇಳಿ, ಕೃಷ್ಣದೇವರಾಯನ ಪ್ರಾಬಲ್ಯ ಇರುವಂತಹ ಹಾಗೂ ಪ್ರಸಿದ್ಧ ದೊರೆ ವಿಜಯನಗರವನ್ನ ಆಳಿದಂತಹ ಆ ಸಾಮ್ರಾಜ್ಯ. ಹಿಂಗಾಗಿ ಅಲ್ಲಿ ಏನ್ ಕಲ್ಪನೆ ಇತ್ತು,
ನಾವು ಬಳ್ಳಾರಿಯ ಆಂಧ್ರ ತೆಲುಗು ಜಾಸ್ತಿ ಮಾಡುವವರು. ಅಂಥ ಭಾವನೆಯನ್ನ ಹೋಗಲಾಡಿಸಲು ಅಲ್ಲಂ ಸರ್ವ ಮಂಗಳಮ್ಮ ಅವರು ತಮ್ಮ ಮನೆ ವಿಜಯ ಮಹಲ್ ಅಂತಿತ್ತಂತ, ತಮ್ಮ ಪತಿಯವರ ಜೊತೆಗೂಡಿ ಆ ಮನೆಯನ್ನೇ ಒಂದು ಇಡೀ ಕನ್ನಡ ನಾಡಿನ ಏಕೀಕರಣದ ಹೋರಾಟಕ್ಕಾಗಿ ಕಾರ್ಯಕ್ಷೇತ್ರವನ್ನ ಮಾಡಿಕೊಂಡ್ರಂತ. ಪ್ರತಿದಿನ ಎಲ್ಲರೂ ಬರುವುದು, ಹೋರಾಟದ ವಿಚಾರಗಳನ್ನ ಚಿಂತನೆಗಳನ್ನ ಆ ಮನೆಯಲ್ಲಿ ಕುಳಿತು ಚರ್ಚಿಸುವುದು, ರೂಪರೇಷೆಗಳನ್ನ ಹಾಕಿಕೊಡುವುದು. ಅದೇ ರೀತಿ ಇಂಥ ಹೋರಾಟದಲ್ಲಿ ಎಲ್ಲ ಮಹಿಳೆಯರುಗಳನ್ನ ಒಂದು ಗೂಡಿಸಿ ಅಲ್ಲಂ ಸರ್ವ ಮಂಗಳಮ್ಮ ಅವರು ನೇತೃತ್ವವನ್ನ ವಹಿಸಿಕೊಂಡು ಬಳ್ಳಾರಿಯ ಏಕೀಕರಣದಲ್ಲಿ ಪಾಲ್ಗೊಂಡರು. ಬಳ್ಳಾರಿ ನಮ್ಮದಾಯಿತು. ಸರ್ ಉಲ್ಲೇಖ ಮಾಡಿದಂಗ ಒಂದಿಷ್ಟು ಪ್ರದೇಶಗಳು ಬೇರೆ ಕಡೆ ಹೋದ್ರೂ ಸಹ ಅಖಂಡ ಬಳ್ಳಾರಿ ನಮ್ಮ ಕಡೆ ಉಳಿಯಲಿಕ್ಕೆ ಈ ಒಂದು ಹೋರಾಟವು ಕಾರಣವಾಯಿತು. ನಂತರ ಮೂರನೆಯ ಭಾಗ ಹೈದರಾಬಾದ್ ಕರ್ನಾಟಕದ ಏಕೀಕರಣ. ಬೀದರ್, ಗುಲ್ಬರ್ಗಾ, ರಾಯಚೂರು ಇನ್ನಿತರ ಅನೇಕ ಭಾಗಗಳಲ್ಲಿ ಅವಾಗಲೇ ಎಲ್ಲ ಅಲ್ಲಿನ ಕನ್ನಡಿಗರಿಗೆ ನಮ್ಮ ನಾಡು ಇಲ್ಲಿ ಸೇರಬೇಕು, ಹೈದರಾಬಾದಿನ ನಿಜಾಮನ ಒಂದು ರಾಜಕೀಯ ಪ್ರಾಬಲ್ಯವನ್ನ ಹಾಗೂ ಅವನ ಎಲ್ಲ ಆಳ್ವಿಕೆಯನ್ನ ನೋಡಿದಂತಹ ಪ್ರದೇಶಗಳು. ಅಂತ ಸಂದರ್ಭದೊಳಗ ಅಲ್ಲಿದ್ದ ಎಲ್ಲ ಕನ್ನಡಿಗರು ತಮ್ಮ ಭಾಷಾ ಪ್ರಜ್ಞೆಯನ್ನ, ಆ ಗಡಿಗಳ ಅಲ್ಲಿನ ಸಮಸ್ಯೆಗಳನ್ನ ಅರಿತುಕೊಂಡು ನಾವೆಲ್ಲರೂ ಹೋರಾಡಿದರ ಈ ಭಾಗಗಳು ಕರ್ನಾಟಕಕ್ಕೆ ಸೇರಲು ಸಾಧ್ಯ, ಅಖಂಡ ಕನ್ನಡ ನಾಡು ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಮನಗಂಡು ಈ ಹೋರಾಟದಲ್ಲಿ ತೊಡಗಿದರು. ಇಲ್ಲಿ ಒಬ್ಬ ಹೋರಾಟಗಾರ್ತಿಯ ಹೆಸರನ್ನ ಇಲ್ಲಿ ನಾನು ಬಹಳಷ್ಟು ಜನ ಇದ್ದರು. ಇಲ್ಲಿ ಮುಖ್ಯವಾಗಿ ಹೋರಾಟ ಮಾಡಿದ ಶ್ರೀಮತಿ ವಿಮಲಾಬಾಯಿ ಕೋಟೆಯವರು, ಇವರು ಮಾಡಿದ್ದು ಒಂದೆರಡು ಕಾರ್ಯಗಳನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಮ್ಮೇಳನವನ್ನ ಅಲ್ಲಿ ನಡೆದಾಗ ತಮ್ಮ ಸಂಪೂರ್ಣ ಬೇಡಿಕೆಗಳನ್ನ ತಮ್ಮ ಅತ್ಯಂತ ಪ್ರಖರವಾದ ಭಾಷಣದಿಂದ, ತಮ್ಮ ನುಡಿಗಳಿಂದ ಅಲ್ಲಿ ತಮ್ಮ ಎಲ್ಲ ಸಹೋದರಿಯರನ್ನ ಒಳಗೊಂಡು ಬೇಡಿಕೆಗಳನ್ನಿತ್ತು ಹೋರಾಟವನ್ನ ಆರಂಭಿಸಿದರು. ಇವರು ಕೇವಲ ಏಕೀಕರಣಕ್ಕಾಗಿ ಬರಹಗಳ ಮೂಲಕ ಅಷ್ಟ ಹೋರಾಟ ಮಾಡಿದ್ದಲ್ಲ, ಮತ್ತೊಂದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಆ ಹೋರಾಟಕ್ಕಾಗಿ ನಡೆದ ರೈಲ್ ರೋಕೋ, ರಸ್ತೆ ಬಂದ್, ಕಪ್ಪು ಬಾವುಟ ಪ್ರದರ್ಶನ, ಮೆರವಣಿಗೆ, ಅವುಗಳಲ್ಲಿ ಎಲ್ಲದರಲ್ಲಿ ಪಾಲ್ಗೊಂಡು ಬಂಧನಕ್ಕೂ ಒಳಗಾದರೂ ಜೈಲುವಾಸ ಶಿಕ್ಷೆಯನ್ನು ಅನುಭವಿಸಿದರು. ಇದು ಅಷ್ಟು ಸರಳ ಅಲ್ಲ ಅವತ್ತಿನ ಕಾಲದಲ್ಲಿ. ಯಾಕಂದ್ರೆ ಮನೆಯ ಜವಾಬ್ದಾರಿ, ಒಂದು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಹೊಂದಿರುವಂತಹ ಸ್ತ್ರೀ ಈ ರೀತಿ ಬಂಧನಕ್ಕೊಳಗಾಗಿ, ಅದು ಕನ್ನಡ ನಾಡು ನುಡಿಯ ಏಕೀಕರಣಕ್ಕಾಗಿ ಹಾಗೂ ಕನ್ನಡ ಪ್ರೇಮಕ್ಕಾಗಿ, ಭಾಷೆಯ ಪ್ರೇಮಕ್ಕಾಗಿ ಇಂಥ ಒಂದು ದಿಟ್ಟ ಹೆಜ್ಜೆಯನ್ನ ತೆಗೆದುಕೊಂಡವರು, ತಮ್ಮ ಪತಿಯ ಜೊತೆಯಾಗಿ ಹೋರಾಟದಲ್ಲಿ ಸತತವಾಗಿ ಭಾಗವಹಿಸಿದವರು ಶ್ರೀಮತಿ ವಿಮಲಾಬಾಯಿ ಮೇಲ್ಕೋಟೆಯವರು. ನಂತರ ಮತ್ತೊಂದು ಹಂತ ಕಾಸರಗೋಡು ಏಕೀಕರಣ. ಅಲ್ಲಿಯ ಭಾಗದ ಮಹಿಳೆಯರು. ಕಾಸರಗೋಡು ಅಂದ ತಕ್ಷಣ ಯಾವ ಕವಿ ನೆನಪಾಗ್ತಾರ? ಕಯ್ಯಾರ ಕಿಯಣ್ಣರೈ. ಹೌದಾ? ವಿದ್ಯಾರ್ಥಿಗಳಿಗೂ ನೆನಪಾಯ್ತಾ? ಅಂಥ ಪ್ರಸಿದ್ಧ ಸಾಹಿತಿ, ಹೆಮ್ಮೆಯ ಸಾಹಿತಿ, ಬಾಳಿ ಬದುಕಿದ, ನಮ್ಮ ಕನ್ನಡದ ಅಸ್ಮಿತೆಯನ್ನ ಎಲ್ಲೆಡೆ ಗುರುತಿಸಿಕೊಟ್ಟ ಅಂಥವರು ಬಾಳಿದ ಕಾಸರಗೋಡು ಇವತ್ತು ನಮ್ಮದಲ್ಲ ಅಂತ ಅನ್ನುವುದೇ ಒಂದು ಬಹಳಷ್ಟು ಖೇದನೀಯ ವಿಷಯ. ಆದ್ರೆ ಅದರಿಂದಾಗಿ ಎಷ್ಟೇ ಹೋರಾಟ ಮಾಡಿದರೂ ಕಾಸರಗೋಡು ನಮ್ಮದಾಗಲಿಲ್ಲ. ಇಲ್ಲಿ ಭಾಗವಹಿಸಿದ ಮಹಿಳೆಯರು ಪ್ರಮುಖವಾಗಿ ಡಾಕ್ಟರ್ ಲಲಿತಾ ಭಟ್ ಮತ್ತು ಸುಹಾಸಿನಿ ಭಂಡಾರಿ ಅಂತ ಅನ್ನುವವರು. ಡಾಕ್ಟರ್ ಲಲಿತಾ ಭಟ್ ಅವರು, ಇವರು ಸಹ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ ಜೊತೆಗೆ ಕನ್ನಡ ನಾಡಿನ ಹೋರಾಟದಲ್ಲಿಯೂ ಸಹ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಅಲ್ಲಿ ಕಾಸರಗೋಡಿನ ಭಾಗದಲ್ಲಿ ಪ್ರತಿಯೊಂದು ಮನೆಗಳಿಗೆ ತೆರಳುವ ಮೂಲಕ, ಮಹಿಳಾ ಮಂಡಳಗಳ ಎಲ್ಲ ಸಹೋದರರಿಗೆ ಈ ಅರಿವನ್ನ ಮೂಡಿಸುವುದರ ಮೂಲಕ, ಕನ್ನಡ ಗರಿಮೆಯ ಹಿರಿಮೆಯನ್ನ ತಿಳಿಸಿ ಹೇಳುವ ಮೂಲಕ ವಿದ್ಯಾರ್ಥಿಗಳನ್ನ, ಮಹಿಳೆಯರನ್ನ ಚಳುವಳಿಯತ್ತ ಆಕರ್ಷಿತರನ್ನಾಗಿ ಮಾಡಿದ್ದು ಡಾಕ್ಟರ್ ಲಲಿತಾ ಭಟ್ ಅವರು. ಸುಹಾಸಿನಿ ಭಂಡಾರಿ ಅವರದ್ದು ಇದೇ ರೀತಿಯ ಹೋರಾಟ. ಅವರು ಅಲ್ಲಿಯ ಉತ್ತರ ಕರ್ನಾಟಕ ಪ್ರಾಂತೀಯ ಕಾರ್ಯದರ್ಶಿಯಾಗಿ ಕನ್ನಡ ನಾಡಿನ ಈ ಒಂದು ಹೋರಾಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಮಹಿಳೆ ಸುಹಾಸಿನಿ ಭಂಡಾರಿ. ಇವರ ಜೊತೆಗೆ ಕಾಸರಗೋಡು ಏಕೀಕರಣದಲ್ಲಿ ಮತ್ತೊಂದಿಷ್ಟು ಮಹಿಳೆಯರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ಅವರು ಶ್ರೀಮತಿ ಕಮಲಾ ಶೆಟ್ಟಿ, ರಾಧಾ ಕಾಮತ್, KP ಸರಸ್ವತಿ ಬಾಯಿ, ಪರಮೇಶ್ವರಿ ಭಟ್ಟರು ಮುಂತಾದವರು. ಇವರೆಲ್ಲರ ಹೋರಾಟ ಕಾಸರಗೋಡಿಗೆ ಕನ್ನಡ ಹೋರಾಟದಲ್ಲಿ ಕನ್ನಡ ನಾಡಿನ ಈ ಒಂದು ದೇಶ ಪ್ರೇಮವನ್ನ, ನಾಡ ಪ್ರೇಮವನ್ನ ವ್ಯಕ್ತಪಡಿಸುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ.
ಇನ್ನು 5ನೆಯ ಭಾಗ ಉತ್ತರ ಕರ್ನಾಟಕದ, ಮುಂಬೈ ಕರ್ನಾಟಕದ ಹೋರಾಟ. ಈ ಏಕೀಕರಣದ ಹೋರಾಟದಲ್ಲಿ ನಮ್ಮ ಧಾರವಾಡದ ಹಾಗೂ ಬೆಳಗಾವಿಯ ಅತಿ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯನ್ನ ತಂದು ಕೊಡುವಂತಹದ್ದು. ಎಷ್ಟು ಹೋರಾಟಗಾರ್ತಿಯರಲ್ಲಿ ನಾವು ಕೇವಲ ಬೆರಳೆಣಿಕೆಯಷ್ಟು ಹೋರಾಟಗಾರರನ್ನು ಎಲ್ಲ ಕಡೆ ಗುರುತಿಸಿದರೆ, ಇಲ್ಲಿ 20-25ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಹೋರಾಟಗಾರ್ತಿಯರನ್ನ ನಾವು ಇಲ್ಲಿ ಹೆಸರಿಸ್ತಾ ಹೋಗಬಹುದು. ಒಂದಕ್ಕಿಂತ ಒಂದು ವಿಭಿನ್ನವಾದ ಹೋರಾಟಗಾರರು. ಕೆಲವೊಂದಿಷ್ಟು ಹೋರಾಟಗಾರರು ಸ್ವತಃ ಯುದ್ಧದಲ್ಲಿ ಹೆಂಗ್ ಧುಮುಕ್ತಾರಲ್ಲ ಹಂಗ ಧುಮುಕಿ ಹೋರಾಟ ಮಾಡಿದರು. ಯಾವುದಕ್ಕೂ ಅಂಜದೆ, ಅಳುಕದೆ, ಬಂಧನಕ್ಕೂ ಹೆದರದೆ ಎಲ್ಲಾ ರೀತಿಯಿಂದ ಹೋರಾಟ ಕೆಲವು ಮಹಿಳೆಯರು ಮಾಡಿದ್ರ. ಇನ್ನೊಂದಿಷ್ಟು ಮಹಿಳೆಯರು ತಮ್ಮ ಆಸ್ತಿಯನ್ನ ಮಾರಿ, ತಮ್ಮ ಒಡವೆಗಳನ್ನ ಮಾರಿ, ತವರು ಮನೆಯಿಂದ ತಂದ ಎಲ್ಲ ಆಭರಣಗಳನ್ನ ಮಾರಿ ಈ ಹೋರಾಟಕ್ಕ ತೆರೆಮರೆಯಲ್ಲಿ ನಿಂತು ಬೆಂಬಲವಾಗಿ ನಿಂತರು. ಎಷ್ಟು ಖುಷಿ ಅನಿಸ್ತದ ನೋಡ್ರಿ ಅವತ್ತಿನ ದಿನದಲ್ಲಿ. ಎಂತಹ ಅವರ ಸಾಧನೆಗಳಿವು. ಆ ಮನಸ್ಥಿತಿ ಅವರಲ್ಲಿ ಬರಲಿಕ್ಕೆ ಎಂತ ಆ ಸಂದರ್ಭ ಅವರಲ್ಲಿ ಒಂದು ಗೂಡಿಸಿತ್ತು, ಅವರನ್ನ ಪ್ರೇರೇಪಿಸಿತ್ತು ಅಂತ ಅನ್ನುವುದೇ ನಿಜಕ್ಕೂ ಒಂದು ಸೋಜಿಗದ ಸಂಗತಿ. ಉತ್ತರ ಕರ್ನಾಟಕದಲ್ಲಿ ಹೋರಾಟ ಮಾಡಿದ ಬೆಳಗಾವಿಯ, ಧಾರವಾಡದ ಕೆಲವೊಂದಿಷ್ಟು ಮಹಿಳೆಯರ ಹೆಸರುಗಳನ್ನ ಇಲ್ಲಿ ನಾನು ಉಲ್ಲೇಖ ಮಾಡ್ತೀನಿ. ಒಂದಿಷ್ಟು ವಿಭಿನ್ನ ಹೋರಾಟಗಳಲ್ಲಿ ಗುರುತಿಸಿಕೊಂಡವರನ್ನ ಇಲ್ಲಿ ಅವರ ಘಟನೆಗಳನ್ನ ತಿಳಿಸ್ತೀನಿ. ಅದರ ಜೊತೆಗೆ ಉಳಿದ ಹೋರಾಟಗಾರರ ಹೆಸರುಗಳನ್ನಷ್ಟೇ ಇಲ್ಲಿ ಉಲ್ಲೇಖ ಮಾಡ್ತೀನಿ. ಇಲ್ಲಿ ಒಬ್ಬರ ಹೆಸರನ್ನ ಒಂದು ಹೇಳಲೇಬೇಕು. ಅನಕ್ಷರಸ್ಥ ಮುಗ್ಧ ಹಳ್ಳಿಯ ಹೆಣ್ಣು ಮಗಳು ಬಳ್ಳಾರಿಯ ಲಿಂಗವ್ವಮ್ಮ ಅಂತ ಅನ್ನುವವರು. ಎಂಥ ಘಟನೆ ಅಂತಂದ್ರ, ಈ ನಾಡಿನ ಹೋರಾಟ ಆರಂಭವಾಗ್ತದ. ಬಳ್ಳಾರಿ ಆ ಕಡೆ ಹೋಗುವುದು, ಈ ಕಡೆ ಹೋಗುವುದು ಅಂತ ಅನ್ನೋ ಎಲ್ಲ ಮಾತುಗಳನ್ನ, ಈ ನಾಯಕರ ವಿಚಾರಗಳನ್ನ ಎಲ್ಲ ಕೇಳ್ತಾ ಕೇಳ್ತಾ ಆ ಹಳ್ಳಿಯ ಮುಗ್ಧ ಹೆಣ್ಣು ಮಗಳಿಗೆ ಒಂದು ವಿಚಾರ ಬರ್ತದಂತ. ನಾವೆಲ್ಲ ಇಲ್ಲಿ ಕನ್ನಡದಾಗ ಅದೀವಿ, ಕನ್ನಡ ಮಾತಾಡ್ತೀವಿ, ಕನ್ನಡ ನಾಡಿನವರ ಭಾಗದವ್ರದೀವಿ, ನಮ್ಮನ್ನು ಎಲ್ಲರ ಆ ಕಡೆ ಸೇರಿಸ್ಬಿಟ್ರಂದ್ರೆ ಹೆಂಗ ಅಂತ ಅನ್ಕೊಂಡು ಡೆಪ್ಯೂಟಿ ಕಲೆಕ್ಟರ್ ಅವರ ಹತ್ರ ಹೋಗಿ ಎಷ್ಟು ಮುಗ್ಧವಾಗಿ ತಮ್ಮ ಮಾತುಗಳನ್ನ ಅಲ್ಲಿ ಹಂಚ್ಕೋತಾರಂತಂದ್ರ, ಸರ್ ನಮ್ದು ಕನ್ನಡ ನಾಡೊಳಗ ಉಳಿಬೇಕ್ರಿ, ಕನ್ನಡ ಮಾತಾಡ್ತೀವ್ರಿ, ಹೆಂಗ್ ನೋಡ್ರಿ ಹೋರಾಟದ ಮನಸ್ಥಿತಿ ಹೆಂಗ್ ಬಂತಂತಂದ್ರ, ಅಂತ ಮಹಿಳೆಯಲ್ಲಿಯೂ ಯಾವುದೇ ಹೊರಗಿನ ಅರಿವಿಲ್ಲದ, ಯಾವುದೇ ರೀತಿಯ ಅಕ್ಷರ ಜ್ಞಾನ ಇಲ್ಲದ ಮಹಿಳೆ ಹೇಳ್ತಾರಂತ, ನಾವ್ ಇದಕ್ಕೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರದೇವ್ರಿ ಸರ್, ಎಂತ ಹೋರಾಟ ಮಾಡ್ಲಿಕ್ಕೂ ತಯಾರದೀವಿ, ಹೋರಾಟದ ಗಂಧವೂ ಗೊತ್ತಿಲ್ಲ, ಹೋರಾಟ ಯಾವ ರೂಪದಲ್ಲಿ ಇರ್ತದ ಅನ್ನೋದು ಗೊತ್ತಿಲ್ಲ. ಹಂಗಲ್ಲಿ ಅವ್ರ ಮುಂದೆ ಡೆಪ್ಯೂಟಿ ಕಲೆಕ್ಟರ್ ಮುಂದೆ ನಾವು ರೆಡಿ ಇದೇವ್ರಿ ಸರ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಾಕ ಅಂತ ಹೇಳಿ. ಇಂತಹ ಮಹಿಳೆಯರನ್ನ, ಇಂತಹ ಒಂದು ಆತ್ಮವಿಶ್ವಾಸ ಹೊಂದಿದ ಮಹಿಳೆಯರನ್ನ ಹೊಂದಿದ ನಾಡು ನಮ್ಮ ಕನ್ನಡ ನಾಡು. ಇಂಥ ಹೋರಾಟಗಾರ್ತಿಯರಲ್ಲಿ ಮುಖ್ಯವಾಗಿ ಬೆಳಗಾವಿಯ ಆಶಾತಾಯಿ ಪೋತದಾರ್ ಅವರು, ಬೆಲ್ಲದ ಬಾಗೇವಾಡಿಯ ಪದ್ಮಾವತಿ ಕತ್ತಿ ಅಥವಾ ಅಂಗಡಿಯವರು, ಬೆಳಗಾವಿಯ ರಮಾಬಾಯಿ ಗೋಖಲೆಯವರು. ಇವರದ್ದು ಒಂದು ಕರ್ನಾಟಕ ಅಂತ ಹೇಳಿ ಒಂದು ಪತ್ರಿಕೆ ಇತ್ತು ಅವಾಗ. ಆ ಕರ್ನಾಟಕ ಪತ್ರಿಕೆಯ ಮುಖವಾಣಿ ಅಂತಂದ್ರ ಎಲ್ಲೆಡೆ ಕನ್ನಡ ನಾಡು ನುಡಿ ಈ ಹೋರಾಟಗಳ ಕುರಿತು ಲೇಖನಗಳನ್ನ ಹಂಚುವುದು, ಜನರಿಗೆ ಮುಟ್ಟಿಸುವುದು. ಮಾಧ್ಯಮ ಅತಿ ತೀವ್ರವಾಗಿ ಜನರನ್ನ ಮುಟ್ಟಿಸುವಂತಹ ಒಂದು ಎಚ್ಚರಗೊಳಿಸುವಂತಹ ಕಾಲ ಅದು. ಅವಾಗ ಆರ್ಥಿಕ ದುಸ್ಥಿತಿಯಿಂದಾಗಿ ಆ ಕರ್ನಾಟಕ ಪತ್ರಿಕೆಯನ್ನು ಮುಚ್ಚುವಂತಹ ಸಂದರ್ಭ ಬಂತಂತ. ಅಂಥ ಸಂದರ್ಭದೊಳಗ ರಮಾಬಾಯಿ ಗೋಖಲೆ ಅವರು ನಿರ್ಧಾರ ತಗೋತಾರ. ತಮ್ಮ ತವರು ಮನೆಯಿಂದ ಬಂದ ಒಡವೆಗಳನ್ನ ಮಾರಿ 5,000 ರೂಪಾಯಿಗಳನ್ನ, ಅವತ್ತಿನ ಕಾಲದ 5,000 ರೂಪಾಯಿ ಇವತ್ತು ಯಾವ ಮೌಲ್ಯವನ್ನ ಹೊಂದೆದ, ಅದು ತಾಯಿಯ ಒಡವೆಗಳನ್ನ ಮಾರಿ ಕನ್ನಡಾಂಬೆಗೆ ಅದನ್ನ ಅವಳ ಪಾದಕ್ಕೆ ಸಮರ್ಪಣೆ ಮಾಡುವುದಲ್ಲ, ನಿಜಕ್ಕೂ ದೊಡ್ಡ ಮನಸ್ಸು ಅದಕ್ಕೆ ಬೇಕು. ಅಂತಹ ತೆರೆಮರೆಯ ಸೇವೆ ಸಲ್ಲಿಸಿದವರು ರಮಾಬಾಯಿ ಗೋಖಲೆಯವರು. ನಂತರ ಚಂಪಾಬಾಯಿ ಭೋಗಲೆ ಅಂತ ಹೇಳಿ ಚಿಕ್ಕೋಡಿಯ ಹತ್ತಿರದ ಅಕ್ಕೋಳ ಅಂತನ್ನುವ ಒಂದು ಗ್ರಾಮದವರು. ಗಾಂಧೀಜಿಯಿಂದ ಪ್ರಭಾವಿತರಾಗಿದ್ರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯ ಹೋರಾಟವನ್ನ ನೋಡ್ತಾ ನೋಡ್ತಾ ಅವರಿಂದ ಪ್ರಭಾವಿತರಾಗಿ ಬೆಳಗಾವಿಯಲ್ಲಿ ಕಸ್ತೂರ್ಬಾ ಬಾಲಿಕಾಶ್ರಮದ ನೇತೃತ್ವವನ್ನ ವಹಿಸಿಕೊಂಡರು. ಇವರು ನೋಡ್ರಿ, ಅಲ್ಲಿ ದುಡ್ಡಿನ ಸಮಸ್ಯೆ ಆರಂಭವಾಯ್ತಂತ ತಮ್ಮ ಇಡೀ ಆಸ್ತಿಯನ್ನ ಮಾರಿ ಆ ಬಾಲಿಕಾಶ್ರಮದ ಹಿಂದುಳಿದ ಹೆಣ್ಣು ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣ ಸೌಲಭ್ಯವನ್ನ ನೀಡಿದ್ರಂತ. ಎಂಥದ ಅವ್ರದ್ದು ನೋಡ್ರಿ ತ್ಯಾಗ. ಯಾಕ? ಅವರ ಹಿಂದೆ ಇರುವುದು, ಕಣ್ಣ ಮುಂದೆ ಇರುವುದು ಒಂದೇ ಕನ್ನಡ ನಾಡು, ಕನ್ನಡ ಭಾಷೆ, ಕನ್ನಡ ನುಡಿ, ಕನ್ನಡ ನೆಲ. ಇದಿಷ್ಟರ ಸಲುವಾಗಿ
ಸಂಪೂರ್ಣವಾಗಿ ತಮ್ಮದೆಲ್ಲವನ್ನ ಸಮರ್ಪಿಸಿಕೊಂಡವರು ಈ ಎಲ್ಲ ಮಹಿಳೆಯರು. ಇದರ ಜೊತೆಗೆ ಯಮುನಾ ತಾಯಿ ಪಾಟೀಲ್ ಅಂತ ಹೇಳಿ ಚಿಕ್ಕೋಡಿಯವರು, ಅವರು ಹೋರಾಟದಲ್ಲಿ ಪಾಲ್ಗೊಂಡವರು. ಧಾರವಾಡದವರು ಶಾಂತಾದೇವಿ ಮಾಳ್ವಾಡವರು, ಇವರು ಮೊಟ್ಟ ಮೊದಲು ಹೋರಾಟದಲ್ಲಿ ಪಾಲ್ಗೊಂಡಿದ್ದು ಹಾಗೂ ನೀಲ್ಗಾರ್, ಗದಿಗೆವ್ವ ಕುರಹಟ್ಟಿ, ಬಸಲಿಂಗವ್ವ ಬಾಳೆಕುಂದ್ರಿ ಇನ್ನಿತರ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಶಾಂತಾದೇವಿ ಮಾಳ್ವಾಡವರ ಜೊತೆಯಾಗಿ ಕನ್ನಡ ನಾಡಿನ ಏಕೀಕರಣ ಇಲ್ಲಿ ಮಾತನಾಡುವುದೇ ಒಂದು ಸೌಭಾಗ್ಯ, ಒಂದು ಸುಯೋಗ. ಇಂತಹ ಸುಯೋಗವನ್ನ ದೊರಕಿಸಿಕೊಟ್ಟಂತಹ ದರ್ಗಾ ಸರ್ ಅವರಿಗೆ ಹಾಗೂ ಇನ್ನುಳಿದ ಎಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ಕರ್ನಾಟಕ ಏಕೀಕರಣದ ಬರಲಿರುವ ನವೆಂಬರ್ನಲ್ಲಿ ಆರಂಭವಾಗ್ತದ ವಿದ್ಯಾವರ್ಧಕ ಸಂಘದಲ್ಲಿ ಅಂತೂ ಇಡೀ ತಿಂಗಳು ಚಟುವಟಿಕೆಗಳ ಆರಂಭ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲೂ ಅದೇ ರೀತಿಯ ಆರಂಭ. ಇಂತಹ ಒಂದು ತಿಂಗಳು ಮುಂದೆ ಬರ್ತಾದ ಅದರ ಮುನ್ನುಡಿಯಾಗಿ ನಡೆದ ಈ ಒಂದು ಕರ್ನಾಟಕ ಏಕೀಕರಣದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನ್ನೆರಡು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇಡೀ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಕಾರಣೀಕರ್ತರಾದಂಥವರು ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರು ಶ್ರೀ ರಂಜಾನ್ ದರ್ಗಾ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಎರಡು ಕಾರಣಗಳಿಂದ. ಒಂದು, ಕೆಲ ನನ್ನ ಹಿರಿಯ ಮಿತ್ರರಿಗೆ ಕೇವಲ ಫೋನ್ ಮೂಲಕ, ಆದರೆ 6.5 ಕೋಟಿ ಜನರ ಹಿನ್ನೆಲೆಯಲ್ಲಿ ನೋಡಿದ್ರೆ ನನಗೇನು ಅನಿಸ್ತದಂದರೆ ಈ 10 ವರ್ಷಗಳ ಅವಧಿಯಲ್ಲಿ ನಾವು 47,386 ಶಾಲೆಗಳು ಮುಚ್ಚಿದ್ದಾವೆ. 47,386 ಶಾಲೆಗಳು. 2010ರಲ್ಲಿ 72,875 ಶಾಲೆ ಇತ್ತು. 1 ಲಕ್ಷ ಶಿಕ್ಷಕರನ್ನು ನಾವು ಇವತ್ತು ಕೈ ಬಿಟ್ಟಿದ್ದೇವೆ. 3 ವರ್ಷದಲ್ಲಿ 5,77,000 ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗಿದ್ದಾರೆ, ಸ್ಕೂಲ್ ಡ್ರಾಪ್ಔಟ್ ಆಗಿದ್ದಾರೆ. ಇವತ್ತು ಒಂದು ಯೋಚನೆ ಮಾಡಿ, ಕನ್ನಡ ಶಾಲೆಗಳಲ್ಲಿ ಇರುವಂಥ ಶಿಕ್ಷಕರು ವೆಲ್ ಟ್ರೈನ್ಡ್, ಅತ್ಯಂತ ಎಲ್ಲ ರೀತಿಯ ಅವರು ಒಂದು ತರಬೇತಿಯನ್ನು ಪಡೆದವರು ಇರ್ತಾರೆ. ಕನ್ನಡ ಶಾಲೆ, ಸರ್ಕಾರಿ ಶಾಲೆಗಳಿಗಿರುವ ಮೈದಾನ ಮತ್ತು ಬಿಲ್ಡಿಂಗು ಯಾವುದು ಕೂಡ ಖಾಸಗಿ ಶಾಲೆಯಲ್ಲಿ ಇರೋದಿಲ್ಲ. ಆದರೂ ಕೂಡ ಅವು ಇವತ್ತು ಹಾಳು ಬೀಳ್ತಾ ಇದ್ದಾವೆ. ಇದು ನನಗೆ ಬಹಳ ನೋವಿನ ವಿಚಾರ ಇದೆ. ನಾನು ಭಾಳ ಕಡಿಮೆ ಮಾತಾಡ್ತೀನಿ, ಯಾಕಂತಂದರೆ ನಮ್ಮದು ನಿಖರವಾಗಿ 2 ಗಂಟೆಗೆ ಎಲ್ಲೋ ಬೇಯಬೇಕು. 2 ಗಂಟೆಗೆ ನೀವೆಲ್ಲರೂ ಕೂಡ ಪ್ರಸಾದ ಸ್ವೀಕರಿಸಬೇಕು. ಈಗ 2 ಭಾಳ ನೃತ್ಯ ರೂಪಗಳಿದ್ದಾವೆ, ಅವು 20-20 ನಿಮಿಷದಿದ್ದಾವೆ. ಆದ್ದರಿಂದ ನಾನು ಭಾಳಷ್ಟು ಮಾತನಾಡೋ ಯೋಚನೆ ಇತ್ತು, ಆದರೆ ನಮ್ಮ ಇಬ್ಬರು ಉಪನ್ಯಾಸಕರು ಅದ್ಭುತವಾಗಿ ಮಾತನಾಡಿದ್ದಾರೆ. ಶ್ರೀನಿವಾಸ್ ವಾಡಪ್ಪಿ ಅವರಿಗೆ, ಡಾಕ್ಟರ್ ವೀಣಾ ಬಿರಾದರ್ ಅವರಿಗೆ ನಾನು ಬಹಳ ಋಣಿಯಾಗಿದ್ದೀನಿ. ನೀವು ಎಷ್ಟು ಚೆನ್ನಾಗಿ, ಯಾಕಂದರೆ ಇದು ನಮಗೆ ಸುಮ್ಮನೆ ಬಂದಿದ್ದಲ್ಲ, ಈ ರಾಜ್ಯ ಸುಮ್ಮನೆ ಬಂದಿದ್ದಲ್ಲ, ಮತ್ತು ಈ ಒಂದು ನಮಗೆ ಸ್ವಾತಂತ್ರ್ಯ ಕೂಡ ಸುಮ್ಮನೆ ಬಂದಿದ್ದಲ್ಲ. ಇವುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟಿದ್ದಾರೆ. ಇನ್ನೂ ಆಶ್ಚರ್ಯ ಅಂದರೆ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟ ಜೊತೆಯಾಗಿ ಹೋಗಿದ್ದಾವೆ. ಆಮೇಲೆ ಆ ಸ್ಫೂರ್ತಿ ಇದೆಯಲ್ಲ, ಆ ಸ್ಫೂರ್ತಿಯನ್ನು ನಾವು ಇವತ್ತು ಉಳಿಸ್ಕೋಬೇಕಾಗಿದೆ, ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗಿದೆ. ನಮ್ಮ ಶಂಕರ್ ಅವರು ಹೇಳಿದ್ರು, ಬಳ್ಳಾರಿಯ 22 ವರ್ಷದ ಒಬ್ಬ ಪೈಲ್ವಾನ್, ಯಂಗ್ ವೆರಿ ಹ್ಯಾಂಡ್ಸಮ್ ಬಾಯ್, ಅವನು ಒಂದು ಬೆಳಿಗ್ಗೆ ಚೀಫ್ ಮಿನಿಸ್ಟರ್ ಕೆಂಗಲ್ ಹನುಮಂತೂರು ಹೋಗಬೇಕಾಗಿರ್ತದೆ ಬಳ್ಳಾರಿ ನಗರಕ್ಕೆ. ರಾತ್ರಿ ಎಲ್ಲ ಪೆಂಡಲ್ಗೆ, ಯಾಕಂದ್ರೆ ಆಂಧ್ರಕ್ಕೆ ಸೇರಬೇಕು ಅನ್ನುವಂಥ ಜನರು ಬಹಳ ಒಂದು ತುಂಟಾಟ ಮಾಡ್ತಾಯಿದ್ರು. ಆ ಹುಡುಗ ನಾನು ರಕ್ಷಣೆ ಮಾಡ್ತೀನಿ ಅಂಥೇಳಿ ಭಾಳಷ್ಟು ಜನರಲ್ಲಿ ಒಬ್ಬ ಮುಸ್ಲಿಂ ಯುವಕ ಅಲ್ಲಿ ಹುತಾತ್ಮ ಆದ. ಆದರೆ ಅನೇಕ ಯುವಕರು, ಅನೇಕ ಜನರು ಅದರಲ್ಲಿ ಭಾಗವಹಿಸಿದ್ರು. ರಾತ್ರಿ ಬೆಳಿಗ್ಗೆ ಒಂದು ದೊಡ್ಡ ದುರಂತ ರಾತ್ರಿ ಆಗಿಬಿಡ್ತು. ಅವನಿಗೆ ಈ ಬಲ್ಬಲ್ಲಿ ಈ ಆ್ಯಸಿಡನ್ನು ಹಾಕಿ ಒಡೆದು ಅವನು ಸತ್ತೋಗ್ಬಿಟ್ಟ. ಒಂದು ಹುತಾತ್ಮ.
ಇನ್ನೊಂದು ನಿಮಗೆ ನಾ ಹೇಳಬೇಕಾಗಿದೆ, ಮೇಡಮ್ ಅವರು ಸರಸ್ವತಿ ಗೌಡರ್ ಅಂತ ಹೇಳಿದ್ರಲ್ಲ, ಅವರು ಕೂಡ ಒಂದು ರೀತಿಯಿಂದ ಹುತಾತ್ಮ ಆಗಿದ್ದಾರೆ. ಇದು ರೀತಿ ಬೇರೆ, ಆದರೆ ಅವರು ಕೂಡ ಹುತಾತ್ಮರಾಗಿದ್ದಾರೆ. ಯಾಕಂದರೆ ಅವ್ರಿಗೆಲ್ಲ ಹೇಳ್ತಾ ಇದ್ರು, ನೀವು ಕನ್ನಡದ ಹೋರಾಟದಲ್ಲಿ ಎಷ್ಟು ತೊಡಗಿದ್ರಂದರೆ ಅವರ ಆರೋಗ್ಯದ ಕಡೆ ಲಕ್ಷ್ಯ ಕೊಡಲಿಲ್ಲ, ಒಟ್ಟ ಕೊಡಲಿಲ್ಲ. ಅವರು ಎಷ್ಟು ಒಂದು ಸ್ಫೂರ್ತಿಯಿಂದ ಕನ್ನಡದ ಚಳವಳಿಯಲ್ಲಿ ತೊಡಗಿದ್ರು. ಕನ್ನಡದ ಬಗ್ಗೆ ಸಂಪೂರ್ಣವಾದಂಥ ತಲ್ಲೀನತೆಯಿಂದ ಇದ್ದಾಗ ಅವ್ರ ಆರೋಗ್ಯ ಹಾಳಾಗ್ತದೆ. ಸ್ವಲ್ಪ ನೀವು ವಿಶ್ರಾಂತಿ ತಗೊಳ್ಳಿ ಅಂದರೂ ಕೇಳಲಿಲ್ಲ. ಅವರು ಕೂಡ ನಾನು ಹುತಾತ್ಮರ ಲೆಕ್ಕದಲ್ಲಿ ಸರಸ್ವತಿ ಗೌಡರವ್ರನ್ನ ನೋಡ್ತಿದ್ದೀನಿ. ಇದು ಧಾರವಾಡದಲ್ಲಿ ಏನೋ ಒಂದು ಇದು ಕೂಡ ಒಂದು ಬಹಳ ಒಂದು ಹೃದಯ ಸ್ಪರ್ಶಿಯಾದ ಘಟನೆ. ಯಾವ ರೀತಿ ಬಳ್ಳಾರಿ ಘಟನೆ ಹೃದಯ ಸ್ಪರ್ಶಿಯು, ಅದೇ ರೀತಿ ಸರಸ್ವತಿ ಗೌಡರವರ ಒಂದು ಅಂತ್ಯ ಕೂಡ ಬಹಳ ಹೃದಯ ಸ್ಪರ್ಶಿಯಾಗಿದೆ. ಬಂಧುಗಳೇ, 1855ರಲ್ಲಿ ಈ ಕಂಪನಿ ಸರ್ಕಾರ ಇತ್ತು. ಈ ಕಂಪನಿ ಸರ್ಕಾರವನ್ನು ಬ್ರಿಟಿಷ್ ಒಂದು ಸರ್ಕಾರ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವಾಗ ಅಲ್ಲಿ ಒಂದು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ. ಆ ಚರ್ಚೆಯಲ್ಲಿ ಅಲ್ಲಿ ಜಾನ್ ಬೈಟ್ ಅನ್ನುವಂಥವರು ಈ ಮೊಟ್ಟ ಮೊದಲ ಬಾರಿಗೆ ಈ ಭಾಷಾವಾರು ಏಕೀಕರಣದ ಬಗ್ಗೆ ಮಾತಾಡ್ತಾರೆ. ಆದರೆ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, 1856ರಲ್ಲಿ, ಒಂದು ವರ್ಷದ ನಂತರ, ಮುಂದೆ ಅದೇನಾಗೋದಿಲ್ಲ, 20 ವರ್ಷದವರೆಗೆ ಹಾಗೆ ಇರ್ತದೆ. ಇದೇ ಧಾರವಾಡದಲ್ಲಿ ಡೆಪ್ಟಿ ಚನ್ನಬಸಪ್ಪನವರು ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಭಾಷಾವಾರು ಪ್ರಾಂತದ ಮಹತ್ವವನ್ನು ಕುರಿತು ಮಾತನಾಡಿದವರು ಮತ್ತು ಪ್ರಚಾರ ಮಾಡಿದವರು ಅಂದರೆ ಡೆಪ್ಟಿ ಚನ್ನಬಸಪ್ಪನವರು. ಇದು 1856ರಲ್ಲಿ ಆಗಿತ್ತು. ನಂತರ ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ನಾವು ಕರ್ನಾಟಕ ವಿದ್ಯಾವರ ಸಂಘ ಮತ್ತು ವಾಗ್ಭೂಷಣ ಪತ್ರಿಕೆ ಇವೆಲ್ಲ, ಆಮೇಲೆ ಕರ್ನಾಟಕ ಕುಲ ಪುರೋಹಿತ ಆಲೂರು ವೆಂಕಟರಾಯವರ 1905ರಿಂದ 1930ರವರೆಗೆ ಮಾಡಿದ ಹೋರಾಟ, 1905ರಲ್ಲಿ ವಂಗಭಂಗ ಚಳವಳಿ ತಮಗೆ ಗೊತ್ತಿದೆ. ಲಾರ್ಡ್ ಕರ್ಜನ್ ಬೆಂಗಾಲನ್ನು ವಿಭಾಗಿಸ್ತಾರೆ. ಆ ಸಂದರ್ಭದಲ್ಲಿ ಅದು ನಮಗೆ ಭಾಳ ಒಂದು ಪರಿಣಾಮ ಬೀರ್ತದೆ. ಆಮೇಲೆ ಭಾಳ ಮುಖ್ಯವಾದದ್ದು ಏನಂದರೆ, ಅವರು ಕನ್ನಡದ ಸಂಸ್ಕೃತಿ, ಆಲೂರು ವೆಂಕಟರಾಯರು ಭಾಳ ದೊಡ್ಡ ಒಂದು ಕಾಣಿಕೆ ನಮಗೇನೆಂದರೆ, ಆ ಸಂದರ್ಭದಲ್ಲಿ ನಾವು ಎಷ್ಟು ಎಲ್ಲ ಇದಾಗಿ ಹೋಗಿಬಿಟ್ಟಿದ್ದೆವು. ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ ನಮ್ಮ ಹರಿದು ಹಂಚಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಗತವೈಭವದ ಒಂದು ಪ್ರಜ್ಞೆ ಮೂಡಿಸಿದ ಏಕೈಕ ವ್ಯಕ್ತಿ ಯಾರಾದರೂ ಅಂದರೆ ಆಲೂರು ವೆಂಕಟರಾಯರು. ನೋಡ್ತಾರೆ, ಅವರು ಹಂಪಿನಲ್ಲಿ ಹೋಗಿ ಆ ಒಂದು ಘನತೆಯನ್ನು, ಆ ವೈಭವವನ್ನು ನೋಡ್ತಾರೆ. ಹೀಗೆ ನಮ್ಮ ಜನರಲ್ಲಿ ನಾವು ನಮ್ಮ ಅಸ್ಮಿತೆಯ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಕಲೆಯ ಬಗ್ಗೆ ಮತ್ತು ಹೇಗೆ ನಮ್ಮ ಜನರು ಇದಕ್ಕೋಸ್ಕರ ಎಷ್ಟು ಸಮರ್ಪಣೆ ಮಾಡಿದ್ದಾರೆ ಅನ್ನುವುದರ ನೆನಪಿನ ಮೂಲಕ, ಎಂಥ ಒಂದು ನೆನಪಿನ ಮೂಲಕ ನಾವು ಈ ಕನ್ನಡವನ್ನು ಕಟ್ಟಿದ್ದೇವೆ. ನಮ್ಮ ಹಿರಿಯರು ಕಟ್ಟಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೆ ಇದರ ಮಹತ್ವವನ್ನು, ಈ ತ್ಯಾಗವನ್ನು ಅವರೆಲ್ಲ ಹಾಗೆ ಮಾಡಿದ್ದಾರೆ ಅಂತ ಇವತ್ತು ನಾವು ಇಲ್ಲಿ ಮಾತನಾಡ್ತಾ ಇದ್ದೇವೆ, ನಾವಿಲ್ಲಿ ಕೇಳ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ನಾವು ಅನೇಕ ಪ್ರೋಗ್ರಾಮ್ ನಮ್ಮ ಗೆಳೆಯರ ಜೊತೆ ನಾವು ಹಾಕ್ಕೊಂಡಿದ್ದೇವೆ. ಏನಂತಂದರೆ, ನಾವು ಈ BEd ವಿದ್ಯಾರ್ಥಿಗಳಿಗೆ ಅಲ್ಲೇ ಹೋಗಿ 200-300 ವಿದ್ಯಾರ್ಥಿಗಳಿರ್ತಾರೆ. ಇಲ್ಲಿ ನಮ್ಮ ಈ ಕರ್ನಾಟಕ ಏಕೀಕರಣಕ್ಕೆ ಹೋರಾಟದಂಥ ಮಹಿಳೆಯರು, ಪುರುಷರು ಎಲ್ಲರ ಬಗ್ಗೆ ನಮ್ಮ ಶಂಕರ್ ಹಲ್ಗತ್ತಿಯವರು ಹೇಳಿದಾಗೆ 100 ಜನ ಇದ್ದಾರೆ. ಅಂಥ ಆ ಒಂದು ಸ್ಫೂರ್ತಿಯನ್ನು ತುಂಬಬೇಕಾಗಿದೆ. ಮುಂದೆ ಅವ್ರ ಮುಂದೆ ಅವರ ವಿದ್ಯಾರ್ಥಿಗಳಿಗೆ ಅವ್ರು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಹೋಗೋದು ಮಾಡಿದ್ದೇವೆ. ಈ 3 ವರ್ಷಗಳನ್ನು ನಾವು ಬಹಳಷ್ಟು ಜಾಗರೂಕತೆಯಿಂದ ಪ್ರತಿಯೊಂದು ಕ್ಷಣವನ್ನು ಉಪಯೋಗ ಮಾಡುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಸಮಯ ಮೀರ್ತಾ ಇದೆ. 2 ರೂಪಗಳನ್ನು ನೋಡಬೇಕಾಗಿದೆ ತಾವು. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣ.